ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸೃಷ್ಟಿಸ್ಥಿತ್ಯಪ್ಯಯೇಯ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯಾದಿಕವಗೆ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಧರ್ಮಃ ಪ್ರೋಜ್ಜಿತಕೈತವೋತ್ರ ಪರಮಃ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿಕೃತೆ ಕಿಂ ವಾ ಪರೈರೀಶ್ವರಃ ಸತ್ಯೋ ಹೃದ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಭೋ ರಸಿಕಾ ಭುವಿ ಭಾವುಕಾಃ ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಧನ್ವಂತರಿರ್ದೀರ್ಘತಮಸಃ ಆಯುರ್ವೇದಪ್ರವರ್ತಕಃ ಯಜ್ಞಭುಗ್ವಾಸುದೇವಾಂಶಃ ಸ್ಮೃತಿಮಾತ್ರಾರ್ತಿನಾಶನಃ. ಸ್ವಸ್ತಿಯಸ್ತು ಅಶೇಷಸತಾಂ ಸನ್ಮಂಗಲಾನಿ ಭವಂತು. ಶ್ರೀಮದ್ಭಾಗವತದ 9ನೇ ಸ್ಕಂದದ ಕೊನೆಯ ಕೆಲವು ವಿಷಯಗಳು. ಅದರಲ್ಲಿ ಇವತ್ತು ವಿಶೇಷವಾಗಿ ಮತ್ತೆ ಭಗವಂತನ 2 ಅವತಾರಗಳು ಬರುವಂಥದ್ದು. ಒಂದು ಧನ್ವಂತರಿ ಅಂತ ಭಗವಂತನ ಅವತಾರ. ನಿನ್ನೆ ದಿವಸ ಕೇಳುವಾಗ ಪರಶುರಾಮ ದೇವರ ಚರಿತ್ರೆಯನ್ನು ಬಹಳ ವಿಸ್ತಾರವಾಗಿ ಕೇಳಿದ್ದೆವು. ಇವತ್ತು ಚಂದ್ರವಂಶದಲ್ಲಿಯೇನೇ ದೀರ್ಘತಮ ಅಂತ ಒಬ್ಬ ರಾಜ. ಆ ದೀರ್ಘತಮ ಎಂಬುವ ರಾಜನಿಗೆ ಮಗನಾಗಿ ಭಗವಂತ ಧನ್ವಂತರಿ ಅಂತ ಅವತಾರ ಮಾಡ್ತಿದ್ದಾನೆ. ಅಲ್ಲ, ನೀವು ರಾಜನ ಮಗ ಧನ್ವಂತರಿ ಅಂತ ಇಲ್ಲಿ ಹೇಳಿದರೆ ಹಿಂದೆ ಅಷ್ಟಮಸ್ಕಂದ ಪ್ರವಚನ ಮಾಡಿ ಹೋದ ಆಚಾರ್ಯರು ನೆನಪಿದ್ರೆ, ಅಂದ್ರೆ ಅಷ್ಟಮಸ್ಕಂದ ಮುಗಿದು ತಿಂಗಳಾಗ್ಯದ, ಈಗ ನವಮಸ್ಕಂದ ಮುಗಿದು ಮತ್ತೆ ಹಿಂಗಾತು ಅಂದ್ರೆ ಹೆಂಗಾಗಬೇಕು? ಆವಾಗ ನೀವು ಕ್ಷೀರಸಾಗರ ಮಥನ ಮಾಡಿದಾಗ ಕೊನೆಯಲ್ಲಿ ಅಮೃತದ ಕಲಶವನ್ನು ಹಿಡಿದುಕೊಂಡು ಬಂದವನು ಅಂತ ಹೇಳಿದ್ರಿ. ಕ್ಷೀರಸಾಗರದಲ್ಲಿ ಹುಟ್ಟಿಕೊಂಡು ಬಂದವನು ಧನ್ವಂತರಿಯ, ಇವನು ಧನ್ವಂತರಿಯ ಅಂತ ತಿಳಿದುಕೊಂಡ್ರೆ ಅದಕ್ಕೆ ಧನ್ವಂತರಿ ರೂಪ 2 ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ಹೇಗೆ ದೃಷ್ಟಾಂತ ಕೊಡಬೇಕಲ್ಲ. ವರಾಹ ರೂಪಗಳು 2 ಇವೆ. ಒಂದು ಶ್ವೇತವರಾಹ, ಒಂದು ನೀಲವರಾಹ ಅಂತ 2 ವರಾಹಗಳು. ಆದಿದೈತ್ಯನಾದ ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ಶ್ವೇತವರಾಹ, ದಿತಿಕಶ್ಯಪರ ಮಗನಾಗಿರುವಂತಹ ಹಿರಣ್ಯಾಕ್ಷನನ್ನು ಕೊಲ್ಲಿಕ್ಕೆ ನೀಲವರಾಹ. ಅದರಂತೆ 2 ವರಾಹ ರೂಪ ಇದ್ದಂತೆ ಕ್ಷೀರಸಾಗರ ಮಥನ ಮಾಡಿದಾಗ ಒಬ್ಬ ಧನ್ವಂತರಿ ಹುಟ್ಕೊಂಡಿದ್ದಾನೆ. ದೀರ್ಘತಮ ಎಂಬ ರಾಜನ ಮಗನಾಗಿ ಮತ್ತೊಬ್ಬ ಧನ್ವಂತರಿ ಹುಟ್ಕೊಂಡಿದ್ದಾನೆ. ಅವರು ಅಮೃತಪ್ರದರು, ಇವರು ಆಯುರ್ವೇದ ಪ್ರವರ್ತಕರು. ಇವತ್ತೇನು ಮತ್ತೆ ಹಾಸ್ಪಿಟಲ್ಗಳಲ್ಲಿ ಯಾರು ಶ್ರದ್ಧೆ ಇದ್ದವರು ಆಸ್ತಿಕ ವೈದ್ಯರಿದ್ದಾರೆ, ನಾವು ಕೊಡುವ ಔಷಧಿಗಳೆಲ್ಲ ದೇವರ ಅನುಗ್ರಹದಿಂದ ಅಂತ ಹಿಂದೆ ಧನ್ವಂತರಿ ಫೋಟೋ ಹಾಕಿರ್ತಾರಲ್ಲ, ಆ ಧನ್ವಂತರಿ ಈ ಧನ್ವಂತರಿ. ರಾಜನ ಮನೆಯಲ್ಲಿ ಹುಟ್ಟಿದ ಧನ್ವಂತರಿ, ಕ್ಷೀರಸಾಗರ ಮಥನದಲ್ಲಿ ಹುಟ್ಟಿದ ಧನ್ವಂತರಿ ಅಲ್ಲ. ಅವರು ಬರೇ ಭಗವದ್ರೂಪ ಹೌದು, ಅವರ ಅಮೃತವನ್ನು ತಂದವನಷ್ಟೇ ಹೊರತಾಗಿ ಆಯುರ್ವೇದ ಪ್ರವರ್ತಕನಾದವನು ಈ ರಾಜನ ಪುತ್ರನಾಗಿ ಬಂದವನು. ವೇದವ್ಯಾಸ ದೇವರು ಇವ್ರ ಬಗ್ಗೆ ಏನು ಬರೆದಿದ್ದಾರೆ? ಯಜ್ಞಭುಗ್ ವಾಸುದೇವಾಂಶಃ ಸ್ಮೃತಿ ಮಾತ್ರ ಅತಿನಾಶನಃ. ಯಜ್ಞದಲ್ಲಿ ಇವನಿಗೂ ಆಹುತಿ ಇದೆಯಂತೆ. ಧನ್ವಂತರೇ ನಮಃ ಅಂತ ಆಹುತಿ. ಧನ್ವಂತರಿ ಹೋಮವನ್ನು ಮಾಡ್ತಾರೆ, ಧನ್ವಂತರಿ ಮಂತ್ರದಿಂದ ಹೋಮವನ್ನು ಮಾಡ್ತಾರೆ. ಬಹಳ ಆಶ್ಚರ್ಯ. ಇವತ್ತಿಗೂ ಧನ್ವಂತರಿ ಮಂತ್ರದ ಜಪ, ಧನ್ವಂತರಿ ಮಂತ್ರದ ಹೋಮವನ್ನು ಮಾಡುವುದರಿಂದ ಆರೋಗ್ಯ ಸುಧಾರಿಸ್ತದೆ. ಬಹಳಷ್ಟು ಜನರಿಗೆ ಈ ತರಹದ ಘಟನೆಗಳು ಆಗಿದ್ದುಂಟು. ಆದ್ದರಿಂದ ಧನ್ವಂತರಿ ಅವನ ಹೆಸರಿನಲ್ಲಿ ಯಜ್ಞವನ್ನು ಮಾಡಲಿಕ್ಕೆ ಬರ್ತದೆ. ಆಯುರ್ವೇದವನ್ನು ಪ್ರವರ್ತನೆ ಮಾಡಿದವರು ಅಷ್ಟೇ ಅಲ್ಲ, ಸ್ಮೃತಿ ಮಾತ್ರ ಆರ್ತಿನಾಶನಃ. ಧನ್ವಂತರೇ ನಮಃ ಸ್ಮರಣೆ ಮಾತ್ರದಿಂದ
ನಮ್ಮ ಮನೋರೋಗವನ್ನು ಪರಿಹಾರ ಮಾಡ್ತಾರೆ. ಮನೋರೋಗ ಇದೆಯಲ್ಲ, ಇದು ಬಹಳ ಡೇಂಜರ್. ಯಾಕಂದ್ರೆ ಎಷ್ಟು ಹೊರಗಿನಿಂದ ಔಷಧ ಕೊಟ್ಟರು ಮನಸ್ಸು ಸರಿ ಇದ್ದಿದ್ದಿಲ್ಲ ಅಂದರೆ ಆ ಔಷಧ ಎಲ್ಲ ಹೆಂಗಾಗ್ತದೆ ಅಂದರೆ ವೇಸ್ಟ್ ಆಗಿಬಿಡ್ತದೆ. ಅದಕ್ಕೆ ಔಷಧ ವ್ಯರ್ಥ ಆಗಬಾರ್ದು ಅಂತಿದ್ರೆ ಮನಸ್ಸು ಸರಿ ಇರಬೇಕು. ಆ ಮನಸ್ಸು ವ್ಯಾಧಿ ಇರಬಾರ್ದು, ಆದಿ ಇರಬಾರ್ದು ಅಂದರೆ ಧನ್ವಂತರಿ ಸ್ಮರಣೆ ಮಾಡ್ತಿರ್ಬೇಕಂತೆ. ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಧನ್ವಂತರೇ ನಮಃ ಸ್ಮರಣೆ ಮಾತ್ರದಿಂದ ಧನ್ವಂತರಿ ನಮಗೆ ಅನುಗ್ರಹ ಮಾಡ್ತಾನೆ. ಧನ್ವ ಅಂದರೆ ಏನು? ಧನ್ವಂತರಿ ಅಂತ ಕರಿತೀವಲ್ಲ, ಎರಡು ಶಬ್ದ ಧನ್ವಂತರಿ ಅಂತ ತಿಳ್ಕೊಂಡು. ಧನ್ವಂ ಅಂದರೆ ರೋಗಗಳು, ತರಿ ಅಂದರೆ ದಾಟಿಸೋದು ಅಂತ ಅರ್ಥ. ನಮ್ಮ ರೋಗಗಳನ್ನೆಲ್ಲ ದಾಟಿಸಿಬಿಡ್ತಾನಾದ್ರಿಂದ ಅವನಿಗೆ ಧನ್ವಂತರಿ ಅಂತ ಕರಿಬೇಕು. ರೋಗ ಮೂಲವಾದ ಪಾಪಕ್ಕೂ ಧನ್ವ ಅಂತ ಹೆಸರಿದೆ. ಧನ್ವಂತರಿ ಅಂದರೆ ಆ ಪಾಪವನ್ನೂ ದಾಟಿಸೋನು ಅಂತ ಅರ್ಥ. ನಮ್ಮ ಸಿದ್ಧಾಂತ, ವೈದಿಕ ಸಿದ್ಧಾಂತದಲ್ಲಿ ರೋಗಗಳೆಲ್ಲ ಯಾಕೆ ಬರ್ತದೆ? ಇಲ್ಲ ಹೇಳ್ಬೋದು, ಅಪಥ್ಯ ಮಾಡಿದ್ದ ಅದಕ್ಕೆ ರೋಗ ಬಂದಿದೆ ಅಂತ ತಿಳ್ಕೊಂಡು ಹೇಳ್ತೀನಿ ಅಂದ್ಕೊಳ್ರಿ. ಎಂಥ ರೋಗಗಳನ್ನು ಹೇಳ್ಬಹುದು? ಈ ಸಣ್ಣ ಪುಟ್ಟ ಏನೋ ಇದೆ, ಅಪಥ್ಯ ಮಾಡಿ ಕೆಮ್ಮು ಯಾಕೆ ಬಂತು? ಚಲೋ ಗೊಂಡ ಕರ್ಕೊಂಡು ತಿಂದಾನ, ಕೆಮ್ಮು ಬಂದಂತ ಹೇಳ್ಬೋದು. ನಾವು ಏನೂ ಮಾಡಿರಂಗೆ ಇಲ್ಲ, ಕೆಲವು ರೋಗಗಳು ಬಂದಿರ್ತಾವೆ. ಇದು ಯಾಕೆ ಬಂತು ಅಂತಂದರೆ ಅದು ಪೂರ್ವಜನ್ಮಕೃತಂ ಪಾಪಂ ವ್ಯಾಧಿ ರೂಪೇಣ ಬಾಧತೆ ಅಂತ ಒಂದು ಶಾಸ್ತ್ರದ ನಿಯಮ. ಜನ್ಮಾಂತರದಲ್ಲಿ ಮಾಡಿದ ಪಾಪ ಈ ಜನ್ಮದಲ್ಲಿ ಯಾವ ರೂಪದಲ್ಲಿ ಕಾಡ್ತದೆ? ವ್ಯಾಧಿ, ರೋಗ ರೂಪದಲ್ಲಿ ಕಾಡ್ತದೆ. ಅದಕ್ಕೆ ಧನ್ವಂತರಿ ಅಂತನ್ನೋ ಭಗವಂತ ನಮಗಿರೋ ರೋಗಗಳನ್ನು ಪರಿಹಾರ ಮಾಡುವುದಷ್ಟೇ ಅಲ್ಲ, ರೋಗ ಮೂಲವಾದ ಪಾಪವನ್ನೂ ಪರಿಹಾರ ಮಾಡ್ತಾನಾದ್ದರಿಂದ ಅವನಿಗೆ ಧನ್ವಂತರಿ ಅಂತ ಕರಿಬೇಕು. ಧನ್ವಂ ರೋಗವನ್ನು, ರೋಗ ಮೂಲವಾದ ಪಾಪವನ್ನು ತಾರಯತಿ ದಾಟಿಸುತ್ತಾನೆ, ಪರಿಹರಿಸುತ್ತಾನಾದ್ರಿಂದ ದೇವರಿಗೆ ಧನ್ವಂತರಿ ಅಂತ ಕರೀತಾರೆ. ಅಂಥ ಪ್ರಭು ಚಂದ್ರವಂಶದಲ್ಲಿ ಅವತಾರ ಮಾಡಿ ಬಂದ ಅಂತ ಹೀಗೆ ತಿಳಿಸಿಕೊಟ್ರು. ಇದಾದ ಮೇಲೆ ಇನ್ನೊಬ್ಬನ ಕಥೆಯನ್ನು ಹೇಳ್ತಾರೆ. ರಜಿ ಮಹಾರಾಜ ಅಂತ ಬರ್ತಾನೆ, ಅದೇ ಚಂದ್ರವಂಶದಲ್ಲಿ ಬರುವಂಥವರು. ಈ ರಜಿ ಮಹಾರಾಜನ ಕಥೆ ಬಹಳ ವಿಶಿಷ್ಟವಾಗಿ ಇರುವಂಥದ್ದು. ಕಥೆಯನ್ನು ಹೇಳ್ತಾ ಹೋಗ್ತೀನಿ, ಕೊನೆಯಲ್ಲಿ ಅದರ ಮಥಿತಾರ್ಥವನ್ನು ತಿಳ್ಕೊಳ್ರಿ ಏನು ಅಂತ ತಿಳ್ಕೊಂಡು. ರಜಿ ಎನ್ನುವಂತಹ ರಾಜ ಎಷ್ಟು ಸಮರ್ಥನಿದ್ದ ಅಂದರೆ, ಒಂದು ಕಾಲದಲ್ಲಿ ದೇವತೆಗಳಿಗೂ ದೈತ್ಯರಿಗೂ ಘನಘೋರವಾದ ಯುದ್ಧ ಆಯಿತು. ಯುದ್ಧ ಆದಾಗ ಆ ಯುದ್ಧ ಏನಂತಾರೆ, ಅದಕ್ಕೆ ನಿರ್ಣಯ ಉಂಟಾಗಲೇ ಯುದ್ಧದಲ್ಲಿ ಒಂದಾ ದೇವ ಪಕ್ಷ ಗೆಲ್ಲಬೇಕು, ಇಲ್ಲ ದೈತ್ಯ ಪಕ್ಷ ಗೆಲ್ಲಬೇಕು. ಯಾವ ಪಕ್ಷವೂ ಗೆಲ್ಲುತ್ತಿಲ್ಲ. ಯುದ್ಧ ದೀರ್ಘಕಾಲ ನಡೀತಾ ಇದೆ. ಈಗ ಅಮೇರಿಕ ಇರಾನ್ ನಡೀಲಿಕ್ಕೆ ನೋಡ್ರಿ, ಎಲ್ಲೂ ನಿಲ್ಲವಂತಾಗಿರೋದು. ಈ ಕಡೆಯವರು ಗೆಲ್ಲಲ್ರು, ಆ ಕಡೆಯವ್ರು ಗೆಲ್ಲಲ್ರು. ಅವರಿಗೂ ನಿಲ್ಸಿರು ಸಾಕಂತಾಗಿದೆ, ಇವ್ರಿಗೂ ನಿಲ್ಸಿರು ಸಾಕು ಅಂತಾಗಿದೆ. ಹಾಗೆ ಇರಾನ್ ಅಮೇರಿಕ ಇದ್ದಂತೆ ಜಗಳ ನಡೀಲಿಕ್ಕತ್ತದೆ. ಕೊನೆಗೆ ಏನು ಮಾಡಬೇಕು ಅಂತ ಬ್ರಹ್ಮದೇವರನ್ನು ಕೇಳೋಣ ಅಂತ ಬ್ರಹ್ಮದೇವರ ಕಡೆಗೆ ಹೋದರಂತೆ. ಬ್ರಹ್ಮದೇವರೇ, ಯುದ್ಧ ಗೆಲ್ಲಬೇಕು, ಅವ್ರು ಗೆಲ್ಲಿ, ಇಲ್ಲ ನಾವು ಗೆಲ್ಲಿ, ನಮಗೇನು ಸಮಸ್ಯೆ ಇಲ್ಲ, ಒಟ್ಟು ಯುದ್ಧ ನಿಲ್ಲಬೇಕು, ಏನು ಮಾಡಬೇಕು ಅಂತ ಬ್ರಹ್ಮದೇವ ಒಂದು ಉಪಾಯ ಹೇಳಿದರಂತೆ. ಈಗ ದೇವತೆಗಳು ಅಥವಾ ದೈತ್ಯರು ಯಾರ ಪಕ್ಷಕ್ಕಾದರೂ ಇನ್ನೊಬ್ಬ ಮಾನವ ಬಲ ಸೇರಿಕೊಂಡ್ರೆ ಗೆಲ್ತದೆ ಅಂತ ಹೇಳಿ ಯಾರನ್ನು ಸೇರಿಸಬೇಕು? ಚಂದ್ರವಂಶದಲ್ಲಿ ಈಗಿದ್ದವನು ರಜಿ ಅಂತ ಅವನ ಹೆಸರಿದೆ, ಅವನನ್ನು ಸೇರಿಸಿಕೊಂಡ್ರೆ ಗೆಲ್ತದೆ. ಸರಿ ಅಂತ ಹೇಳಿ ಮೊದಲು ಹೋಗಿ ದೈತ್ಯರು ಹೋದ್ರು, ನೋಡಪ್ಪ ಮತ್ತು ನಮ್ಮ ಬ್ರಹ್ಮದೇವ್ರು ಹೇಳ್ಯಾರ, ನೀ ನಮ್ಮ ಪಕ್ಷಕ್ಕೆ ಸೇರ್ಕೊಂಡಿ ಅಂದರೆ ನಮ್ಮ ಪಕ್ಷ ಗೆಲ್ತದಂತ. ಅಂದ, ನಾನು ನಿಮ್ಮ ಸಲುವಾಗಿ ಬಡದಾಡಿ ಗೆಲ್ಲಿಸ್ಕೊಡ್ತೀನಿ, ನನಗೇನು ಕೊಡ್ತೀರಿ ಅಂತ ಕೇಳಿದವ. ನಿನಗೇನು ಕೊಡಬೇಕು ಹೇಳಿ, ನಿಂಗೇನು ಬೇಕು ಹೇಳು, ಬೆಳ್ಳಿ ಬಂಗಾರ ಮುತ್ತು ರತ್ನ ಕೊಡ್ತೀನೋ ಅಂದ. ನನ್ನ ಮನೆಯಾಗ ಬೇಕಾಷ್ಟು ಬಿದ್ದದ ಬೆಳ್ಳಿ ಬಂಗಾರ ಮುತ್ತು ರತ್ನ ಬೇಡ, ಮತ್ತೇನು ಬೇಕು? ನೀವು ದೈತ್ಯರೆಲ್ಲ ಯುದ್ಧ ಮಾಡಿ ಗೆಲ್ಲೋದು ಯಾವುದನ್ನು? ಸ್ವರ್ಗವನ್ನು. ಹಾಗಾದರೆ ಇಂದ್ರ ಪದವಿಯನ್ನು, ಇಂದ್ರಸ್ಥಾನವನ್ನು ನನಗೆ ಕೊಡುವುದಾದರೆ ನಾನು ಯುದ್ಧವನ್ನು ಗೆಲ್ಲಿಸಿಕೊಡ್ತೇನೆ ಅಂತ ಹೇಳಿಬಿಟ್ರು. ಆ ದೈತ್ಯರನ್ನು ಮತ್ತು ನಾವು ಯುದ್ಧ ಮಾಡಿ ಅದನ್ನು ಪಡಿಬೇಕು ಅಂತ ಹೊಂಟೀವಿ, ನಿನಗೆ ಕೊಟ್ಟರೆ ಮತ್ತು ನನಗೇನು ಉಪಯೋಗ ಅಂದ್ರೆ ವಿಚಾರ ಮಾಡ್ಬೇಕಲ್ರಿ. ಮತ್ತು ಅವರು ಅಂದ್ರೆ ಮತ್ತು ನೀ ಗೆಲ್ಲಿಸ್ಕೊಡ್ತಿ ಕರೆಕ್ಟ್ ಅದ, ಗೆಲ್ಲಿಸ್ಕೊಟ್ಟಿ ಅಂತ ನಾವು ಹೋಗಿ ಕೊಡ್ಬೇಕಾದ್ರೆ ನೀನು ಕೊಡೋದು ಹೆಂಗದ? ಸಾರಿ ಅಂದ್ಬಿಟ್ರು. ಸಾರಿ ಅಂದ್ಬಿಟ್ಟೆ, ಮುಗಿದು ಹೋದ ಕೆಲಸ. ದೇವತೆಗಳು ಬಂದರು, ಇಂದ್ರದೇವರು ಹೋದ್ರು ಮಾತಾಡಲಿಕ್ಕೆ. ಬಹಳ ಬುದ್ಧಿವಂತರು ಇಂದ್ರದೇವರು. ಹೋದರು, ಕೇಳಿದ್ರು ರಜಿ ಮಹಾರಾಜ, ಬ್ರಹ್ಮದೇವರು ಹೇಳಪ್ಪ ನೀನು ನಮ್ಮ ಪಕ್ಷಕ್ಕೆ ಬಾ ಅಂತ ತಿಳ್ಕೊಂಡು ಹೇಳಿದ್ರು. ಸೇಮ್ ಕಂಡೀಷನ್, ಬರ್ತೇನೆ, ಗೆದ್ದ ಮೇಲೆ ಸ್ವರ್ಗವನ್ನು ನನಗೆ ಕೊಡಬೇಕು ಅಂತ. ಇಂದ್ರದೇವರಂದರು ಸಹಿ ಹಾಕಿ ಕೊಡಲೇನು ನಿನಗೆ ಅಂತಂದ್ಬಿಟ್ರು. ರಜಿ ಮಹಾರಾಜ ಆಶ್ಚರ್ಯಪಟ್ಟ. ಇಲ್ಲ ಅಂತಾರಂತ ತಿಳ್ಕೊಂಡಿದ್ದವ, ನಾನು ಇಂದ್ರ ಬರಲಿ, ನೀನು ಹೆಂಗೆ ಕೊಡ್ತೀನೋ ಅಂತ ತಿಳ್ಕೊಂಡು. ಅವಶ್ಯ ಕೊಡ್ತೀನಿ, ನೀನೇ ತಗೋ, ನೀನೇ ಕೂಡು, ನನಗೇನು ಸಮಸ್ಯೆ ಮಹಾರಾಯ, ಯಾರು ಕೂತ್ರೆ ಏನು ಅಂದ್ಬಿಟ್ರು. ಬಹಳ ಸಂತೋಷ ಆಗ್ಬಿಡ್ತಾವ ರಜಿ ಮಹಾರಾಜಗೆ. ಬಂದ ಯುದ್ಧ ಮಾಡಿದ, ಬಡದಾಡಿದ, ದೈತ್ಯರನ್ನು ಸೋಲಿಸಿಬಿಟ್ಟ, ಸ್ವರ್ಗ ಬಂದ್ಬಿಡ್ತು. ಅವನಿಗೆ ಪುಕು ಹ್ಞೂ ಅಂತಂದ. ಆಮೇಲೆ ನಾನು ಹೊರಗೆ ಹಾಕಿಬಿಟ್ರೆ ಅದಕ್ಕೆ ಹೇಳಿದ್ರು, ಇಲ್ಲ ಇಂದ್ರದೇವರು ಏನು ಮಾಡಲಿಲ್ಲ, ಕರ್ಕೊಂಬಂದ್ರಿ ಅವನು. ತ್ರಿವಿಷ್ಟಪಂ ಸ್ವರ್ಗದಲ್ಲಿ ಕರ್ಕೊಂಬಂದರು, ಕೂಡಿಸಿದ್ರು ಅವನಿಗೆ. ಸಿಂಹಾಸನ ಮೇಲೆ ಕೂಡಿಸಿ ಕಿರೀಟ ಇಟ್ಟು ಅಭಿಷೇಕ ಮಾಡಿ, ಇವತ್ತಿನಿಂದ ನಾ ಇಂದ್ರ ಅಲ್ಲ, ಇವರು ಹೊಸ ಇಂದ್ರ, ರಜಿ ಮಹಾರಾಜ್ ಇಂದ್ರ ಆಗಿದ್ದಾರೆ, ಎಲ್ಲರೂ ಜೈ ಇಂದ್ರ ಅನ್ಸಲೇ ಅಂದ್ಬಿಟ್ರಿ ಇಂದ್ರದೇವರು. ಜೈ ರಜಿ ಮಹಾರಾಜರಿಗೆ ಜೈ, ಇಂದ್ರನಿಗೆ ಜೈ ಅಂದ್ಬಿಟ್ರಿ.
ಖುಷಿಯಾಗಿಬಿಡ್ತೀರಿ ಈ ರಜಿ ಮಹಾರಾಜರು. ದೇವತೆಗಳು ಕೊಟ್ಟು ಮಾತು ನಡ್ಕೊಂಡ್ರಪ್ಪ, ನಮ್ಮ ಕುರ್ಚಿ ಕೊಟ್ಟರು ಅಂತ ತಿಳ್ಕೊಂಡ್ರು. ಆಮೇಲೆ ಔಪಚಾರಿಕವಾಗಿ ಕೆಲವು ಮಾತುಗಳು ಅಂತ ಇಂದ್ರದೇವರು ಮೈಕ್ ತೊಗೊಂಡ್ರಿ. ಇನ್ನೇನು ಔಪಚಾರಿಕ ಮಾತಾಡ್ತಾರ ಅಂತ ತಗೊಂಡಾಗ ಮೈಕಲ್ಲಿ ಮೆಲ್ಲಕ್ಕೆ ಶುರು ಮಾಡಿದ ಇಂದ್ರದೇವರು. ಏನಿಲ್ಲ, ಲೋಕದಲ್ಲಿ ಎಂಥಿಂಥವ್ರನ್ನ ಕಂಡಿದ್ದೇವೆ ನಾವೆಲ್ಲ. ಈಗ ರಜಿ ಮಹಾರಾಜ ಇದ್ದಾರಲ್ಲ, ಇವರೆಲ್ಲ ನಮ್ಮ ತಂದೆ, ನೀವೆಲ್ಲ ಇದ್ದವರೆಲ್ಲ ರಜಿ ಮಹಾರಾಜನ ಮಕ್ಕಳು ನೆನಪಿಟ್ಟುಕೊಳ್ರಿ ಅಂದರು. ನೀವು ರಜಿ ಮಹಾರಾಜಿಗೆ ಆಶ್ಚರ್ಯ ಆಯ್ತು, ಇವ್ರು ಯಾಕೆ ನನ್ನ ಮಕ್ಕಳಾಗ್ತಾರೆ, ನಾ ಯಾಕೆ ಇವ್ರಿಗೆ ಅಪ್ಪ ಆಗ್ತೀನಿ, ಸುಳ್ಳು ಅಂದ. ಆಗ ಹೇಳಿದ 5 ಮಂದಿನ ಅಪ್ಪ ಅಂತ ಕರೀಲಿಕ್ಕೆ ಬರ್ತದಂತ. ಯಾರ್ಯಾರನ್ನ ಅಂದರೆ ಅನ್ನದಾತ, ಭಯತ್ರಾತ, ಎಷ್ಟ ವಿದ್ಯಾಂ ಪ್ರಯಚ್ಛತಿ, ಜನಿತಾ ಚೋಪನೀತಾ ಚ ಪಂಚೈತೆ ಪಿತರ ಸ್ಮೃತಃ ಅಂತ 5 ಮಂದಿ ಹಡದವರು, ಉಪನಯನ ಮಾಡಿದವರು, ವಿದ್ಯಾ ಕೊಟ್ಟವರು, ಅನ್ನ ಹಾಕಿದವರು, ಭಯದಿಂದ ಪಾರ ಮಾಡಿದವ್ರನ್ನ 5 ಮಂದಿನ ತಂದೆ ಅಂತ ಕರೀಲಿಕ್ಕೆ ಬರ್ತದೆ. ರಜಿ ಮಹಾರಾಜ ಭಯತ್ರಾತ ನಮ್ಮನ್ನು ಭಯದಿಂದ ಪಾರ ಮಾಡೋಣಾದ್ರಿಂದ ಅವರ ಫಾದರ್ ಅಂತ ಘೋಷಣೆ ಮಾಡಿಬಿಟ್ಟ. ನಮ್ಮಪ್ಪ ಅಂದ್ಬಿಟ್ಟ. ಅವ್ರ ರಜಿ ಮಹಾರಾಜ ಸಿಂಹಾಸನ ಮೇಲೆ 3 ಫೂಟ್ ಎದ್ದು ಬಿಟ್ಟಿದ್ರಿ, ಫ್ಲೈಯಿಂಗ್ ಹಿಂಗೆ ಹಾಕೋತ. ಯಾಕೆ ಹೇಳ್ರಿ, ಇಂದ್ರದೇವರೇ ನಮ್ಮಪ್ಪ ಅಂದಾರ ಅಂತ ತಿಳ್ಕೊಂಡು ಹೇಳಿ. ಮುಂದಿನ ಮಾತು ಕೇಳ್ಬೇಕ್ರಿ, ಭಾಳ ಮಜಾ ಅದ. ಅಪ್ಪ ರಜಿ ಮಹಾರಾಜ ಅಂದಮೇಲೆ ಅವರ ಆಸ್ತಿಗೆ ಯಾವತ್ತೂ ಉತ್ತರಾಧಿಕಾರಿಗಳು ಮಕ್ಕಳಾಗೋದ್ರಿಂದ ಸ್ವರ್ಗವನ್ನು ನನಗೇ ಕೊಡ್ತಾನೆ ಎಂದು ಬಿಟ್ಟ. ರಜಿ ಮಹಾರಾಜ ಅಂದ, ಏನು ಶಾಣೆ ಇದ್ದ ಇಂದ್ರ, ಕೊಡೋದು ಕೊಟ್ಟು ಕಸ್ಕೊಂಡ ನನ್ನ ಕಡೆಯಿಂದ ಅಂದ. ಹೌದು, ಮತ್ತು ಅಪ್ಪನ ಆಸ್ತಿ ಉತ್ತರಾಧಿಕಾರಿಗಳೇ ಯಾರು, ಮಗ ಅಂದ. ಕೊಡ್ತೀರಾ ಅಪ್ಪ ಅಂದ. ಇಡಲೇಬೇಕಾಗಿತ್ತು ರೀ, ಕೊಡ್ತೀರಾ ಅಪ್ಪ ಅಂತ ಕೇಳಿದ್ಮೇಲೆ ಇನ್ನೇನು ಮಾಡಲಿಕ್ಕೆ ಬರ್ತದೆ. ಸರಿ ಅಂತ ಕೊಟ್ಟ, ಸಂತೋಷಪಟ್ಟ. ಅಡ್ಡಿ ಇಲ್ಲ, ನಾವು ಒಂದು ಕ್ಷಣಕ್ಕಾದರೂ ಇಂದ್ರ ಅಂತ ಕರ್ಸ್ಕೊಂಡಿದ್ದೀನಿ, ದೇವತೆಗಳು ನನ್ನ ಮಕ್ಕಳನ್ನು ಕರ್ಸ್ಕೊಂಡ್ರ ಅಂತ ಹೇಳಿ ರಾಜ್ಯವನ್ನು, ಇಂದು ಸ್ವರ್ಗವನ್ನು ಕೊಟ್ಟು ಹೊಳೆ ಬಂದ್ಬಿಟ್ರು. ಬಂದವು ಸುಮ್ ಕೊಡೋಕೆ ಬೇಡ್ರಿ. ರಜಿ ಮಹಾರಾಜ ಅವ್ನು ಡೈರಿ ಬರೀ ಅಭ್ಯಾಸ ಇತ್ತಂತ, ಡೈರಿಗಳು ಬರೆದಿಟ್ಟಿದ್ದ. ಹಿಂಗಿಂಗಾಗಿತ್ತು, ಸ್ವರ್ಗ ನಂದು, ನನ್ನ ಮಕ್ಕಳಾದ ದೇವತೆಗಳು ಆಳ್ಲಿಕ್ಕೆ ತರ ಅಂತ ಒಂದು ಸ್ಟೇಟ್ಮೆಂಟ್ ಬರೆದಿಟ್ಟು ಹೋಗ್ಬಿಟ್ಟಿದ್ದ. ಆಮೇಲೆ ಎಷ್ಟೋ ದಿವಸ ಆಗೋತು. ಇವ್ನು ರಜಿ ಮಹಾರಾಜನ ಮೂಲತಃ 500 ಮಂದಿ ಮಕ್ಕಳಿದ್ರಂತೆ. ಪಾಪ ಸ್ವಲ್ಪ ಇದ್ರು, ಆಗಿದ್ದು ಹೆಂಗೆ ಅಂತ ಕೇಳಿ ಬರೋದಿಲ್ಲ. ಒಂದು 500 ಮಂದಿ ಮಕ್ಕಳಾಗಿದ್ದು. ಅವರೆಲ್ಲ ಏನು ವಿಚಾರ ಮಾಡಿದ್ರು ಅಂದ್ರೆ, ನಮಗಿರೋ ಆಸ್ತಿ ಇಷ್ಟ ಆದ್ರೆ ಎಷ್ಟು ಮಂದಿ ಅಂತ ಹಂಚ್ಕೋಬೇಕು, ಏನಂತ ಹಂಚ್ಕೋಬೇಕು, ಅದಕ್ಕೆ ನಮ್ಮ ಅಪ್ಪನ ಆಸ್ತಿ ಎಷ್ಟೆಷ್ಟವ ತಡ್ರಿ ನೋಡೋಣ ಅಂತ ಲೆಕ್ಕ ತಕ್ಕೋತು ಬಂದ್ರಂತ. ಸ್ವರ್ಗ ನಮ್ಮ ಅಪ್ಪನ ಆಸ್ತಿ ಅಂತ ಬರ್ದಿತ್ತಂತೆ. ಅಲ್ಲ ನಮ್ಮಪ್ಪ ಹೇಳೋದು ಬೇಡ ನಮಗೆ, ಸ್ವರ್ಗ ನಮ್ಮ ಅಪ್ಪನ ಆಸ್ತಿ ಅಂತ ಡೈರಿ ತಗೊಂಡು ಸೀರೆ ಇಂದ್ರದೇವ್ರ ಮನೆಗೆ ಹೋದ್ರು. ಇಂದ್ರದೇವ ಅಂದ್ರು, ಯಾರು ನೀವು ಅಂದ್ರು, ನಾವು ರಜಿ ಮಕ್ಕಳು ಅಂದ್ರು. ಅದಕ್ಕೆ ನಾ ಏನು ಮಾಡಿ ಅಂದ್ರೆ, ಇಂದ್ರದೇವರು ಏನಿಲ್ಲ, ಹಮ್ ತುಮ್ ಭಾಯಿ ಎಂದ್ರು. ಅವರು ಕೆಸೆ ಭಾಯಿ ಎಂದ್ರು. ನಮ್ಮಪ್ಪ ನಿಮ್ಮಪ್ಪ ಅಂತ ಹೇಳ್ಕೊಂಡ್ಮೇಲೆ ನಾವು ನೀವು ಅಣ್ತಮ್ಮದ್ರಾಗಲ್ಲ ಏನೇನು ಮಾಡ್ತೀವಿ, ತಗೋಡ್ರಿ, ನಮ್ಮಪ್ಪ ನಮ್ಮ ಆಸ್ತಿಯನ್ನು ಬರೆದಿಟ್ಟಾರೆ, ನಮಗೂ ಪಾಲ್ಬೇಕು, ನಾವು ಸ್ವರ್ಗದಾಗಿರ್ತೀವಿ ಅಂತ ದಾಳಿ ಹಾಕ್ಬಿಟ್ರಿ. ಇಂದ್ರದೇವರಲ್ಲಿ ಈ ಹುಚ್ಚುಗಳೆಲ್ಲ ಎಲ್ಲಿಂದ ಬಂದಪ್ಪ, 500 ಮಂದಿ, ಒಬ್ಬರಲ್ಲಿ ಇಬ್ಬರಲ್ಲ. ಮನೆಯೊಳಗೆ ಒಬ್ಬರು ಇಬ್ಬರು ಇದ್ರೆ ಹೆಂಗಿರ್ತದೆ ಮನೆ ನೋಡ್ರಿಲ್ಲ, ಎಷ್ಟು ಚಂದ ಇರ್ತದೆ. ನೀಟಾಗಿ ಕುರ್ಚಿ ಇದ್ದಲ್ಲಿ, ಟೇಬಲ್ ಇದ್ದಲ್ಲಿ, ಬಟ್ಟೆ ಕಪಾಟ್ನ ಎಲ್ಲ ಇರ್ತಾವ್ರಿ. ಮನ್ಯಾಗ ಒಂದು 8-10 ಮಂದಿ ಆಗಿ ಹೇಳ್ತೀನಿ ರೀ. ಎಲ್ಲ ಮೊದಲು ಹೊರಗೆ ಗೇಟ್ ಮುಂದೆ ಬಟ್ಟೆ ಬಂದಿರ್ತಾವೆಲ್ಲ ಒಣ ಹಾಕೊಂಡು, ಆಮೇಲೆ ಮ್ಯಾಲೆ ಬಂದು ಬಂದು ಈ ರಜಿ ಮಹಾರಾಜನ ಮಕ್ಕಳು ಬಂದಾಗಿನ ಸ್ವರ್ಗದಾಗ ಎಲ್ಲಿ ನೋಡಿದಲ್ಲಿ ಧೋತ್ರ, ಲುಂಗಿ, ಅಂಗಿ ಹಿಂಗೆ ಉಳಿದು ಹೇಳಿ ಅದನ್ನು ಬಿಟ್ಟಿನಿ ಅಷ್ಟೇ. ಅದಕ್ಕೆ ಅವರೆಲ್ಲ ಹಾಕಿಬಿಟ್ಟಿದಾರೆ, ಫುಲ್ ಹಾಕಿಬಿಟ್ಟಿದಾರೆ. ಇಂದ್ರದೇವ್ರು ಎಲ್ಲರ ಕಾಲಿಟ್ಟು ನೋಡಿದ್ರೆ ಸಾಕು, ಅಂಗಿ ಚೊಣ್ಣನೆ ಬಿದ್ದಿರ್ಬೇಕು ಯಾವಾಗಲೂ. ಛೇ ಏನು ಬಂದುಪ್ಪ ಎಲ್ಲರ ಅಂತ ಬೃಹಸ್ಪತ್ಯಾಚಾರ್ಯ ಕೇಳಿದ್ರು. ಬೃಹಸ್ಪತ್ಯಾಚಾರ್ಯ ಇವ್ರನ್ನ ಹೆಂಗಾರ ಮಾಡಿ ಇಲ್ಲಿಂದ ಓಡಿಸ್ಬೇಕಲ್ಲ, ಅವ್ರ ಅಪ್ಪನಂತರ ಓಡಿಸಿದ್ವಿ, ಇವ್ರನ್ನೊಬ್ಬರು ಓಡಿಸ್ಬೇಕಲ್ಲ, ಏನು ಮಾಡ್ಬೇಕು ಹೇಳಿದ್ರಿ ಅಂತ ಕೇಳಂತ. ಬೃಹಸ್ಪತ್ಯಾಚಾರ್ಯ ಇಷ್ಟ ಅವ್ರಿಲ್ಲೋ, ಇನ್ನು 1 ವಾರದಾಗ ಅವ್ರು ಓಡ್ತಾಗ್ತದೆ ಇಲ್ಲಿಂದ. ಅವರು 1 ವಾರ ಒಳಗನ ಏನು ಉಪಾಯ ಮಾಡ್ತೀವಿ, ಎಲ್ಲ ನನ್ನ ಕಡೆ ಮಾಟ ಮದ್ದು ಮಂತ್ರ ಎಲ್ಲ ಹಾಕಿ ಸುಮ್ ಕೂಡ್ರಿ ಅಂತ ಇಷ್ಟು ಹೇಳ್ಬಿಟ್ರು. ಮರುದಿವಸ ಒಂದು ನಾಟಕ ಶುರು ಆತ್ರಿ. ಏನು ಅಂದ್ರೆ, ಒಂದು ಲಕ್ಷ ಪುಸ್ತಕ ತೊಗೊಂಡು ಬಂದಿರಲಿ. ಮೊನ್ನೆ ಆ ಸಂಸತ್ ಭವನದ ಮುಂದೆ ರಾಹುಲ್ ಗಾಂಧಿ ಅವ್ರ ಪುಸ್ತಕ ಇಟ್ಕೊಂಡು ನೋಡಿದ್ರಿ, ಒಳಗೇನು ಪೇಜ್ ಇದ್ದಿದ್ದೇ ಇಲ್ಲ, ಮೇಲೆ ಅಷ್ಟೇ ಕವರ್ ಪೇಜ್ ಪ್ರಿಂಟ್ ಆಗಿದ್ದು ನೋಡಿದ್ರಿ. ಮಜಾ ನೋಡಿದ್ರೆ ಹೆಂಗೆ ಅಂದ್ರೆ ಎಷ್ಟು ಮಂದಿ ಆ ಥರ ಹೇಳ್ತಿರ್ತೀನಿ ನಿಮಗೆ. ಬೃಹಸ್ಪತ್ಯಾಚಾರ ಅಂತ ಪುಸ್ತಕ ತೊಗೊಂಡು ಬಂದಿರಿ, ಇನ್ನು ಪ್ರಿಂಟ್ ಆಗಿದ್ದಿಲ್ಲ, ಬಿಫೋರ್ ಪ್ರಿಂಟ್ ಪುಸ್ತಕ ತೊಗೊಂಡು ಬಂದಿರಿ. ತೊಗೊಂಡು ಬಂದರು. ರಜಿ ಮಕ್ಕಳೆಲ್ಲ ಹಿಂಗೆ ಕೂತಿದ್ರಿ, ಗಂಭೀರ ಇದ್ದಕ್ಕಿದ್ದಂಗೆ. ಅಲ್ಲ ಇಂದ್ರದೇವ, ಈ ಪುಸ್ತಕ ಪ್ರಿಂಟ್ ಮಾಡ್ರಿ ಅಂತ ನಿಮ್ಗೆ 1 ವರ್ಷದಿಂದ ಕೇಳ್ತಿದ್ದೀನಿ, ಯಾಕೆ ಪುಸ್ತಕ ಪ್ರಿಂಟ್ ಮಾಡ್ತಿಲ್ಲ ಅಂತ ಧಮಕಿ ಹಾಕ್ಬಿಟ್ರಿ ಬೃಹಸ್ಪತ್ಯಾಚಾರ. ಇಂದ್ರದೇವರು ಮುಖ ತಿಳಿಸ್ಕೊಂಡು, ಅಲ್ರಿ ಅಂಥವೆಲ್ಲ ಅಪ್ಪದ ಪುಸ್ತಕ ಸರ್ಕಾರದಿಂದ ಪ್ರಿಂಟ್ ಹಾಕ್ತಾರನ, ನಾವು ಸರ್ಕಾರದಿಂದ ಏನು 1 ಪೈಸಾ ಕೊಡೋದಿಲ್ಲ, ತೊಗೊಂಡು ಹೋಗಿ ಅಂದ್ಬಿಟ್ರು. ಅವರು ಬೃಹಸ್ಪತ್ಯಾಚಾರ ತಾರಕ ಧ್ವನಿಯಿಂದ, ನೀರು ಪ್ರಿಂಟ್ ಹಾಕದೇ ಇದ್ರೆ ಏನಾಯಿತು ದೇವೇಂದ್ರ, ನಾನು ಸ್ವಂತ ರೊಕ್ಕದಲ್ಲಿ ಪ್ರಿಂಟ್ ಹಾಕ್ತೀನಿ, ನಿಮ್ದೆಲ್ಲ ಕರ್ಮಕಾಂಡವನ್ನು ಬಯಲಿಗೆಳಿತೀನಿ ಪುಸ್ತಕದಲ್ಲಿ ಅಂತೇಳಿ ಬರೆದು ಹೋಗ್ಬಿಟ್ರು. ಎಲ್ಲ ಶಾಂತ ಆಗೋಯ್ತು. ರಜಿ ಮಕ್ಕಳಿಗೆಲ್ಲ ಆಶ್ಚರ್ಯ, ಏನದ ಪುಸ್ತಕದಾಗದೊಳಗೆ. ಯಾಕಂದ್ರೆ ಇಂದ್ರದೇವ ಪ್ರಿಂಟ್ ಹಾಕೋಂಗಿಲ್ಲ ಅಂತಾನೆ, ಇವ್ರನ್ನ ರೊಕ್ಕ ಕೊಟ್ಟು ನನ್ನ ರೊಕ್ಕ ಕೊಟ್ಟರೆ ಹಾಕಿಸ್ತೀನಿ ಅಂತ ಏನದ ಇದ್ರೊಳಗೆ. ಗಾಬರಿ ಆತ್ರಿ ಇವ್ರು. ಕೊನೆಗೆ ಒಂದು ದಿವಸ ಮೆಲ್ಲಕ್ಕೆ ರಾತ್ರಿ ಹೋದಂತ ಆ ಬೃಹಸ್ಪತ್ಯಾಚಾರ ಕಡೆ ಆಚಾರ್ಯ
ಆ ಪುಸ್ತಕದ ಒಂದು ಕಾಪಿ ಇದ್ರೆ ಕೊಡ್ರಪ್ಪ, ಓದಿ ಕೊಟ್ಟು ಬಿಡ್ತೀನಿ ನಿಮಗೆ, ಒಂದೇ ಒಂದು ಕಾಪಿ. ಈ ಯಾಕೋ ಅಲ್ಲ, ಅವಾಗೇನೋ ದೇವತೆಗಳ ಕರ್ಮಕಾಂಡ ಎಲ್ಲ ಬಯಲು ಮಾಡ್ತೀರಿ ಅಂತ ಹೇಳಿರಿ, ಮೋದಿ ಕರ್ಮಕಾಂಡ ಬಯಲಾಗ್ತದೆ ಅಂತ ಅಂದ್ಕೊಳ್ಳಿ, ಎಲ್ಲ ಒಂದು ಕಾಪಿ ತೊಗೊಳಗಿಲ್ಲ. ಹಂಗೆ ಎಲ್ಲ ಒಂದು ಕಾಪಿ ಏನು ಕೊಡ್ರಿ ಒಂದೇ ಪುಸ್ತಕ ಇದ್ರೆ ಜಾಸ್ತಿ ಇದ್ದಿದ್ದೇ ಇಲ್ಲ, ಅದೊಂದೇ ಪ್ರಿಂಟ್ ಹಾಕ್ಸಿದ್ರಿ, ತಗೊಂಡು ಕೊಟ್ಬಿಟ್ರಿ. ಹೋಗಿ ತೆಗೆದು ನೋಡ್ತಾರೆ, ಏನು ಬರ್ದಿದ್ದು ಅದ್ರೊಳಗೆ ಅಂದರೆ ದೇವತೆಗಳು ಮಾಡುವ ಮೋಸಗಳು, ಸುಳ್ಳೆ ಯಜ್ಞ ಯಾಗ ಅಂತಾರೆ, ತುಪ್ಪ ಅನ್ಸರು ಇವ್ರು ತಿನ್ಕೋತ ಕೂತಿರ್ತಾರೆ, ಅಲ್ಲೇನಿಲ್ಲ ಇಲ್ಲೇನಿಲ್ಲ, ಯಾವ ಸ್ವರ್ಗ ಪರ್ಗ ಏನಿಲ್ಲ, ಪುಣ್ಯ ಗಿಣ್ಯ ಏನಿಲ್ಲ ಅಂತ ಎಲ್ಲ ನೆಗೆಟಿವ್ ಬರೆದ್ಬಿಟ್ಟಿದ್ರಿ. ಅದಕ್ಕೆ ಪರಲೋಕ ಅಂತ ಇಲ್ಲವೇ ಇಲ್ಲ, ಯಾರು ಬೇಕಾದರೂ ಬರಬಹುದು, ಈ ದೇವತೆಗಳ ಸ್ವಾರ್ಥಿಗಳು, ಸಂಧ್ಯಾವನ ದೇವರ ಪೂಜೆ ನಮ್ಮನ್ನು ಮಾಡ್ಕೊಂಡು ಕೂಡ್ತಾರೆ, ತಾವರು ಒಂದು ದಿವಸ ಮಾಡ್ಯಾರೇನು, ಹಿಂಗೆಲ್ಲ ಪುಸ್ತಕ ತುಂಬ ಬರೆದಿಟ್ಬಿಟ್ರು. ಅವರು ನೋಡಿದ್ರು ನಾಸ್ತಿಕವಾದ ಅಂತ ಅದಕ್ಕೆ ಹೆಸರು, ನಾಸ್ತಿಕವಾದ ಅಂತ. ಓದಿ 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 ಏನು ಮಾಡ್ಕೊಂಡ್ರು ಅಂದರೆ ಒಬ್ಬರು ಓದಿದ್ರು, ಇನ್ನೊಬ್ಬ ಕೊಟ್ಟರು, ಅವ್ರು ಓದಿದ್ರು, ಇನ್ನೊಬ್ಬರು 500 ಮಂದಿ ಓದಿಬಿಟ್ರು ಪುಸ್ತಕ, ಒಂದೇ ಪುಸ್ತಕ. ಈ ನ್ಯೂಸ್ ಪೇಪರ್ ಒಂದೇ ತೊಗೊಂಡು ಮನೆಯವರೆಲ್ಲ ಓದಿರ್ತಾರೆ ನೋಡ್ರಿ, ಅವು ಒಣಗಿನವ್ರೆಲ್ಲ ಓದಿರಂಗಿಲ್ಲ, ನ್ಯೂಸ್ ಪೇಪರ್ ಎಲ್ಲ ಒಬ್ಬ ಹರಿದು ಮುಂದಿನ ಪೇಜಿ ಹಿಂದಿನ ಪೇಜಿ ಅಂತ ಓದಿರಂಗಿಲ್ಲ. ಹಂಗೆ ಅಷ್ಟರು ಓದಿ ಮುಗಿಸ್ಬಿಟ್ರಿ. ಅದನ್ನು ಒಂದು ನಿರ್ಧಾರ ಮಾಡ್ಕೊಂಡ್ರು, ನಾವಿನ್ನು ಮುಂದೆ ಸಂಧ್ಯಾವನೆ ದೇವ್ರ ಪೂಜೆ ಮಾಡಂಗಿಲ್ಲ, ದೇವತೆಗಳೇ ಮಾಡಂಗಿಲ್ಲ ಅಂತ. ಬರೀ ಹೊರಗೆ ಬರೋ ಕಾಲಕ್ಕೆ ಚಂದ ನಾಮ ಹಚ್ಕೊಂಡ್ ಬರ್ತಾರಂತ ಅವರೆಲ್ಲ ಹಂಗೆಲ್ಲ ಬಂದ್ಬಿಟ್ಟಿದ್ರು. ಸಂಧ್ಯಾನ ಮಾಡದೇ ಇದ್ರು ಹೊರಗೆ ಹೋಗ್ಬೇಕಾದ್ರೆ ಚಂದ ಹಚ್ಕೊಂಡು ಹೋಗ್ಕೊಂಡು ಹೋಗ್ತಿರ್ತಾರೆ. ಏನು ಮುದ್ರಿ ಏನು ಗೋಪಿ ಚಂದ್ರ ಹೇಳಿದ್ದಾರೆ, ಸ್ವತಃ ಬ್ರಹ್ಮದೇವ್ರು ನೋಡಿ ನಚ್ಕೋತಿರ್ಬೇಕ್ರಿ, ನನಗಿಂತ ಚಂದ ಹಚ್ಕೊಂಡಿಲ್ಲ ಅಂತ ತಿಳ್ಕೊಂಡು ಹಂಗೆ ಹಚ್ಕೊಂಡು ಹೋಗ್ಬಿಟ್ರು. ಹಿಂಗಾಗಿ ಇವರೆಲ್ಲ ಬಿಟ್ಬಿಟ್ರು. ಯಾವಾಗ ಸತ್ಕರ್ಮವನ್ನು ಮಾಡೋದು ಬಿಟ್ಟರೋ ಆಗೇನಾಯಿತು ಅಂದರೆ ಪುಣ್ಯ ಎಲ್ಲ ಹ್ರಾಸ ಆಯಿತು. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ, ಸ್ವರ್ಗದಲ್ಲಿ ಪುಣ್ಯ ಇರೋವಷ್ಟು ದಿವಸ ಮಾತ್ರ ವಾಸ, ಪುಣ್ಯ ಇಲ್ಲ ಅಂದರೆ ಕೆಳಗೆ ಎತ್ತಿ ಒಗಿತಾರಂತೆ. ಇಂದ್ರದೇವರಂದ್ರು ಇವ್ರನ್ನೆಲ್ಲರೂ ಎತ್ತಿ ಹೊರಗೋಗಿ ಅಂದ್ಬಿಟ್ರು, ಯಾಕೆ ಪುಣ್ಯವೇ ಇಲ್ಲ ಅಂತ ಎತ್ತಿ ಒಗೆದ್ಬಿಟ್ರಂತೆ. ಆಗ ಇಂದ್ರದೇವರು ಕೇಳಿದ್ರಂತೆ, ಏನು ಉಪಾಯ ಮಾಡಿದ್ರಿ ಅವ್ರನ್ನ ಹೊರಗೆ ಹಾಕಲಿಕ್ಕೆ ಅಂತ. ಬೃಹಸ್ಪತ್ಯಾಚಾರ್ಯ ಹೇಳಿದರು, ಚಾರ್ವಾಕವಾದ ಅಂತ ಒಂದಿದೆ, ನಾಸ್ತಿಕ ಮತವನ್ನು ಸ್ಥಾಪನೆ ಮಾಡಿದೆ ಅಂತ ಹೇಳಿದರು. ಅವತ್ತು ನಾಸ್ತಿಕ ಮತ ಮೊದಲು ಪ್ರಾರಂಭ ಆಯಿತು. ಅಲ್ಲಿವರೆಗೆ ಜಗತ್ತಿನಲ್ಲಿ ಕೇವಲ ಆಸ್ತಿಕ ಮತ ಇದ್ದದ್ದು. ರಜಿಯ ಮಕ್ಕಳನ್ನು ಕೆಡುವುದಕ್ಕಾಗಿ ನಾಸ್ತಿಕ ಮತವನ್ನು ಪ್ರಾರಂಭ ಮಾಡಿದವರು ಯಾರು ಅಂದರೆ ಬೃಹಸ್ಪತ್ಯಾಚಾರ್ಯರು, ಬೇರೆಯವರಲ್ಲ. ಅದ್ರ ಮತ್ತು ಅವ್ರಿಗೆ ದೋಷ ಬರಲಿಲ್ವಾ ಅವ್ರು ಹಿಂಗೆಲ್ಲ ಹೇಳಿದ್ದಕ್ಕೆ ಅಂದರೆ ಅವರು ಆಪತ್ಕಾಲದಲ್ಲಿ ಅಂತಹ ಸ್ಥಿತಿಯ ಮತವನ್ನು ಸ್ಥಾಪನೆ ಮಾಡಿದ್ದ. ವಾದರಾಜ ಶ್ರೀಚಂದ್ರರು ಯುಕ್ತಿ ಮಲ್ಲಿಕಾದವರು ಹೇಳೋ ಕಾಲಕ್ಕೆ ನಾಸ್ತಿಕ ಮತವನ್ನು ಖಂಡನ ಮಾಡ್ತಾರೆ. ಆ ನಾಸ್ತಿಕ ಮತ ಖಂಡನ ಮಾಡೋ ಕಾಲಕ್ಕೆ ಈ ನಾಸ್ತಿಕ ಮತದ ಮೂಲ ಪುರುಷರಾದ ಬೃಹಸ್ಪತ್ಯಾಚಾರ್ಯರಿಗೆ ಒಂದು ನಮಸ್ಕಾರ ಅಂತ ಬರೆದಿದ್ದಾರೆ ಅವರೇ ವಾದರಾಜ ಸ್ವಾಮಿಗಳೇ. ಆದ್ದರಿಂದ ಆ ನಾಸ್ತಿಕ ಮತವನ್ನು ಖಂಡನ ಮಾಡಿ ಅನಂತರದಲ್ಲಿ ಖಂಡನ ಮಾಡ್ತಾರೆ ವಾದರಾಜ ಸ್ವಾಮಿಗಳು. ಇಲ್ಲಿ ಏನಾಯಿತು ಅಂದರೆ ಅದು ಬರೆದಿಟ್ಟು, ಬರೆದಿಟ್ಟದ್ದಕ್ಕೆ ಅವರೆಲ್ಲರೂ ಕೂಡ ಏನು ಮಾಡಿದ್ರು, ತಪ್ಪಾಗಿ ತಿಳಿದುಕೊಂಡು ಅಧೋಗತಿಯನ್ನು ಹೊಂದಿದ್ದಾರಂತೆ. ಇದು ರಜಿ ಮಹಾರಾಜನ ಕಾಲಕ್ಕೆ ಆದದ್ದು ಚಂದ್ರವಂಶದಲ್ಲಿ ಅಂತ ಒಂದು ಕಥೆಯನ್ನು ತಿಳಿಸಿಕೊಟ್ಟಿದ್ದಾನೆ. ಇದು ಮುಗಿದ ಮೇಲೆ ಇನ್ನೊಬ್ಬ ಮಗ ಬರ್ತಾನೆ. ಈ ಬುಧನಿಂದ ಪುರೂರವನ ಮಗ ಆಯುವಿನ ಮಗ ನಹುಷ ಅಂತ ಬರ್ತಾನೆ. ನಹುಷ ಮಹಾರಾಜ ಅಂತ ತಿಳಿದುಕೊಂಡು ಈ ನಹುಷ ಮಹಾರಾಜನ ಕಥೆಯನ್ನು ನಾವು ಕೇಳುತ್ತೇವೆ, ಭಾಳ ಸರ್ತಿ ಕೇಳಿರ್ತೀವಿ. ಇನ್ನೊಂದ್ಸಲ ಸಂಕ್ಷೇಪದಾಗ ಹೇಳಿ ಮುಗಿಸ್ತೀನಿ. ನಹುಷ ಮಹಾರಾಜನ ಕಥೆ ಏನು ಅಂದರೆ, ಒಂದು ಸರ್ತಿ ಇಂದ್ರದೇವರು ವೃತ್ರಾಸುರನ ಸಂಹಾರ ಮಾಡಿದ್ದಕ್ಕಾಗಿ ಇಂದ್ರ ಪದವಿ ಮೇಲೆ ಕೂಡ್ಲಿಕ್ಕಾಗಲಿಲ್ಲ, ಬ್ರಹ್ಮಹತ್ಯೆ ಬಂದಿತ್ತು. ಆ ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಳ್ಳಬೇಕು ಅಂತ ಅನ್ನೋದಕ್ಕೆ, ಬ್ರಹ್ಮಹತ್ಯಾ ಪರಿಹಾರ ಮಾಡಿಕೊಳ್ಳಬೇಕು ಅನ್ನೋದಕ್ಕೆ ಗಂಗಾ ನದಿಯಲ್ಲಿ ಕಮಲದ ನಾಳ, ಅದರ ನಾಳದ ಒಳಗೆ ಕುಳಿತುಕೊಂಡು ನರಸಿಂಹ ಮಂತ್ರವನ್ನು ಜಪ ಮಾಡ್ತಾ ಇದ್ದಾರೆ. ಯಾಕೆ? ಬ್ರಹ್ಮಹತ್ಯಾ ಪರಿಹಾರ ಆಗಲಿ ಅಂತ. ಆವಾಗ ಆ ಇಂದ್ರ ಪದವಿ ಖಾಲಿ, ಕುರ್ಚಿ ಸ್ವರ್ಗಾಧಿಪತಿಗಳು ಖಾಲಿ ಇರ್ತದಕ್ಕೆ. ಹಾಗಾದ್ರೆ ಯಾರನ್ನು ಕೂಡಿಸ್ಬೇಕು ಅಂತ ಒಂದು ಪ್ರಶ್ನೆ ಬಂತು. ಇವ್ರನ್ನ ಕೂಡಿಸ್ಬೇಕಾ ಅವ್ರನ್ನ ಕೂಡಿಸ್ಬೇಕಾ ಅಂತ ಒಂದು ಪ್ರಶ್ನೆ ಬಂತು. ಇವ್ರನ್ನೆಲ್ಲ ಕೂಡಿಸ್ಲಿಕ್ಕೆ ಹೋಗಬೇಡ್ರಿ, ಸದ್ಯಕ್ಕೆ ಚಂದ್ರವಂಶದಲ್ಲಿ ಒಬ್ಬ ಯೋಗ್ಯನಾದ ರಾಜನಿದ್ದಾನೆ, ಅವ ನಹುಷ ಮಹಾರಾಜ ಅಂತ ತಿಳಿದುಕೊಂಡು ಆ ನಹುಷ ಮಹಾರಾಜನನ್ನೇ ಅಲ್ಲಿ ಕೂಡಿಸಿಬಿಡ್ರಿ ಅಂತ ಹೇಳಿದ್ರಂತೆ. ಆಯಿತು ಅಂತ ಹೇಳಿ ನಹುಷ ಮಹಾರಾಜನ ಏನು ಮಾಡಿದ್ದಾರೆ, ಆ ಇಂದ್ರನ ಪೋಸ್ಟಿಗೆ ಕೂಡಿಸಿದ್ದಾರೆ. ಭಾರಿ ಸಂತೋಷ ಆಗಿಬಿಡ್ತೀನಿ ನಹುಷ ಮಹಾರಾಜನಿಗೆ. ಅವ್ರು ನೋಡ್ರಿ, ರಜಿ ಮಕ್ಕಳು ಸ್ವರ್ಗ ನಮಗೆ ಬೇಕು ಅಂತ ಬಂದಿದ್ರು, ಅವ್ರಿಗೆ ಸಿಗಲಿಲ್ಲ. ಇವ ಬೇಡ, ನನಗೇನು ಸಂಬಂಧ ಇಲ್ಲ ಅಂತ ಮನೆಯಾಗ ತಾ ಕೂತಿದ್ದ, ಅವನಿಗೆ ಕರ್ಕೊಂಡು ಬಂದು ಎಲ್ಲಿ ಕೂರಿಸಿದ್ರು ಅಂದರೆ ಇಂದ್ರನ ಕುರ್ಚಿ ಮೇಲೆ ಕೂಡಿಸ್ಬಿಟ್ರು. ಇಂದ್ರನ ಕುರ್ಚಿ ಮೇಲೆ ಕೂತ ಮೇಲೆ 2 ದಿವಸದಾಗ ಏನಾಯ್ತು ಅಂದ್ರೆ ಬುದ್ಧಿ ಕೆಡ್ತ್ರಿ. ಅವು ಕುರ್ಚಿ ಮಹಿಮಾ ಅಂತ ಕೇಳಿರ್ತಾವ. ಕುರ್ಚಿ ಮಹಿಮಾ ಅಂತ ಗೊತ್ತಿಲ್ಲ, ಯಾವ್ಯಾವ ಕುರ್ಚಿ ಮೇಲೆ ಕೂತ ಮೇಲೆ ಬುದ್ಧಿ ಹೆಂಗೆ ಬರ್ತಿರ್ತಾವಂತ್ರಿ. ಕೋಟ್ ಹಾಕೊಂಡು ತಿಳ್ಕೊಡ್ರಿ, ಕರಿ ಕೋಟು ಇದ್ದಕ್ಕಿದಂಗೆ ವಾದ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಯಾಕೆ ಹೇಳ್ರಿ, ಆ ಕೋಟಿನ ಮಹಿಮಾ. ಕೆಲವು ಟೊಪ್ಪಿಗೆ ಇರ್ತಾವ್ರಿ, ಹಿಂಗೆ ಹಾಕೊಂಡ್ಕೊಳ್ಳಿ ಅವ್ರು ಹೆಂಗೆ ಶುರು ಮಾಡಿಬಿಡ್ತಾರೆ. ಯಾಕೆ? ಟೊಪ್ಪಿಗೆ ಮಹಿಮಾ ಅಂತ. ಟೊಪ್ಪಿಗೆ ಮಹಿಮಾ, ಕೋಟಿನ ಮಹಿಮಾ ಅಂತೆಲ್ಲ ಇರ್ತಾವೆ. ಹಂಗೆ ಈ ಕುರ್ಚಿ ಮೇಲೆ ಕೂತ ಮೇಲೆ ಮಹಿಮಾ ಶುರು ಮಾಡ್ತೀರಿ.
ನಮ್ಮ ಪಂಡ್ರಿನಾಥಾಚಾರ್ಯ ಜೋಕ್ ಮಾಡ್ತಿದ್ರು ಪುರಾಣದಾಗ, ಭಾಳ ಚಂದ ಹೇಳ್ತಿದ್ರು. ಏನು ಅಂದರೆ ಅವನು ತಲೆ ತಿರುಗ್ಲಿಕ್ಕತ್ತಿತ್ತಂತ. ಯಾಕೆ ತಲೆ ತಿರುಗ್ಲಿಕ್ಕತ್ತಿತ್ತು ಅಂದರೆ ಆಫೀಸರ್ ಇದ್ದವ, ಆಫೀಸರನ್ನು ತಲೆ ತಿರುಗ್ಲಿಕ್ಕತ್ತಿತ್ತಂತ. ಯಾಕೆ ತಲೆ ತಿರುಗ್ಲಿಕ್ಕತ್ತಿತ್ತು ಅಂದರೆ ತೆಳಗ ಕುರ್ಚಿ ತಿರುಗ್ತಿತ್ತಂತ, ಮೇಲೆ ಫ್ಯಾನ್ ತಿರುಗ್ತಿತ್ತಂತ. ಮತ್ತು ನಡುವಿನ ತಲೆ ಯಾಕೆ ತಿರುಗಲಾರ್ದು ಉಳಿತದೆ ಅಂತ ಕೇಳಿದ್ರಂತ. ಮೇಲೆ ಫ್ಯಾನು, ತೆಳಗ ಕುರ್ಚಿ ಎರಡು ತಿರುಗ್ತಾವ ಅಂದರೆ ನಡುವಿನ ತಲೆನೂ ತಿರುಗಬೇಕಾಗ್ತದೆ. ಹಂಗೆ ತಲೆ ತಿರುಗ್ತೀವಿ. ತಿರುಗಿದ ಮೇಲೆ ಏನಾಯ್ತು ಅಂದರೆ ಇಂದ್ರನ ಅಂದಮೇಲೆ ಇಂದ್ರನ ಹೆಂಡತಿ ನನ್ನ ಹೆಂಡತಿ ಅಂದ. ಶಚೀದೇವಿ ನನ್ನ ಹೆಂಡತಿ ಅಂದ. ಶಚೀದೇವಿ ಅಂದು ಏನು ಮೂರ್ಖಿದ್ದೀಯೋ ಎಲ್ಲ, ನಾ ಇಂದ್ರದೇವರ ಹೆಂಡತಿ, ನಿನ್ನ ಹೆಂಡತಿ ಹೆಂಗೆ ಆಗ್ತೀನಿ? ಅವೆಲ್ಲ ನಮ್ಗೆ ಸಂಬಂಧ ಇಲ್ಲ, ನೀ ನನ್ನ ಹೆಂಡತಿ ಇದ್ದಿ, ನೀ ನನ್ನ ಜೊತೆ ಇರಬೇಕು ಅಂತ. ಆಕೆ ಅಂದ್ಲು, ಹಂಗಾರೆ ಆಯ್ತು, ನಿನ್ನ ಹೆಂಡತಿ ಆಗಿರ್ತೀನಿ, ಒಂದು ಉಪಾಯ ಮಾಡ್ತೀನಿ ಅಂತ ಅಂದ್ಲು. ಏನು ಉಪಾಯ ಹೇಳಿ? ಇಂದ್ರದೇವರು ಹೇಳ್ಕೊಟ್ಟ ಉಪಾಯ. ಅಷ್ಟೊತ್ತಿಗೆ ಅವ್ರ ಜಪ ಮುಗಿಲಿಕ್ಕೆ ಬಂದಿತ್ತು. ಈ ನಹುಷ ಮಹಾರಾಜನಿಗೆ ಹೇಳು, ನಾನು ನಿನ್ನ ಮನೆಗೆ ಬರೋದಿಲ್ಲ ನಿನ್ನ ಹೆಂಡತಿಯಾಗಿ, ನನ್ನ ಅರಮನೆಗೆ ನೀ ಬರಬೇಕು. ಬರೋ ಕಾಲಕ್ಕೆ ಹೆಂಗೆ ಬರಬೇಕು ಅಂತ ಕೇಳಿದ್ರೆ, ಸಪ್ತ ಋಷಿಗಳು ನಿನ್ನನ್ನು ಪಲ್ಲಕ್ಕಿಯೊಳಗೆ ತೊಗೊಂಡ್ಬರ್ಬೇಕು. ಅವರು ಸಪ್ತ ಋಷಿಗಳು ಪಲ್ಲಕ್ಕಿಯೊಳಗೆ ತೊಗೊಂಡು ಬಂದಾಗ ಮಾತ್ರ ನಾನು ನಿನ್ನನ್ನು ಮೆಚ್ಚುತ್ತೀನಿ, ಒರಿತೀನಿ, ಬೇಕಾದ ಕೊಡ್ತೀನಿ, ಸಂತೋಷಪಡಿಸ್ತೀನಿ ಅಂತ ಹೇಳ್ಬಿಟ್ಟು. ಇದು ಪಾಪ ಹುಚ್ಚ ಹೂ ಅಂತ ತಿಳ್ಕೊಂಡು ಸಪ್ತರ್ಷಿಗಳನ್ನು ಕರ್ಕೊಂಡು ಪಲ್ಲಕ್ಕಿಯೊಳಗೆ ಹೊಂಟಿದ್ರೆ ಅಗಸ್ತ್ಯರೊಬ್ಬರು ಇದ್ರು, ಸ್ವಲ್ಪ ಗಿಡ್ಡಿದ್ರು. ಅವ್ರು ಅಷ್ಟು ಹೈಟ್ ಇದ್ದಿದ್ದಿಲ್ಲ, ಕುಂಭ ಸಂಭವ. ಆ ಪಲ್ಲಕ್ಕಿ ಹೊತ್ಕೊಂಡು ಅವ್ರು ಇದ್ರ ಜೊತೆಗೆ ಅವ್ರು ನಡ್ಕೋತ ಬರ್ಲಿಕ್ಕೆ ಅಂತ ಮಾತಾಡ್ಕೋತ ಬಂದರು. ಒಂದು ಪ್ರಶ್ನೆ ಕೇಳಿದ್ರು, ವೇದ ಪ್ರಮಾಣಂ ಚೇತ್ ವೇದ ಪ್ರಾಮಾಣ್ಯ ವಿಷಯ ಪೃಷ್ಟೋ ನಿತ್ಯಾಹ ಮೂಢಧಿ. ವೇದಗಳು ಪ್ರಮಾಣ ಹೌದೋ ಅಲ್ಲೋ ಅಂತ ಒಂದು ಪ್ರಶ್ನೆ ಕೇಳಿದ್ರು. ಯಾರಿಗೆ? ನಹುಷನಿಗೆ. ನಹುಷನಿ ವಿಚಾರ ಮಾಡಿದ. ಈಗ ನಾನು ಯಾವ ಉತ್ತರ ಹೇಳಿದ್ರು ಸಮಸ್ಯೆ. ಏನು ಸಮಸ್ಯೆ ಇದೆ? ವೇದಗಳು ಪ್ರಮಾಣವೋ ಅಲ್ಲವೋ? ಈಗ ಹೇಳಿ, ನಿಮ್ಗೆ ಯಾವ ಉತ್ತರ ಹೇಳಿದ್ರೆ ಸಮಸ್ಯೆ ಹೇಳೋಣ ಅಂತ. ಕೆಲವೊಮ್ಮೆ ಇಂಥ ಪ್ರಶ್ನೆ ಕೇಳಿಬಿಡ್ತಿರ್ತಾರೆ, ಯಾವುದಕ್ಕೂ ಉತ್ತರ ಕೊಡ್ಲಿಕ್ಕೆ ಬರ್ತಿರಂಗಿಲ್ಲ ಅಂಥ ಪ್ರಶ್ನೆ ಕೇಳಬೇಕು. ಆಚಾರ್ಯ, ನಿಮ್ಮ ಹೆಂಡತಿ ನಿಮ್ಗೆ ಹೊಡಿತಿದ್ಲಲ್ಲ, ಹೊಡೆಯೋದು ನಿಲ್ಸಾಳೋ ಇಲ್ಲೋ ಅಂತ ಯಾರೋ ಕೇಳಿದ್ರಂತ. ಏನು ಉತ್ತರ ಕೊಡ್ತೀವಿ? ಆಚಾರ್ಯ, ನಿಮ್ಮ ಹೆಂಡತಿ ನಿಮ್ಗೆ ಹೊಡೆಯೋದು ನಿಲ್ಸಾಳೋ ಇಲ್ಲೋ ಅಂದ್ರೆ, ನಿಲ್ಸಾಳ ಅಂದ್ರೆ ಇಷ್ಟು ದಿವಸ ಹೊಡಿತಿದ್ಲು ಅಂತ ಅರ್ಥ, ಇಲ್ಲ ಅಂದ್ರೆ ಇನ್ನೂ ಹೊಡಿತಾಳ ಅಂತ ಅರ್ಥ. ಅದಕ್ಕೆ ಎರಡರೂ ಯಾವುದೋ ಉತ್ತರ ಕೊಡ್ಬೇಕಾಗ್ತದೆ. ನಿಲ್ಸಾಳ ಅಂದ್ರೆ ಇಷ್ಟು ದಿವಸ ಹೊಡಿತಿದ್ಲು, ನಿಲ್ಸಿಲ್ಲ ಅಂದ್ರೆ ಇನ್ನೂ ಹೊಡಿತಾಳ ಅಂತ ಅರ್ಥ. ಅದಕ್ಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಭಾಳ ಗಂಭೀರ ಆಗ್ತದೆ. ಏನು ಮಾಡಬೇಕು? ವೇದಗಳು ಪ್ರಮಾಣ ಹೌದೋ ಅಲ್ಲೋ ಅಂದರೆ ಪ್ರಮಾಣ ಹೌದು ಅನ್ನೋ ಒಂದು ಸಮಸ್ಯೆ, ಅಲ್ಲ ಅನ್ನೋ ಒಂದು ಸಮಸ್ಯೆ. ಯಾಕೆ? ಒಂದು ವೇಳೆ ವೇದಗಳನ್ನ ಪ್ರಮಾಣ ತಂದು ಬಿಟ್ಟೆ ಅಂತ ಇಟ್ಕೊಳ್ರಿ. ಅಗಸ್ತ್ಯರಂತರ ಅಲ್ಲೋ ವೇದ ಪ್ರಮಾಣ ಅಂತಿ, ಶಚೀದೇವಿ ಇಂದ್ರನ ಹೆಂಡತಿ, ಪರಸ್ತ್ರೀ ಆಗ್ತಾಳ, ನೀ ಹೆಂಗೆ ಹೊಂಟಿ ಅಂತ ಪ್ರಶ್ನೆ ಕೇಳ್ಬಿಡ್ತಾರೆ. ಅವಾಗ ನಂಗೆ ಹೋಗ್ಲಿಕ್ಕೆ ಬರೋದಿಲ್ಲ, ತಿರುಗಿ ಹೋಗ್ಬೇಕಾಗ್ತದೆ. ಅದಕ್ಕೆ ಇಲ್ಲ ಅಂದೇ ವೇದಗಳನ್ನು ಒಪ್ಪಿಕೊಂಡು ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಅದಕ್ಕೇನು ಸಿಟ್ಟಿಗೆ ಹತ್ತು ಉತ್ತರ ಕೊಡದೆ ಚಾಡಿಸಿ ಒದ್ದುಬಿಟ್ರು ಅಂತ. ಯಾರಿಗೆ? ಅಗಸ್ತ್ಯರಿಗೆ ಒದ್ದುಬಿಟ್ರು. ಅವ್ರು ಜುಟ್ಟು ಹೊಡೆದಿತ್ತಂತ, ತಲೆ ಜಟಾಸು ಬಿತ್ತು, ಕಾಲಿ ಪೆಟ್ಟ ಬಿದ್ದು ಕೂಡಲೇ ಸರ್ಪ ಮುನ್ನಡಿ ಅಂತ ಒದ್ದು ಕೂಡಲೇ ಆ ಅಗಸ್ತ್ಯ ಋಷಿಗಳ ಜುಟ್ಟಿನಲ್ಲಿ ಒಬ್ರು ಕೂತಿದ್ರಂತೆ, ಭೃಗು ಋಷಿಗಳು. ಕದಾಪಿ ಅಲೀಯಮಾನ, ಯಾರ ಕಣ್ಣಿಗೆ ಬಿದ್ದಿದ್ದಿಲ್ಲ. ಅವರು ತಕ್ಷಣಕ್ಕೆ ಶಾಪ ಹಾಕ್ತಾರಂತೆ. ಯಾರಿಗೆ ಶಾಪ ಹಾಕ್ತಾರೆ ಅಂದರೆ ನಹುಷನಿಗೆ ಹಾಕ್ತಾರೆ. ಒದ್ದಿದ್ದೀಯಲ್ಲ ಅಗಸ್ತ್ಯರಿಗೆ, ಸರ್ಪ ಅಂತ ತಿಳ್ಕೊಂಡು ಸರ್ಪನಾಗಿ ಬೀಳು ಶಾಪ ಹಾಕಿಬಿಟ್ರಂತೆ. ಸರ್ಪ ಅಂದ್ರೆ ಮುನ್ನಡಿ ಅಂತ ಅರ್ಥ. ಸೃಗತೌ ಮುನ್ನಡಿ ಅಂತ, ಮುಂದೆ ನಡಿ ಅಂತ ಅನ್ನೋದನ್ನು ಇವ್ರು ಹಿಂಗೆ ಹೇಳಿದ್ದಕ್ಕೆ ಸರ್ಪವಾಗಿ ಬೀಳು ಶಾಪ ಹಾಕಿಬಿಟ್ರಂತ. ಆ ಕ್ಷಣಕ್ಕೆ ಸರ್ಪವಾಗಿ ಬಿದ್ದಂತ. ಗೊತ್ತಾಯ್ತಾ ಏನಂತ ಹೇಳಿದ್ದು? ಇಲ್ಲೊಂದು ಚಮತ್ಕಾರದ. ಏನು ಚಮತ್ಕಾರದ ಅಂದರೆ, ಈಗ ಯಾವ ಮಾಸ ಇದು? ಅಧಿಕ ಮಾಸ ಓದಿಲ್ಲ. ಇದಕ್ಕೊಂದು ಸಂಬಂಧಪಟ್ಟಂತೆ ಈ ನಹುಷನ ಕಥೆ ಒಂದು ಹೇಳ್ಬಿಡ್ತೀನಿ. ಅಧಿಕ ಮಾಸ ಮಹಿಮಾನು ಹೇಳ್ಯಾರ ಆಚಾರ ಅಂತ ಆಗಲಿ ಅಂತ ಹೇಳಿ. ಶಾಣೆ ಇದ್ರೆ ಆಚಾರ ಹಿಂಗೆ ಶಾಣೆತನ ಮಾಡಿ ರಗಡ್ ಮಾಡಿರ್ತಾವೆ. ಅದಕ್ಕೆ ಏನು ನಹುಷನಿಗೆ ಬರೀ ಇಷ್ಟೇ ಇತ್ತ ಅಂತ ಕೇಳಿದ್ರೆ ಅಲ್ಲ. ನಹುಷ ಮಹಾರಾಜನ ಜೀವನದಲ್ಲಿ ಅಧಿಕ ಮಾಸ ವ್ರತ ಆಚರಣೆ ಮಾಡಿರ್ಲಿಲ್ವಂತ. ಸ್ಕಂದ ಪುರಾಣದಲ್ಲಿ ಹೇಳುವಾಗ ವೇದವ್ಯಾಸದೇವರು ಈ ಕಥೆ ಬರೀತಾರೆ. ನಹುಷ ಮಹಾರಾಜನಿಗೆ ಯಾಕೆ ಸರ್ಪಯೋನಿ ಬಂತು ಅಂದರೆ, ಅಧಿಕ ಮಾಸದಲ್ಲಿ ಅಪೂಪದಾನವನ್ನೇನು ಕೊಡಬೇಕಾಗಿತ್ತು ಅವನು ಕೊಟ್ಟಿದ್ದಿಲ್ಲ. ಅಪೂಪದಾನ ಕೊಡದೇ ಇದ್ದದರ ಫಲವಾಗಿ ಅವನಿಗೆ ಈ ಜನ್ಮ ಏನು ಬಂತು ಅಂದ್ರೆ ಸರ್ಪ ಜನ್ಮ ಬಂತು ಅಂತ ಹೇಳ್ತಾ ಇದ್ದ. ಏನು ಆಶ್ಚರ್ಯ ಇಲ್ಲ. ಅಪೂಪದಾನ ಅವ ಕೊಡ್ಬೇಕಂತ, ಅವನೇ ಕೊಟ್ಟಿಲ್ಲ ಅಂದ್ರೆ ಏನಾಗ್ತದೆ ಹೇಳೋಣ ಅಂತ. ಹೆಂಗಾಯ್ತು ಗೊತ್ತೇನು ಮಜಾ? ಅವ್ನು ತೆಳಗೆ ಬಿದ್ದಿದ್ದರೆ ಅವ್ನು ಗೊತ್ತಾ ಇಲ್ಲ ಏನಾಗಿದೆ ಅಂತ ತಿಳ್ಕೊಂಡು ಹೇಳಿ ಸರ್ಪನಾಗಿದ್ದಾಗ ವೇದವ್ಯಾಸದೇವರು ಕಾಣಿಸ್ಕೊಂಡ್ರಂತೆ. ವೇದವ್ಯಾಸದೇವರಂದ್ರು, ಏನು ನಹುಷ ಮಹಾರಾಜ ಹಾಗಾಗಿ ಹುಟ್ಟಿಯಲ್ಲೂ ಅಂದರು. ಸ್ಮರಣೆ ಬಂತ್ರಿ ಅವಂಗ. ಭಗವಂತ ವ್ಯಾಸರು ನನ್ನ ನಹುಷ ಅಂತಾರೆ. ಗುರುಗಳೇ ತಪ್ಪಾಗಿ ಹೋಯ್ತು, ಏನಾಯ್ತು ನನಗೆ, ಹಿಂಗೆ ಯಾಕೆ ಆಯ್ತು, ನಾ ಅಗಸ್ತ್ಯರಿಗೆ ಹಂಗೆ ಯಾಕೆ ಅಂದೆ, ಒದ್ದೆ, ಯಾಕೆ ಹಿಂಗೆ ತಲೆ ಬಂತು ನನಗೆ ಅಂದರೆ, ಅದು ನಿನಗೆ ಆ ಕ್ಷಣದ್ದಲ್ಲಪ್ಪ,
ನೀನೊಂದು ವ್ರತವನ್ನು ಆಚರಣೆ ಮಾಡದೇ ಇದ್ದದ್ದಕ್ಕೆ ಬಂದ ಪಾಪ ಅದು, ಅದಕ್ಕೆ ಆ ಜನ್ಮ ಬಂದದ. ಏನು ಮಾಡಲಿಲ್ಲ ನಾನು? ಅಧಿಕ ಮಾಸ ಬಂದಿತ್ತು ನಿನ್ನ ರಾಜ್ಯದಲ್ಲಿ ನೀನಿದ್ದಾಗ, ಒಂದು ಬಾರಿ ಅಧಿಕ ಮಾಸದಲ್ಲೂ ಕೂಡ ಅಪೂಪವನ್ನು ಮಾಡಿ, ಅಂದರೆ ಅಧಿಕ ಮಾಸದಲ್ಲಿ ಅಪೂಪದಾನ ದೀಪದಾನ ಅಂತ ಎರಡು ಪ್ರಧಾನವಾದದ್ದು ಮಾಡಬೇಕಾಗಿತ್ತು, ನೀನು ಮಾಡಲಿಲ್ಲವಲ್ಲೋ ಅಂದ. ಹೌದು ಸ್ವಾಮಿ, ಅದಕ್ಕಿಂಥ ಜನ್ಮ ಬರೋದ ಅಂದ್ರೆ ಹೌದು ಅಂದರು. ಯಾಕೆ ಅಂದರೆ ಆ ಅಪೂಪ ಇರ್ತದಲ್ಲ, ಅದು ಏನು ಮಾಡ್ತದೆ ಅಂದರೆ, ಎಷ್ಟು ಛಿದ್ರಗಳಿವೆಯಲ್ಲ ಮೊದಲನೇದ್ದು, ಅಷ್ಟು ಛಿದ್ರಗಳು ಇರುವಷ್ಟು 1000 ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಅಂತ. ಅಪೂಪ ಸಮಚ್ಛಿದ್ರ ಸಂಖ್ಯಾಕ ಸ್ವರ್ಲೋಕ ನಿವಾಸ ಸಿದ್ಧಾರ್ಥಂ. ಅಷ್ಟಲ್ಲ, ಅಪೂಪದಾನವನ್ನು ಕೊಟ್ಟರೆ ಭೂದಾನವನ್ನು ಕೊಟ್ಟಂತೆ ಅಂತ ಶಾಸ್ತ್ರ. ಭೂದಾನಕ್ಕೆ ಸಮಾನವಾದದ್ದು ಅದರಲ್ಲಿದ್ದ ಛಿದ್ರಗಳೆಷ್ಟೋ ಅಷ್ಟು ವರ್ಷಗಳ ಕಾಲ ಸ್ವರ್ಗದಲ್ಲಿ ವಾಸ ಮಾಡುವುದು. ಅಪೂಪದಾನ ನಮ್ಮ ಪಾಪಗಳನ್ನೆಲ್ಲ ಎಳೆದುಕೊಂಡು ಹೋಗುವಂಥದ್ದು. ಅಂಥ ವ್ರತವನ್ನು ನೀನು ಮಾಡಲಿಲ್ಲಲ್ಲ, ಅದಕ್ಕೆ ಹಿಂಗಾಗಿದೆ ಅಂದರು. ಅದಕ್ಕೆ ಮತ್ತೆ ಮುಂದೆ ಏನು ಮಾಡಲಿ ಅಂತ ಕೇಳಿದ್ರು. ಏನು ಮಾಡಬೇಡ, ಆದಷ್ಟು ಬೇಗನೆ ಅಪೂಪದಾನದ ವ್ಯವಸ್ಥೆ ಮಾಡಲಿ ಅಂದರೆ ಸರ್ಪಯೋನಿ ಮುಖ್ಯ ಆಗ್ತದೆ ಅಂತ ಹೇಳಿದ್ರಂತ. ಅವ ಅಂದ, ನಹುಷ ಮಹಾರಾಜನ ಸ್ವಾಮಿ, ನಾ ಏನೋ ಅಪೂಪದಾನ ಕೊಡ್ತೀನಿ ಅಂತ ಇಟ್ಕೊಳ್ಳಿ, ತಗೊಳ್ಳಿಕ್ಕೆ ಆಚಾರ ಬರಬೇಕು ಅಂತ ಕೇಳಿದ. ನಿಂತಿರ್ತಾರೆ ಹಿತೋಪದೇಶ ಒಂದು ಕಥೆ ಬರ್ತದೆ, ಗುರುರಾಚಾರ್ಯ ಕೇಳ್ರಿ, ಹಿತೋಪದೇಶ ಒಂದು ಕಥೆ ಬರ್ತದೆ. ಏನು ಅಂದರೆ, ಸಿಂಹಕ್ಕೆ ವಯಸ್ಸಾಗಿಬಿಟ್ಟಿತ್ತಂತೆ ಪಾಪ. ಸಿಂಹಕ್ಕೆ ವಯಸ್ಸಾಗಿತ್ತು, ಅದಕ್ಕೆ ತಿನ್ಲಿಕ್ಕೆ ಉಣ್ಲಿಕ್ಕೆ ಏನು ಸಿಗ್ತಿದ್ದಿಲ್ಲ ಅಂತ ಒಂದು ದಿವಸ ನದಿಯೊಳಗೆ ಇಳಿದು ಬಿಟ್ಟದೆ. ಬರೋಬ್ಬರಿ ಕೆಸರನ್ಯಾಗ ಸಿಕ್ಕೊಂಡ್ಬಿಡ್ತು, ನದಿಯೊಳಗೆ ಸಿಕ್ಕೊಂಡ್ಬಿಟ್ಟದ. ತಿನ್ಲಿಕ್ಕೆ ಏನಿಲ್ಲ, ಹಸಿವೆ ಆಗ್ಯದ, ಏನು ಮಾಡಬೇಕು ಗೊತ್ತಾಗಲ್ತು. ದಾರಿಯೊಳಗೆ ಹೋಗೋ ಕಾಲಕ್ಕೆ ಒಬ್ಬ ಬ್ರಾಹ್ಮಣ ಸಿಕ್ಕನಂತ. ಬರೋಬ್ಬರಿ ಸಿಕ್ಕರೆ ಬ್ರಾಹ್ಮಣ, ಆಚಾರ ಬರ್ರಿ ಅನಾಯಸನ ಬಂದೀರಿ ತಿಳ್ಕೊಂಡು ಅವ್ನು ಗಾಬರಿ ಆಗ್ರಿ. ಬ್ರಾಹ್ಮಣಗೆ ಸಿಂಹ ಹಾಕಿ ಮಾತಾಡಿರುತ್ತೆ ನನ್ನ ಜೊತೆಗೆ, ನನಗೇನು ಸಂಬಂಧ ಅಂತ ತಿಳ್ಕೊಂಡು ಇದಕ್ಕಿದಂತ ದಾರ ಹೊಂಟಾಗಿ ಯಾರು ನಾಯಿ ತಿರುಗಿ ಏನಂತಿಪ್ಪ ಆರಾಮಿದ್ದೀನಿ ಕೇಳ್ಬಿಟ್ರೆ ಇದು ಒಬ್ಬರಿಲ್ಲ. ಸಿಂಹ ಆಚಾರ್ಯ ಏನಿಲ್ಲ ನೋಡ್ರಿ, ನಾ ಜೀವನದುದ್ದಕ್ಕೂ ಬರೇ ತಪ್ಪುಗಳನ್ನು ಮಾಡಿಬಿಟ್ಟಿನಿ, ಕೊನೆ ಕಾಲ ಸಾಯ್ಲಿಕ್ಕೆ ಹೊಂಟೀನಿ, ದೇಶ ಕಾಲ ಪಾತ್ರ ಎಲ್ಲ ಯೋಗ್ಯ ಸಿಕ್ಕಾವೀಗ, ನನ್ನ ಕೈಯಲ್ಲಿ ಒಂದು ಸುವರ್ಣದ ಬಳಿ ಅದ, ಇದನ್ನು ನಿಮಗೆ ದಾನ ಮಾಡಿ ನಾ ಪ್ರಾಣ ಬಿಡ್ಬೇಕಂತ ಇಟ್ಕೊಂಡು ದಯಮಾಡಿ ತಗೊಳ್ರಿ ಇನ್ನಂತ. ಆ ಬ್ರಾಹ್ಮಣ, ಈ ಸಿಂಹಕ್ಕೆ ಏನು ಚಲೋ ಬುದ್ಧಿ ಬಂದದು ಎಲ್ಲರ ಅಂತ ಹೇಳಿ ಆತ ಬಿಡಪ್ಪ, ಅಲ್ಪ ಮತ್ತು ನಾ ಬರೋಣ, ನೀ ತಿಂದು ಬಿಟ್ರೆ ಅಯ್ಯೋ ಇಷ್ಟೆಲ್ಲ ಮಾಡಿದ್ದಕ್ಕೆ ಇಲ್ಲಿ ಸಾಯಕತ್ತೀನಿ, ಮತ್ತೆ ನಿಮ್ಮನ್ನು ತಿಂತೀನೇನ್ರಿ, ತೊಗೊಂಡು ಹೋಗಿ ಬಳಿನ ಅಂತ ಹಿಂಗೆ ಒಂದು ಕೈಯಾಗ ಸಿಂಹ ಬಳಿ ಹಿಡ್ಕೊಂಡಿತ್ತಂತ. ನೀವು ಪಾಪ ಬ್ರಾಹ್ಮಣ 10 ಬಳಿ ತಗೊಳಿಕ್ಕೆ ಹೋದ ಕೂಡಲೇ ಬಳಿಯ ಕಬಳಿಸಿ ಬಿಡ್ತೀವಿ ಅಂತ ಹೇಳಿ ಕಬಳಿಸಿ ಬಿಡ್ತೀವಿ ಅಂತ. ಹಂಗೆ ಸಿಂಹದಾನ ಕೊಡ್ತಂತ ಯಾರು ಹೋಗ್ತಾರೆ ಹುಚ್ಚುಗಳು ಶಾಣೆಗಳು. ಅದಕ್ಕೆ ಇಲ್ಲಿ ಹಾವು ನಹುಷ ಮಹಾರಾಜ ಇವ ಅಪೂಪದಾನ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯ? ಇದೆಲ್ಲ ಸ್ವಲ್ಪ ಅಧಿಕ ಪ್ರಸಂಗ ಅನಿಸಂಗಿಲ್ಲ, ಅಧಿಕ ಮಾಸ ಅನಿಸಂಗಿಲ್ಲ, ಆಚಾರ ಯಾಕೆ ಸ್ವಲ್ಪ ಅತಿ ಸ್ವಲ್ಪ ಕಡಿಮೆ ಮಾಡಿದ ಪ್ರವಚನ ಅನಿಸಂಗಿಲ್ಲ. ನಮಗೇನು ಗೊತ್ತಿಲ್ಲ ಅಂದರೆ, ಆ ಹೇಳಿದವರು ಯಾರು? ಕ್ರಿಮಿಯಿಂದ ರಾಜ್ಯವಾಳಿಸಿದೆಯೋ ಹೇಳಿದವರು ವೇದವ್ಯಾಸ ದೇವರು. ಹಾಡು ಹಾಡ್ತಿರ್ತಿಲ್ಲೋ, ಮಧ್ವಾಂತರ್ಗತ ವೇದವ್ಯಾಸ, ಮತ್ತೇನು ಹಾಡ್ತಿರ್ತೀರಿ? ಮತ್ತೆ ಕ್ರಿಮಿಯಿಂದ ರಾಜ್ಯವಾಳಿಸಿದೆಯೋ. ಯಾವ ವೇದವ್ಯಾಸ ದೇವರು ಒಂದು ಸಣ್ಣ ಹುಳಕ್ಕೆ ರಾಜನನ್ನಾಗಿಸಿ ಪಟ್ಟಾಭಿಷೇಕ ಮಾಡಿಸುವ ಸಾಮರ್ಥ್ಯ ಇದ್ದವರು, ನಹುಷನಿಂದ ಒಂದು ಅಪೂಪದಾನ ಮಾಡಿಸ್ಲಿಕ್ಕೆ ಆಗೋದಿಲ್ಲ. ವೇದವ್ಯಾಸ ದೇವರು ಆ ಕೆಲಸವನ್ನು ಮಾಡಿಸ್ತಾರೆ. ಮಾಡಿಸಿದ ಮೇಲೆ ಕೆಲವೇ ದಿನಗಳಲ್ಲಿ ನಹುಷ ಮಹಾರಾಜ ಭೀಮಸೇನ ದೇವರಿಗೆ ಸಿಕ್ಕಾಕೋತಾನೆ, ಕೈಯಾಗ ಸುತ್ತಾಕೋತಾರೆ ಭೀಮಸೇನ ದೇವರನ್ನ. ಆಗ ಭೀಮಸೇನ ದೇವರ ಧರ್ಮರಾಜ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಭೀಮಸೇನ ದೇವರಿಂದ ಅನುಗ್ರಹೀತನಾಗಿ ಶಾಪ ಮೋಚನೆ ಆಗ್ತದೆ. ಇದು ಅಧಿಕ ಮಾಸದ ಮಹಿಮಾ. ಅದಕ್ಕೆ ಭಾಗವತರು ಬಂತು, ಅಧಿಕ ಮಾಸದ್ದು ಬಂತು. ಅಂಥದ್ದು ಈ ನಹುಷ ಮಹಾರಾಜನ ಕಥೆ ಹೀಗೆ ತಿಳ್ಕೊಳ್ರಿ. ನಹುಷನ ಮಕ್ಕಳು ಯಯಾತಿ. ಆ ಯಯಾತಿಗೆ ಯದು 5 ಮಂದಿ ಜನ ಇದ್ದಾರೆ ಮಕ್ಕಳು ಅಂತ ಹೇಳಿದ್ದೇನೆ. ಆ 5 ಜನ ಮಕ್ಕಳಲ್ಲಿ ಚೆನ್ನಾಗಿದೆ, ಸಾಕಷ್ಟು ವಿಷಯಗಳು. ಆ 5 ಜನ ಮಕ್ಕಳು, ಇವರಿಗಿಬ್ಬರು ಹೆಂಡಂದ್ರು. ಇಬ್ಬರು ಹೆಂಡಂದ್ರು ಅಂದ್ರೆ ಏನ್ರಿ? ಶರ್ಮಿಷ್ಠಾ ದೇವಯಾನಿ ಅಂತ ಇಬ್ಬರು ಹೆಂಡತಿಯರು. ಶರ್ಮಿಷ್ಠಾ ಅನ್ನೋಳು ವೃಷಪರ್ವ ಎಂಬ ರಾಜನ ಮಗಳು, ದೈತ್ಯ ರಾಜನ ಮಗಳು. ಈಕಿ ದೇವಯಾನಿ ಇದ್ದಾಳಲ್ಲ, ಶುಕ್ರಾಚಾರ್ಯರ ಮಗಳು. ಶುಕ್ರಾಚಾರ್ಯರು ಅಂದರೆ ದೈತ್ಯ ಗುರುಗಳು, ಭಾರಿ ಸಮರ್ಥರು. ದೈತ್ಯ ಗುರುಗಳ ಬಳಿ ಏನು ವಿದ್ಯಾ ಇತ್ತು ಅಂದರೆ ಮೃತ ಸಂಜೀವಿನಿ ಅಂತ ಒಂದು ವಿದ್ಯೆ, ಸತ್ತವರನ್ನೆಲ್ಲ ಬದುಕಿಸುವಂಥ ವಿದ್ಯೆ ಇತ್ತು. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಒಂದು 4 ಔಷಧಿಗಳ ಹೆಸರನ್ನು ಹೇಳುತ್ತಾರೆ. ವಿಶಲ್ಯಕರಣಿ, ಸಂಧಾನಕರಣಿ, ಸವರ್ಣಕರಣಿ, ಮೃತ ಸಂಜೀವಿನಿ ಅಂತ 4 ಔಷಧಿಗಳ ಹೆಸರನ್ನು ಹೇಳ್ತಾರೆ. ತ್ವಯೌಷಧಿ ಚತುಷ್ಟಯಂ ಅಂತ. 4 ಔಷಧಿಗಳಲ್ಲಿ ಒಂದು ವಿಶಲ್ಯಕರಣಿ ಅಂತ, ಎರಡನೇದ್ದು ಸಂಧಾನಕರಣಿ ಅಂತ. ಫ್ರ್ಯಾಕ್ಚರ್ ಆಗಿರ್ತದೆ ನೋಡ್ರಿ, ಕೈ ಕಾಲೆಲ್ಲ ಬಿದ್ದು ಮುರ್ಕೊಂಡು, ಅದು ಏನು ಮಾಡೋಂಗಿಲ್ಲ, ಒಂದು ಔಷಧಿ ಇರ್ತಿತ್ತು ಬೇರು,
ಅದನ್ನು ಆ ಜಗಕ್ಕಿಟ್ಟು ಸುಮ್ಮನೆ ಒಂದ್ಸಲ ಕಟ್ಟಿ ಹಿಂಗೆ ತೆಗೆದು ಬಿಟ್ಟರೆ ಅದು ಫ್ರ್ಯಾಕ್ಚರ್ ಎಲ್ಲ ಕುಡ್ಕೋಬೇಕಂತ. ಅಷ್ಟು ಎಷ್ಟೋ ದಿವಸಗಳೇನಿರ್ತದೆ ವ್ಯವಸ್ಥೆ ಇರ್ತದೆ. ಹಂಗೆ ಮಾಡೋದ್ರಿಂದ ಆಪರೇಷನ್ ಬೇಡ, ಏನೂ ಬೇಡ, ಎಲ್ಲೂ ಹೋಗೋದು ಬೇಕಾಗಿಲ್ಲ. ಗಿಡದಾಗ ಬೆಳಿತಿದ್ವಲ್ಲ, ಇಂಥ ಗಿಡದಾಗ ಮುರ್ಕೊಂಡು ತೆಗೆದು ಹಿಂಗೆ ಕಟ್ಟಿಟ್ಕೊಂಡಿದ್ರೆ ಕಡಿಮೆ ಆಗಿಬಿಡ್ತಿತ್ತು. ಅದಕ್ಕೆ ಸಂಧಾನಕರಣಿ ಅಂತ ಹೆಸರು. ವಿಶಲ್ಯಕರಣಿ ಅಂತ ಮತ್ತೊಂದು. ಈ ಯುದ್ಧ ಆಡೋ ಕಾಲಕ್ಕೆ ಬಾಣಗಳು ನಟ್ಟು ಖಡ್ಗಗಳು ಬಿದ್ದು ಗಾಯ ಆಗಿರ್ತಾವಲ್ಲ, ಅವನ್ನ ಮತ್ತೆ ಹೀಲ್ ಮಾಡ್ಬೇಕು ನೋಡಿ. ಚರ್ಮ ಎಲ್ಲ ಅದಕ್ಕೆ ನೀವು ತೆಗೆದು ಹೊಲಿಗೆ ಹಾಕಿ ಅವೆಲ್ಲ ಏನಿಲ್ಲ, ಹೊಲಿಗೆ ಪಲಿಗೆ ಇಲ್ಲೇ ಇಲ್ಲ. ಅದೊಂದು ಔಷಧವನ್ನು ಇಟ್ಟರೆ ಸಾಕು, ತನ್ನ ಪಾಡಿಗೆ ಹೀಲ್ ಆಗ್ತಿತ್ತು. ಹೀಲಾದ ಮೇಲೆ ಗಾಯ ಉಳಿದು ಬಿಡ್ತಿತ್ತು, ಕಳೆ ಉಳ್ಕೊಂಡ್ಬಿಡ್ತಿತ್ತು. ಕಳೆ ಹೋಗ್ಲಿಕ್ಕೆ ಸವರ್ಣಕರಣಿ ಅಂತ ಮತ್ತೊಂದು ಔಷಧ. ಸವರ್ಣಕರಣಿ ಅಂದ್ರೆ ನೀವೇನೀಗ ಏನು ಪ್ಲಾಸ್ಟಿಕ್ ಸರ್ಜರಿ ಏನೋ ಮಾಡ್ತಿರ್ತಾರೆ, ಅದು ಯಾವುದೂ ಮಾಡೋ ಹಂಗಿಲ್ರಿ. ಸುಮ್ಮನೆ ಅದನ್ನು ಹಚ್ಚಿಟ್ರೆ ಸಾಕು, ಮತ್ತೆ ಮೊದಲನೇ ಚರ್ಮದ ಮೈ ಬಣ್ಣ ಬರ್ತಿತ್ತಂತೆ. 4ನೇ ಔಷಧ ಯಾವುದು ಅಂದರೆ ಮೃತ ಸಂಜೀವಿನಿ ಅಂತ, ಸತ್ತವರನ್ನ ಬದುಕಿಸುವಂಥ ಔಷಧ. ಅದಕ್ಕೆ ಈ ಔಷಧ ಏನು ಯಾರಿಗೆ ಗೊತ್ತಿತ್ತು ಅಂದರೆ ಶುಕ್ರಾಚಾರ್ಯ ಗೊತ್ತಿತ್ತಂತೆ. ಅಂಥ ಶುಕ್ರಾಚಾರ್ಯ ದೈತ್ಯ ಗುರುಗಳಾಗಿದ್ದಾಗ ದೇವಯಾನಿ ಶರ್ಮಿಷ್ಠ ಇಬ್ಬರು ಗೆಳತಿಯರು ಕಾರಣಾಂತರದಿಂದ ಅವರು ಇಬ್ಬರೂ ಕೂಡಿ ಯಯಾತಿಗೆ ಮದುವೆ ಮಾಡ್ಕೊಳ್ಳೋ ಪ್ರಸಂಗ ಬಂತ್ರಿ. ದೊಡ್ಡ ಘಟ್ಟ ಅದೆಲ್ಲ. ಮಹಾಭಾರತ ಆದಿ ಪರ್ವದಲ್ಲಿ ಬಹಳ ದೀರ್ಘವಾಗಿ ಹೇಳಿಬಿಟ್ಟಾರದನ್ನು, ಇಲ್ಲಿ ಸಂಕ್ಷೇಪದಲ್ಲಿ ಹೇಳಿದ್ದಾರೆ. ಅದರಿಂದ ಒಂದು ಕಾರಣದಿಂದ ದೇವಯಾನಿ ಮಾಡಿಕೊಂಡ್ಲಂತ. ಆ್ಯಕ್ಚುಲಿ ಅವತ್ತಿನ ಕಾಲಕ್ಕೆ ಹೆಂಗಿತ್ರಿ ಅಂದರೆ ಇದು ವರ್ಣೇತರ ವಿವಾಹ, ವರ್ಣಭಾಷ್ಯ ವಿವಾಹ. ಕ್ಷತ್ರಿಯರು ಕ್ಷತ್ರಿಯರನ್ನ ಮಾತ್ರ ಮಾಡಿಕೊಳ್ಳಬೇಕಾಗಿತ್ತು. ಕ್ಷತ್ರಿಯನಾಗಿರುವಂತಹ ಯಯಾತಿ ಬ್ರಾಹ್ಮಣ ಕನ್ಯೆಯಾಗಿರುವಂಥ ದೇವಯಾನಿ ಮಾಡ್ಕೊಂಡ್ಬಿಟ್ಟ. ಯಾಕೆ ಮಾಡ್ಕೊಂಡ? ಆಕೆಗೆ ಶಾಪ್ ಬಂದಿತ್ತು. ಆದ್ರೆ ಆ ದೇವಯಾನಿ ಇಷ್ಟು ಹಟಿ ಹೆಣ್ಮಗಳಿದ್ಲು ಅಂದರೆ ಹೇಳ್ತೀನಿ, ಅವ್ರ ಅಪ್ಪ ಎಲ್ಲರೂ ಬಗ್ಗಬುಕ್ಕು ಅಂದ್ರೆ ಬಗ್ಗಬುಕ್ರಿ ಆಕೆಗೆ ತಲೆಗೆ. ಅಷ್ಟು ಹಟಿ ಹೆಣ್ಮಗಳಿದ್ಲಕ್ಕೆ ದೇವಯಾನಿ ಅಂತ. ಲಗ್ನ ಮಾಡ್ಕೊಂಡು ಬಂದುಬಿಟ್ಟಾಳೆ. ಕ್ಷತ್ರಿಯರ ಮನೆಗೆ ಬಂದುಬಿಟ್ಲು. ಬ್ರಾಹ್ಮಣ ಹುಡುಗಿ ಕ್ಷತ್ರಿಯರ ಮನೆಗೆ ಬಂದುಬಿಟ್ಲು. ಏನು ಕೇಳ್ತೀರಿ ಎಲ್ಲರ? ಆ ಸಂಪತ್ತು, ಆ ಐಶ್ವರ್ಯ, ಪಿತ್ತ ನೆತ್ತಿಗೆ ಪೂರ್ಣ ಕೆಟ್ಟ ಹೋಗ್ಬಿಟ್ಲು, ಮುಗಿದೋತು. ಆಕೆ ಶರ್ಮಿಷ್ಠ ಪಾಪ ಮೊದಲಿಂದ ಕ್ಷತ್ರಿಯ ಹುಡುಗಿ ಹಾಗೆ ಇದ್ರಿ. ತವ್ರ ಮನೆಯೂ ಅಷ್ಟ, ಅತ್ತಿ ಮನೆಯೂ ಅಷ್ಟ ಇತ್ತು ಅಂದರೆ ಏನು ಸಮಸ್ಯೆ ಆಗಂಗಿಲ್ರಿ. ಸ್ವಲ್ಪ ಈ ಕಡೆ ಒಂಚೂರು ಆ ಕಡೆ ಒಂಚೂರು ಹಂಗೆ ಹಿಂಗಿದ್ದು ಅಂದರೆ ಎಲ್ಲ ವ್ಯವಸ್ಥೆ ಆಗಿಬಿಡ್ತದೆ. ಹಂಗಾತು. ಕೊನೆಯ ಒಂದು ಪ್ರಸಂಗದೊಳಗೆ ಏನು ಗೊತ್ತಾಯ್ತು ಅಂದರೆ ಶರ್ಮಿಷ್ಠನ ನಮ್ಮ ಮನೆಯವರೇ ಲಗ್ನ ಮಾಡಿಕೊಂಡಾರ. ಅಷ್ಟೇ ಅಲ್ಲ, 3 ಮಕ್ಕಳು ಅಕ್ಕಿಗಾಗ್ಯಾವ, ನನಗೆ 2 ಮಕ್ಕಳಾಗ್ಯಾವ. ನಮ್ಮ ಮನೆಯವರು 1 ಮಕ್ಕಳು ಹೆಚ್ಚಿಗೆ ಅಕ್ಕಿ ಕೊಟ್ಟರೆ ನನಗೆ ಮೋಸ ಮಾಡ್ರಿ ಅಂತ ತಿಳ್ಕೊಂಡು ಸಿಟ್ಟಿಗೆದ್ದು ಅವ್ರ ಅಪ್ಪನ ಕಡೆಗೆ ಹೋಗಿ ಹೇಳಿಲ್ಲಂತ, ನಿಮ್ಮ ಅಳಿಯಂದ್ರು ನನಗೆ ಮೋಸ ಮಾಡಿಬಿಟ್ಟಾರ. ಏನು ಮಾಡ್ಯಾರ? ಮಕ್ಕಳು ಹಿಂಗೆ ಆಗ್ಯಾವ, ಅವ್ಯವಸ್ಥೆ ಆಗ್ಯಾವ, ಶರ್ಮಿಷ್ಠಾನ ಜೊತೆಗೆ ಜೀವನ ಮಾಡ್ಯಾರ. ಹಿಂಗೆ ಮುದುಕಾಗೋದು ಶಾಪ್ ಹಾಕಿಬಿಟ್ರಿ. ಎಲ್ಲಿ ಶಾಪ್ ಇತ್ತು ಏನು, ಎಲ್ಲಿದ್ದ ಅಲ್ಲೇ ಮುದುಕಾಗಿ ಹೋಗ್ಬಿಟ್ರಿ ನಾವು. ಮುದುಕಾಗೋದು ಅಂದರೆ ಏನು ಹೇಳ್ತೀನಿ ರೀ, ಎಲ್ಲರ ಭಾಳ ಡೇಂಜರ್ ರೀ. ನಾವು ಎಲ್ಲರೂ ಏನು ಪ್ರಯತ್ನ ಮಾಡ್ತೀವಿ ಅಂದರೆ ನಾವು ಮುದುಕರಾಗಿ ನಿಂತು ಮಂದಿಗೆ ತೋರಿಸ್ಬಾರ್ದು ಅಂತ ಭಾರಿ ಪ್ರಯತ್ನ. ಅವು ಕೂದಲೇಂದ್ರ ಬೆಳ್ಳಗಾದ್ರೆ ಹೆಂಗರ ಮಾಡಿ ಕರಿ ಮಾಡ್ತೀವಿ, ಬಿಡುದಿಲ್ಲ. ನಮ್ಮ ಪ್ರಯತ್ನ ಅನವರತ ಪ್ರಯತ್ನ ಅಂತ. ಅದು ಕರಿ ಆಗೋ ತನಕ ಬಿಡಂಗಿಲ್ಲ. ಅದು ಕರಿ ಆಗೋದಲ್ರಿ, ಕಿರಿಕಿರಿಯಾಗಿ ಹೋಗ್ತದೆ ಕೊನೆಗೆ. ಅದು ಬಿಡಂಗಿಲ್ಲ ನಾವು. ಗಂಡ ಮನೆಯಿಂದ ಹೊಂಟಿದ್ದಂತ, ವಯಸ್ಸಾಗಿತ್ತು, ಹೊಂಟು ಹೊತ್ಮೇಲೆ ಹೆಂಟು ಹೇಳಿದಂತೇನ್ರಿ ಸೊಕಾಶ್ ಹೋಗ್ರಿ, ಮೊದಲಿನಷ್ಟು ವಯಸ್ಸಿಲ್ಲ ನಿಮಗೀಗ ಅಂತ ಹಿಂಗೆ ಅನ್ಲಂತ. ಅಂದ ಕೂಡಲೇ ನಾವು ಜೋರು ಹೇಳಿದಂತ, ನೋಡು ವಯಸ್ಸಾಗಿದ್ದು ನಿನಗೆ ಒಬ್ಬಕ್ಕಿಗೆ ಗೊತ್ತದ, ಊರು ಮಂದಿಗೆ ಗೊತ್ತಾಗೋಂಗೆ ಯಾಕೆ ಓದುತ್ತಿ ಅಂತ ಕೇಳಿದಂತ. ನನಗೆ ವಯಸ್ಸಾಗಿ ಯಾರು ಗೊತ್ತಾಗಲ್ರಿ, ನಾ ಸದಾ ತರುಣ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವೆಲ್ಲ. ಹಂಗಿರೋದಿಲ್ಲ, ಎಂದೆಂದೂ ಹಂಗಿರೋದಿಲ್ಲ ನಾವು. ಅದೊಂದು ಹುಚ್ಚುತನ ನಮ್ಮದು. ಬರೋ ಕಾಲಕ್ಕೆಲ್ಲ ಬಂದಾವಿಲ್ಲೋ ಸಂತೋಷ ಪಡ್ರಿ, ಹೋಗೋ ಕಾಲಕ್ಕೆಲ್ಲ ಹೋಗ್ತಾವೆ ಸಂತೋಷ ಪಡಬೇಕು. ಅದನ್ನು ಬಿಟ್ಟು ಅವು ಹೋಗಬಾರ್ದು ಅಂತೀವು, ಇವು ಹೋಗಬಾರ್ದು ಅಂತ ಅವು ಮಾಡಿದರೆ ಏನು ಪರಿಸ್ಥಿತಿ ಎಲ್ಲ ಇರಲಿ. ಅದು ಇನ್ನೂ ಮತ್ತೊಮ್ಮೆ ಹೇಳ್ತೀನಿ, ಅದನ್ನು ಭಾಳ ಚಂದವರಿ. ಹೆಂಗೆ ವಯಸ್ಸಾದರೂ ಟ್ರೈ ಮಾಡ್ತಿರ್ತಾರೆ ಅಂತ ತಿಳ್ಕೊಂಡ್ರೆ ಮುಖಾಶಿವರಿಗೆ ಸರಿ ಬೇಡ, ಮತ್ತೆ ಮುಂದೆ ನೋಡೋಣ. ಅದಕ್ಕೆ ಹೇಳಿದ್ರು ನಾವು ಹೇಳಿ ಒಮ್ಮೆ ಆದ್ರೆ ಮತ್ತೆ ಕರ್ಸೋದಿದೆ ಆಗ್ತದೆ. ಹಾಂ ಹೌದು, ಒಮ್ಮೆ ಆದ್ರೆ ಮುಗೀತದೆ, ಮತ್ತೆ ಮುಂದೆ ಕರ್ಸೋದು. ಅದಕ್ಕೆ ಏನಾಯ್ತು ಅಂದರೆ ವಯಸ್ಸಾತು ಅಂತ ತಿಳ್ಕೊಂಡು ಹೇಳಿ ಅವ್ನು ಯಾರು ತಗೋಬೇಕು ಅವ ಅಂತ. ನನ್ನ ಹೆಣ್ಣಲ್ಲಿ 2 ತರುಣಿಯರಿದ್ದಾರೆ, ನನಗರ ವಯಸ್ಸಾಗ್ಬಿಟ್ಟದೆ, ನಾ ಹೆಂಗೆ ಮಾಡ್ಬೇಕು ಜೀವನ ಇನ್ನು? ಅದಕ್ಕೆ ಹೋಗಿ ಶುಕ್ರಾಚಾರ್ಯ ಕೇಳಿದ, ಅಲ್ರಿ ಮಾವನವರ, ನಿಮ್ಮ ಮಕ್ಕಳು ನೋಡ್ರಿ, ನನ್ನ ಬಿಡ್ರಿ, ನಿಮ್ಮ ಮಗಳು ನೋಡ್ರಿ, ನಿಮ್ಮ ಮಗಳ ಪರಿಸ್ಥಿತಿ ಏನದ? ಅದು ಆಕಿ ಸಣ್ಣಕ್ಕಿದ್ದಾಳೆ, ನಾನು ಮುದುಕನಾದ್ರೆ ಹೆಂಗೆ ಜೀವನ, ನನಗೆ ಏನು ಮಾಡ್ಬೇಕಂತ ನೀವು ಹೇಳ್ರಿ, ಮತ್ತೆ ತಾರಣ ತಂದು ಕೊಡ್ರಿ ನನಗೆ ಅಂತ. ಅದನ್ನು ಕೆಲಸ ಮಾಡಪ್ಪ, ನಿನ್ನ ವೃದ್ಧಾಪ್ಯವನ್ನು ನಿನ್ನ ಮಕ್ಕಳೊಳಗೆ ಯಾರು ಒಬ್ಬರು ತಗೊಂಡ್ರೆ ಅವ್ರಿಗೆ ಅದನ್ನು ಕೊಟ್ಟು ಅವ್ರ ತಾರುಣ್ಯವನ್ನು ನೀ ತಗೋ ಅಂತ ಹೇಳಿದಂತ. ಟ್ರಾನ್ಸ್ಫರೇಬಲ್ ಹೆಂಗಿತ್ತು ನೋಡ್ರಿ ವಿದ್ಯೆಗಳೆಲ್ಲ ಇಲ್ಲ. ಪುಣ್ಯಕ್ಕೆ ಅವರೊಬ್ಬರಿಗೆ ಅಂಥ ವರ ಕೊಟ್ಟಾರ್ರಿ, ಚಲೋ ಆಗ್ಯದ. ಇವತ್ತಿನ ಕಾಲಕ್ಕೆ ಎಲ್ಲರಿಗೂ ಅಂಥ ವಿದ್ಯೆ ಇದ್ರೆ
ನನ್ನ ವೃದ್ಧಾಪ್ಯ ನೀ ತಗೋ ನಿಂತಾಗ ನನಗೆ ಕೊಡು ಅಂದ್ರೆ ಗತಿ ಏನಾಗ್ತಿತ್ತು ಎಲ್ಲರೂ ಹೇಳಿ ನೋಡಂತ ಕೊಡ್ತಿದ್ರು ಬಿಡ್ತಿದ್ರು ಮುಂದಿನ ವಿಷಯ ಹಂಗೆ ಮಾಡ್ಲಿಕ್ಕೆ ಬರ್ತಿದ್ರೆ ಅದಕ್ಕೆ ತಗೋ ಅಂತ ಯಾರು ತಗೊಳ್ಳಿಲ್ಲ. ಎದು ತಗೊಳ್ಳಿಲ್ಲ, ದೃಶ್ಯ ತಗೊಳ್ಳಿಲ್ಲ, ತುರುವಸು ತಗೊಳ್ಳಿಲ್ಲ, ಆನು ತಗೊಳ್ಳಿಲ್ಲ. 4 ಮಂದಿನೂ ಒಲ್ಲೆಂದರು. ಪುರು ಎಂಬುವಂತಹ ಮಗ ಇದ್ದ, ಬಹಳ ಸಾತ್ವಿಕ. ತಂದೆ ಮಾತು ಅಂದ್ರೆ ಮುಗಿದು ಹೋಯ್ತು. ಅಪ್ಪ ನೀನೇನು ಹೇಳ್ತೀಯ ಅದು ತಗೋ, ನನ್ನ ತಾರುಣ್ಯ ಹೋದಿಲ್ಲ, ನೀ ತಗೋ, ನೀನು ವೃದ್ಧಾಪ್ಯದಲ್ಲಿ ಕೊಟ್ಟು ಬಿಡು ಅಂತ ತಿಳ್ಕೊಂಡು ಹೇಳಿದ. 1000 ವರ್ಷ ಇಬ್ಬರು ಹೆಂಡತಿಯರ ಜೊತೆಗೂ ಸುಖಪಟ್ಟ, ವಿಹಾರ ಮಾಡಿದ. ಮುಗಿದ ಮೇಲೂ 1000 ವರ್ಷ ಆದರೂ ಕೂಡ ಏನಾಗಲಿಲ್ಲ ಅಂದರೆ ತೃಪ್ತಿ ಅಂತ ಆಗಲೇ ಇಲ್ಲ. ಒಂದು ಮಾತು ಬರೆದಿಟ್ಟ ಅಂತ, ಯತ್ ಪೃಥಿವ್ಯಾಂ ವ್ರೀಹ್ಯವಂ ಹಿರಣ್ಯಂ ಪಶವ ಸ್ತ್ರೀಯ ನ ದುಹ್ಯಂತಿ ಪ್ರೀತಿಂ ಪುಂಸಃ ಕಾಮ ತಸ್ಯತೆ. ಇಡೀ ಜಗತ್ತಿನಲ್ಲಿರುವ ಎಲ್ಲ ಪದಾರ್ಥಗಳನ್ನು ಒಬ್ಬನಿಗೆ ಅಂತ ತಂದಿಟ್ಟರೂ ಕೂಡ ಅದನ್ನು ಭೋಗ ಮಾಡಿದರೂ ತೃಪ್ತಿ ಅಂತ ಅನ್ನೋದು ಹುಟ್ಟುವುದಿಲ್ಲ. ಸಾಕು ಅನಸಂಗೆ. ಮನುಷ್ಯ ವಿಚಿತ್ರ ಸ್ವಭಾವ. ಎಷ್ಟು ಕೊಡ್ತೀರಿ, ಎಷ್ಟು ತಿಂತೀರಿ, ಎಷ್ಟು ದಿವಸ ಅದೇ ಊಟ ಮಾಡ್ತೀವಿ ಹೇಳೋಣಂತೆ. ಅದ ಬೆಳಿಗ್ಗೆ ಅದೇ ಊಟ ಮಾಡಿರ್ತೀವಿ, ಮತ್ತು ಸಂಜೆ ಹೊತ್ತಿಗೆ ಮತ್ತೆ ತಟ್ಟಿ ಎಲಿ ಊಟ ಅಂತ ಬರ್ತದ್ರಿ. ಬ್ಯಾಸರ ಅನ್ಸಂಗೆ ಇಲ್ರಿ. ಏನು ಆಶ್ಚರ್ಯ. ದಿವಸ ಅದೇ ತರಹದ ನೋಟ, ಅದೇ ತರಹದ ಊಟ, ಅದೇ ತರಹದ ಆಟ. ತೃಪ್ತಿ ಅನ್ನೋದು ಇರುವುದೇ ಇಲ್ಲ ಮನುಷ್ಯನಿಗೆ. ನಜಾತು ಕಾಮಾನಾಂ ಉಪಭೋಗೇನ ಶಾಮ್ಯತಿ ಹವಿಷಾ ಕೃಷ್ಣವರ್ಪೇವ ಭೂಯೇವ ಅಭಿವರ್ಧತೆ. ಒಂದು ಮಾತು ಬರೀತಾನಂತ, ಬಹಳ ಅದ್ಭುತ. ನಾವು ಎಂದೂ ಕೂಡ ಈ ಪದಾರ್ಥಗಳನ್ನು ಅನುಭವಿಸಿ ಸಾಕು ಅನ್ನುತ್ತೇವೆ ಅಂತ ಹೋಗಬೇಡ, ತೃಪ್ತಿಯಾಗುವುದಿಲ್ಲ. ಬೆಂಕಿಯನ್ನು ನಂದಿಸಲು ತುಪ್ಪವನ್ನು ಹಾಕಿದರೆ ಏನಾಗುತ್ತೋ ಆ ಸ್ಥಿತಿ ಬರ್ತದೆ. ಇನ್ನು ತುಪ್ಪ ಹಾಕಿ ಯಾರಾದರೂ ಬೆಂಕಿ ಆರಿಸ್ತಾರೆ ಹೇಳೋಣ ಅಂತ, ಇನ್ನೂ ಧಗಧಗ ಅಂತದ ಹೊರತಾಗಿ ತೃಪ್ತಿ ನಂದೋದೇ ಇಲ್ಲ. ಹಾಗೆ ಈ ಜೀವನದಲ್ಲಿರುವಂಥ ವಿಷಯಗಳ ಭೋಗ ಅದು. ದಯಮಾಡಿ ಯಾರೂ ಅದಕ್ಕೆ ಹತ್ಕೊಳ್ಬೇಡ್ರಿ ಅಂತ ಗಾತೆಯನ್ನು ಬರೆದಿಟ್ಟ. ಇನ್ನೊಂದು ಮಾತು ಹೇಳ್ತಾನ, ಏನು ಆಶಾ. ಈ ಮನುಷ್ಯನಿಗೆ ಆಶಾ ಅನ್ನೋದಿದೆಯಲ್ಲ, ಇದು ನಮ್ಮನ್ನು ಎಷ್ಟು ಲಜ್ಜಾಹೀನನನ್ನಾಗಿ ಮಾಡ್ತದೆ ಅಂದರೆ, ಎಲ್ಲರ ಮುಂದೆ ಕೈ ಒಡ್ಡಿಸ್ತದೆ, ಎಲ್ಲರ ಮುಂದೆ ತಲೆ ಬಾಗಿಸ್ತದೆ, ಎಲ್ಲರ ಮುಂದೆ ನೆಲನೆಕ್ಕುವಂತೆ ಮಾಡ್ತದೆ. ಯಾಕೆ ಬೇಕು ಈ ಆಶಾ? ಅದಕ್ಕೆ ನಮ್ಮ ಗುರುಗಳೊಂದು ಸುಭಾಷಿತ ಹೇಳ್ತಿದ್ದಾರೆ, ಭಾಳ ಚಂದದ. ಆಶಾಯಾಹ ಏ ದಾಸಾಹ ತೇ ದಾಸ ಸಂತಿ ಸರ್ವಲೋಕಸ್ಯ. ಯಾರು ಆಸೆಗೆ ದಾಸರೋ ಅವರು ಇಡೀ ಜಗತ್ತಿಗೆ ದಾಸರು. ಅವ್ರು ಎಲ್ಲರಿಗೂ ದಾಸ ಆಗೋದು ಬೇಡ, ಆಶಾ ಒಂದಕ್ಕೆ ದಾಸ ಆದರೂ ಸಾಕು, ಇಡೀ ಜಗತ್ತಿಗೆ ದಾಸರು. ಆಶಾ ಯೇಷಾಂ ದಾಸಾಯತೆ ತೇಷಾಂ ದಾಸಾಯತೆ ಲೋಕಃ. ನಮ್ಮ ಕಾಲ ಕೆಳಗೆ ಆಶಾ ಬಿದ್ದಿದ್ರೆ, ನಾವು ಆಶಾ ಮಾಡಿಲ್ಲ ಅಂತ ಇಟ್ಕೊಡ್ರಿ, ನಮ್ಮ ಕಾಲ ಕೆಳಗೆ ಬಿದ್ದಿದ್ರೆ ಇಡೀ ಜಗತ್ತು ನಮ್ಮ ಕಾಲಡಿಯಲ್ಲಿ ಕೂತಿರ್ತದಂತೆ. ಅದಕ್ಕೆ ಆಶಾ ಮಾಡಲಿಕ್ಕೆ ಹೋಗಬಾರ್ದು ಅನ್ನೋ ಅಂಶವನ್ನು ಇದರಿಂದ ತಿಳಿಸಿಕೊಟ್ಟಿದ್ದಾನೆ. ಇದು ಮುಗಿದ ಮೇಲೆ ಮುಂದೆ ಪುರುವಂಶದಲ್ಲಿ ಬರುವಂತಹ ಮತ್ತೆ ಅವನ ತಾರುಣ್ಯವನ್ನು ಅವನಿಗೆ ಪುರುವಿಗೆ ಕೊಟ್ಟ, ಪುರು ಲಗ್ನ ಮಾಡಿಕೊಂಡ, ವಂಶ ಬೆಳೀತು. ಅದರಲ್ಲಿ ಬರುವಂಥವನು ಯಾರು ಅಂತ ಕೇಳಿದರೆ ದುಷ್ಯಂತ ಮಹಾರಾಜ ಅಂತ ಬರ್ತಾನೆ. ಈ ದುಷ್ಯಂತನ ಬಗ್ಗೆ ಸಾಕಷ್ಟು ಕಥೆಗಳು ತಪ್ಪು ತಿಳುವಳಿಕೆಯಲ್ಲಿ ಬಂದುಬಿಟ್ಟಿದೆ. ಏನಾಯಿತು ಅಂದರೆ, ದುಷ್ಯಂತ ಮಹಾರಾಜನ ಕಥೆಯನ್ನು ಅಂದರೆ ಶಕುಂತಲ, ದುಷ್ಯಂತ, ಸರ್ವದಮನ, ಭರತ ಅಂತ ಅನ್ನುವಂಥವ್ರು ಅವರೆಲ್ಲ ಕಥೆಗಳು ನಿಮಗೆ ಗೊತ್ತದ. ಏನಾಗಿದೆ, ನಾವೆಲ್ಲ ಈ ಶಾಕುಂತಲ ಕಥೆಯನ್ನು ಸಿನಿಮಾ ನಾಟಕದವ್ರು ನೋಡಿದವರು. ಮೂಲತಃ ನಮಗಿರೋದು ಕಥೆ ಏನು ಸಿಗ್ತದೆ ಅಂದರೆ, ಕಾಳಿದಾಸನ ಅಭಿಜ್ಞಾನ ಶಾಕುಂತಲ ಅಂತ ಒಂದು ನಾಟಕದ ಚಂದ ಬರ್ದಾನ್ರಿ. ನಮ್ಮ ಗುರುಗಳು ಹೇಳ್ತಿರ್ಬೇಕ್ರಿ, ಅದನ್ನು ಓದ್ಬೇಕಂತ, ಎಷ್ಟು ಸಲ ಓದಬೇಕು ಅಂತ. ನೀವೆಲ್ಲ ಹುಬ್ಬಳ್ಳಿಯವರು, ಈ ಊರಿನಾಗ ಒಬ್ಬರು ಗಲಗಲಿ ಆಚಾರ್ಯ ಗೊತ್ತಿಲ್ಲ, ಪಂಡರನಾಥಾಚಾರ್ಯ ಗಲಗಲಿ, ನಮ್ಮ ಅಜ್ಜಂದ್ರು, ನಮ್ಗೆ ಅಜ್ಜ, ನಮ್ಮ ಸ್ವಾಮಿಗಳ ಕಸಿನ್ ಬ್ರದರ್ ಅವರು, ರಘುಪ್ರಿಯ ತೀರ್ಥ. ಹೌದು ಅಜ್ಜನೇ ನಮ್ಮ ಅಜ್ಜ ಆಗಬೇಕು. ಆ ಗಲಗಲಿ ಪಂಡರನಾಥಾಚಾರ್ಯ ನಮ್ಮ ಗುರುಗಳು ಹೇಳ್ತಿರ್ಬೇಕು, ಮುಂಡ್ರಿಗೆ ರಂಗನಾಥಾಚಾರ್ಯ ನಮ್ಮ ಗುರುಗಳು. ಏನು ಅಂದರೆ ಅಭಿಜ್ಞಾನ ಶಾಕುಂತಲ ನಮ್ಮ ಪಂಡರನಾಥಾಚಾರ್ಯರಿಗೆ ಹೆಂಗೆ ಬರ್ತಿತ್ತು ಅಂತ ಕೇಳಿದ್ರೆ, ಸಂಧ್ಯಾವಂದನೆ ಮಂತ್ರ ಅಷ್ಟು ಚಂದ ಬರ್ತಿತ್ತಿಲ್ಲೋ ಅಷ್ಟು ಚಂದ ಬರ್ತಿತ್ತು ಅಂತ ಹೇಳಬೇಕು. ಬಾಯ್ಪಾಠ ಅಷ್ಟು ವಾಕ್ಯ ಬಾಯ್ಪಾಟಿತ್ತು ಅಂತ ಅಭಿಜ್ಞಾನ ಶಾಕುಂತಲ. ಅಷ್ಟು ಕಾವ್ಯದ ಮೇಲೆ ಹಿಡಿತಾರೆ ನಮ್ಮ ಆಚಾರ್ಯ ಪಂಡರನಾಥಾಚಾರ್ಯ. ಏನ್ರಿ ಕೂತ್ರ ನಿಂತ್ರ ಅಷ್ಟು ಶ್ಲೋಕಗಳನ್ನು ಮಾಡಿ ಹಾಕೋದು. ನಮ್ಮ ಅವ್ರ ಕಾಕ ಒಬ್ಬರಿದ್ದಾರೆ ಇದು ಬೆಳಗಾವಿ ಒಳಗೆ, ಗಲಗಲಿ ರಾಮಾಚಾರ್ಯ ಅಂತ ತಿಳ್ಕೊಂಡು ಹೇಳಿ, ಅವರು ಅಭಿನವ ಬಾಣಭಟ್ಟ, ಅಭಿನವ ಕಾಳಿದಾಸ ಅಂತೆಲ್ಲ ಪ್ರಶಸ್ತಿ ತಗೊಂಡು ಕೆಳಕ್ಕೆ ಮರೆಯೊಳಗಿದ್ರು. ಅವರು ಅದಕ್ಕೆ ಮಾಸ್ ಬಂದಿತ್ತು ಅಂತ ನೆನಪಾತ ಹೇಳ್ಬೇಕೇನು ಸುಮ್ಮನೆ. ಅದಕ್ಕೆ ಮಾಸ್ ಬಂದಿತ್ತು, ಇವರು ಅಲ್ಲಿ ಹೋಗಿದ್ರು. ಜಸ್ಟ್ ಮಳಿಗೆ ವೇದವಾಸಾಚಾರ ಕಡೆ ಓದ್ಕೊಂಡು, ಬಾಗಲಕೋಟೆ ಮಳಿಗೆ ವೇದವಾಸಾಚಾರ ಅವ್ರ ಕಡೆ ಓದೋರು ಪಂಡರನಾಥಾಚಾರ್ಯ, ಅಲ್ಲಿ ಓದ್ಕೊಂಡು ಹೋಗಿದ್ರು. ಅಧಿಕ ಮಾಸ ಏನು ಮಾಡ್ಬೇಕು, ಇನ್ನು ದಕ್ಷಿಣಿ ದಾನ ಎಲ್ಲ ಬರ್ಬೇಕಲ್ಲ. ಮತ್ತು ಅಧಿಕ ಮಾಸ ಅಂದ್ಕೊಳ್ಳಿ ಅವ್ರು ಹೇಳಿದ್ರಂತ, ಇಲ್ಲ ಇವರು ಬಂದಾರೆ, ಇವರೊಂಚೂರು ಉಪನ್ಯಾಸ ಮಾಡಿಸ್ರಿ ಕೊಡ್ರಿ ಅಂತ ನಮ್ಮ ಗಲಗಲಿ ರಾಮಾಚಾರ್ಯ ಕಾಕಂದ್ರೆ ಹೇಳ್ಯಾರ. ಅದಕ್ಕೆ ಅಲ್ಲಿ ಇದ್ದ ಅವಾಗ ಹೆಂಗಿದ್ರು ಪಂಡಿತರು ಅಂದರೆ, ಗೃಹಸ್ಥರು ಹೆಂಗಿದ್ರು ಅಂದರೆ, ಆಚಾರ್ಯ ನೀವು ಹೆಂಗೆ ಶ್ಲೋಕ ಮಾಡ್ತಿರಲ್ಲ ಹಂಗೆ ಅವರು ದಿವಸ ಇಷ್ಟು ಶ್ಲೋಕ ಮಾಡಿ ಹೇಳಿ ಆ ಡಕ್ನಿ ಕೊಡ್ತೀವಿ ಅಂತ ಹೇಳಂತೆ.
ಬೆಳೆಸೋ ಕಲೆ. ಅದಕ್ಕೆ ಆತು ಅಂತ ತಿಳ್ಕೊಂಡು ಹೇಳಿ ನಮ್ಮ ಪಂಡರನಾಥಾಚಾರ್ಯ ದಿವಸಕ್ಕೆ ಒಂದೇ 10 ಶ್ಲೋಕ ಮಾಡ್ಬೇಕಂತ. ಗಲಗಲ ರಾಮಾಚಾರ್ಯ ಹೆಂಗಿದ್ರು ಅಂದರೆ ಅವ್ರು ಬಿಟ್ಟು ಶ್ಲೋಕಗಳನ್ನೆಲ್ಲ ಇವ್ರು ಮಾಡಿ ಅವ್ರ ಹೆಸರಲ್ಲೇ ಕೊಟ್ಟು 33 ಶ್ಲೋಕ ಆಗಿದ್ದು ದಕ್ಕಿ ಕೊಡ್ರಿ ಕೊಡಿಸ್ಬೇಕಂತ ಹಿಂಗಿದ್ರಂತ ಬರ್ದಾರೆ. ನಮ್ಮ ಗಲಗಲಿ ಆಚಾರ್ಯ ಬರ್ದಾರೆ, ಪಂಡರಾಚಾರ್ಯ ಬರ್ದಾರೆ. ಮಧುರಾಂಜಲಿ ಅಂತ ಒಂದು ಪುಸ್ತಕ ಅದ, ಅದ್ರೊಳಗೆ ಬರ್ದಾರೆ ಈ ಮಾತುಗಳನ್ನ. ಅಧಿಕ ಮಾಸಕ್ಕಲ್ಲಿ ಹೋಗಿದ್ದೆ, ನಮ್ಮ ಕಾಕಾನ ನನ್ನ ಹೆಸರಲ್ಲಿ ಶ್ಲೋಕ ಬರೋದು ನಂಗೆ ದಕ್ಷಿಣೆ ಕೊಡಿಸ್ಯಾರ, ಅವರೇ ಉಪಕಾರ ಮಾಡಿದವರು, ನಾನು ಬೆಳೆಸಿದವರು ಅವರು ಅಂತ ಭಾಳ ಉಪಕಾರ ಸ್ಮರಣೆ ಮಾಡ್ಯಾರ. ಯಾಕೆ ಹೇಳಿಕ್ಕೆ ಬಂದೆ ಅಂದರೆ ಅಭಿಜ್ಞಾನ ಶಾಕುಂತಲ ನಮ್ಮ ಗಲಗಲಿ ಆಚಾರ್ಯರಿಗೆ ಕಂಠಸ್ಥರಿ. ಕಂಠಸ್ಥ ಅಂದರೆ ಒಟ್ಟು ಶ್ಲೋಕ ಕಾಳಿದಾಸ ಬರೀತಾನೆ. ಚಲೋ ನಾಟಕ ಬರೆದಿದ್ದರು. ಅವತ್ತಿನ ಕಾಲಕ್ಕೆ ಭಾಸ ಅಂತ ಒಬ್ಬ ಕವಿ ಇದ್ದರು. ಅವನ ನಾಟಕದ ಮುಂದೆ ಈ ಕಾಳಿದಾಸನೆಲ್ಲ ಏನು ಇದ್ದಿದ್ದಿಲ್ಲ. ಹಾಗಾಗಿ ಹಿರಿ ಪಂಡಿತರ ಮುಂದೆ ಕಿರಿ ಪಂಡಿತರು ಸ್ವಲ್ಪ ಕಟ್ಟಿತ್ತು. ಒಬ್ರು ಯಾರೋ ಒಂದು ಕಡೆ ಕೂತಿದ್ರಂತ ಆಚಾರ್ಯ ಮುಂದೆ, ಹಿರಿ ಪಂಡಿತರು ಹಿಂದಕ್ಕೆ ಕಿರಿ ಪಂಡಿತರು ಕೂತಿದ್ರಂತ. ಈ ಹಿರಿ ಪಂಡಿತ ಸುಮ್ಮ ಕೂಡ ಬೇಡ ಹಿಂತಿರಿ, ನೀವು ಯಾವಾಗ ಏನು ಪಂಡಿತರಾಗೋದು ಅಂತ ಹಿಂಗೆ ಕೇಳಿದ್ರಂತ. ಅವ್ನು ತಕ್ಷಣ ಉತ್ತರ ಹೇಳಿದಂತೆ, ನೀವು ಹೋದ್ರಿ ಅಂದ್ರೆ ನಾವ ಆಗ್ತೀವಿ. ಸರಳ ಉತ್ತರ, ನೀವು ಹೋದ್ರೆ ನಾವ ಪಂಡಿತರಾಗೋದಿಲ್ಲ ಅಂತ. ಹಂಗೆ ಆ ಭಾಷಣ ಕವಿಗಳು ಭಾಳ ಇದ್ದು. ಅದಕ್ಕೆ ಬರ್ದಾನೆ ಒಂದು ಶ್ಲೋಕ ಬರ್ದಾನೆ ಕಾಳಿದಾಸ ಒಳಗೆ. ಏನು ಬರ್ದಾನೆ ಅಭಿಜ್ಞಾನ ಶಾಕುಂತಲದಾಗ, ಆ ಪರಿತೋಷ ವಿದುಷಾಂ ನಸಾಧು ಮನ್ನೆ ಪ್ರಯೋಗ ವಿಜ್ಞಾನ ಬಲವದಪಿ ಶಿಕ್ಷಿತಾನ ಆತ್ಮನಿ ಅಪ್ರತ್ಯಯಂ ಚೇತಃ. ಭಾಳ ಚಂದ ಮಾತ್ರ ಏನ ಕಾಳಿದಾಸನ ಶಬ್ದಗಳು. ಆ ಪರಿತೋಷ ವಿದುಷಾಂ ನಸಾಧು ಮನ್ನೆ, ನಾನೇನೋ ಈ ಅಭಿಜ್ಞಾನ ಶಾಕುಂತಲ ಅಂತ ಹೊಸ ನಾಟಕ ಬರೆದು ಬಿಟ್ಟಿದ್ದೀನಿ, ಇದು ಎಲ್ಲಿವರೆಗೆ ಜನ ಕೇಳಿ ಓದಿ ನೋಡಿ ಮೆಚ್ಚುವುದಿಲ್ಲ ಅಲ್ಲಿವರೆಗೆ ಅದನ್ನು ಬರೆದವ ನನಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂತ ಬರೀತಿದ್ದಾನೆ. ಯಾಕಂದರೆ ಕಾವ್ಯವನ್ನು ಕೇಳಿದವರು ಆಹ್ ವಾಹ್ ಅಂತ ಆಸ್ವಾದನೆ ಮಾಡಬೇಕ್ರಿ. ಇದನ್ನು ಬಿಟ್ಟು ಓದಿದ್ರೆ ಮುಗಿತಿಲ್ಲ ಹೇಳಿ ಮತ್ತೊಬ್ಬರು ಓದ್ತಾರೆ ಹಿಂಗೆ ಅಲ್ಲಿಗೆ ಹೋಗಾರ್ರಿ, ಹಂಗಂದ್ರು ಅಂದರೆ ಕಾವ್ಯ ಮುಗಿತು ಅಂತ ಅರ್ಥ. ಅದಕ್ಕೆ ಆ ಪರಿತೋಷ ವಿದುಷಾಂ ನಸಾಧು ಬನ್ನಿ ಪ್ರಯೋಗ ವಿಜ್ಞಾನ, ಎಲ್ಲ ಜ್ಞಾನಿಗಳು ಕೇಳಿ ತಲೆ ತೂಗಬೇಕು ಅಂಥದ್ದು ಅಂತ ಅಭಿಜ್ಞಾನ ಶಾಕುಂತಲೆಯನ್ನು ಬರೀತಾನೆ. ಕಾವ್ಯೇಶು ನಾಟಕಂ ರಮ್ಯಂ, ಕಾವ್ಯದಲ್ಲಿ ನಾಟಕ ಅಂದರೆ ಭಾಳ ಚಂದ ಅಂತ. ತತ್ರಾಪಿಚ ಶಕುಂತಲ, ಆ ನಾಟಕಗಳಲ್ಲೂ ಶಕುಂತಲ. ತತ್ರಾಪಿಚ ಚತುರ್ಥೋಂಕ, ಅಲ್ಲೂ 4ನೇ ಅಂಕ ಭಾಳ ಚಂದ ಅಂತ. ತತ್ರ ಶ್ಲೋಕ ಚತುಷ್ಟಯಂ, ಅದರೊಳಗೂ 4 ಶ್ಲೋಕ ಭಾಳ ಚಂದದಂತೆ. ಯಾಕಂದ್ರೆ ಕಣ್ವ ಮುನಿಗಳು ಅವರು ಶಕುಂತಲೆಗೆ ಸಾಕಿದವರು. ದುಷ್ಯಂತ ಯತ್ನ ಮಾಡ್ಕೊಂಡು ಗೊತ್ತಾದ್ಮೇಲೆ ಗರ್ಭಿಣಿ ಇದ್ದ, ಹಡಿದು ಬಿಟ್ಟ ತಿರುಗಿ ಕೊಟ್ಟು ಕಳಿಸ್ಬೇಕು ಅಂತ ಶಕುಂತಲನ್ನ ಆಶ್ರಮದ ಬಾಗಿಲ ತನಕ ಬಂದು ಕಳಿಸ್ಲಿಕ್ಕತ್ರ ಎಷ್ಟು ದುಃಖಪಟ್ಟಾರೆ ಎಲ್ಲರ. ಅವರಂತಾರೆ, ಕಾಳಿದಾಸ ಬರೀತಾನೆ, ಅರ್ಥೋ ಹಿ ಕನ್ಯಾ ಪರಕೀಯ ಏವ ತಾಮಧ್ಯ ಸಂಪ್ರೇಷಯಿಷ್ಯ. ದುಡ್ಡು ಮತ್ತು ಕನ್ಯಾ ಇವೆರಡೂ ಪರಕೀಯ ಏವ, ಇನ್ನೊಬ್ಬರದೇ ರೀ, ನಮ್ದು ತಿಳ್ಕೊಳ್ತೀವಿ ಅಷ್ಟೇ. ನಾವು ಯಾರೋ ಊರಿಗೆ ಹೋಗಿರ್ತಾರೆ, ಯಾತ್ರಕ್ಕೆ ಹೋಗಿರ್ತಾರೆ, ಆಚಾರ್ಯ ನಾವು ಬರೋ ತನಕ ಸ್ವಲ್ಪ ನಿಮ್ಮ ಮನ್ಯಾಗ ಬೆಳ್ಳಿ ಬಂಗಾರ ಬಂಡಿ ಎಲ್ಲ ಇಟ್ಕೊಂಡಿರಿ, ಬಂದ ಮ್ಯಾಲೆ ಕೊಡ್ರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಅವು ಬೆಳ್ಳಿ ಬಂಗಾರ ಬಂಡಿ ಎಲ್ಲ ಕಟ್ಟಿಗೆ ಹೋಗ್ತಾರೆ. ಇವ್ರು ಅವ್ ಬರೋ ತನಕ 4-6 ತಿಂಗಳು ಹಿಡಿತು ಅಂತ ತಿಳ್ಕೊಂಡು ನೀವು ಬಳಸ್ಕೊಂಡೇ ನನ್ನ ಅಂತ ತಿಳ್ಕೊಂಡು ಕೂತು ಹುಚ್ಚಲ್ಲ, ಒಂದಿವ್ಸ ಕೊಡ್ಬೇಕು ಬೇಡ ಮತ್ತೆ ಅವ್ನು ತಿರುಗಿ ಅರ್ಥ ಹೋಗಿ. ಕನ್ಯಾ ಮನ್ಯಾಗ ಮಗಳು ಬೆಳೆದು ನಿಂತಿದ್ರೆ ಆಕಿನ ಒಂದಿವ್ಸ ಲಗ್ನ ಮಾಡಿ ಕಳ್ಸಬೇಕ್ರಿ. ಎಷ್ಟು ದಿವಸ ಇಟ್ಕೊಂಡು ಕೂತಿರ್ತೀವಿ, ನಮ್ಮ ಹುಡುಗಿ ಅನ್ಕೋತಿಲ್ಲೇ ಕೊಡಿಸ್ತಾರೆ ಏನಂತ ಹೇಳ್ರಿ ನೀವು. ಎಷ್ಟು ನಿಮ್ಮ ಹುಡುಗಿ ಇದ್ರೂ ಕಳ್ಸಬೇಕು ನೀವು. ಅದಕ್ಕೆ ತಾಮಧ್ಯ ಸಂಪ್ರೇಷ ಇತ್ತು. ಇವತ್ತು ಕಳಿಸಿ ಮನಸ್ಸು ನಿರಾಳ ಆಗ್ಲಿಕ್ಕತ್ತದ, ಆದ್ರೆ ಒಂದು ಕಡೆಯಿಂದ ನನ್ನ ಮಗಳಲ್ಲ ಅಂತ ದುಃಖ ಆಗ್ಲಿಕ್ಕತ್ತದ. ಅವ್ರು ಬ್ರಹ್ಮಚಾರಿಗಳಿಗೆ ಲಗ್ನ ಮಾಡ್ಕೊಂಡಿಲ್ಲ, ಸಾಕು ಮಗಳನ್ನು ಕಳಿಸೋ ಕಾಲಕ್ಕೆ ದುಃಖ ಪಟ್ಟಾರ್ರಿ. ಅವ್ರು ಭಾಳ ಚಂದ ಬರ್ದಾನೆ. ಹೆಣ್ಮಕ್ಕಳಿಗೆ ಏನೂ ಕಲಿಸೋದು ಬೇಕಾಗಿಲ್ಲ, ಅನಾಯಾಸವಾಗಿ ಸುಳ್ಳು ಹೇಳ್ತಾರೆ ಅಂತ ಬರೀತಾನೆ ಕಾಳಿದಾಸ. ಈಗ ನೋಡಿ ಎಚ್ಚರಾದಲ್ಲಿ ಈಗ ಟೀಮ್ ಒಂದು ಅದಕ್ಕೆ ಈಗೇನು ಯಾರ್ಯಾರು ಏನು ಕೇಳಿದ್ರೆ ಕಾಳಿದಾಸನ ಕೇಳಿ ಸಿಕ್ಕರೆ ಹೆಂಗೆ ಗೊತ್ತಿಲ್ಲ. ಮತ್ತೆ ಯಾಕಂದ್ರೆ ಅವ ದುಷ್ಯಂತ ಅವನು ಉಂಗುರ ಕೊಟ್ಟಿರ್ತಾನೆ ಅಂತ ಹೇಳ್ತಾರೆ. ಆ ಉಂಗುರ ನದಿಗಳ ಕೈ ಆಡಿಸೋ ಕಾಲಕ್ಕೆ ಬಿದ್ದು ಹೋಗಿರ್ತಾರೆ ಅಂತ ಹೇಳ್ತೀವಿ. ಎಲ್ಲ ಹೆಂಗಂತಾನ್ರಿ ದುಷ್ಯಂತ ಅಂತ ಎಲ್ಲ ಸುಳ್ಳು. ಉಂಗುರ ಕೊಟ್ಟದ್ದು ಸುಳ್ಳು, ಗ್ಯಾಸ್ ಕೊಂಡದ್ದು ಸುಳ್ಳು, ನೀನು ನೆಂಟಿ ಸುಳ್ಳು. ಹೆಣ್ಮಕ್ಳಿಗೆ ಸಹಜವಾಗಿ ಬರ್ತದೆ ಸುಳ್ಳು ಹೇಳೋದು, ನಾವೇನು ಕಲಿಸೋದು ಬೇಕಾಗಿಲ್ಲ ಅಂತ ಬೈದಿದ್ದ ಅಂದರೆ ಅಂದರೆ ಜಾಸ್ತಿ. ಮತ್ತು ನಾಟಕದೊಳಗೆ ಹಂಗೂ ಇರ್ಬೇಕಲ್ರಿ, ಹಿಂಗೂ ಇರ್ಬೇಕು ಹಂಗೂ ಇರಬೇಕು. ಇದೆಲ್ಲ ಏನು ಬಂದು ನೋಡ್ರಿ ಈ ನಾಟಕದ ಕಥೆ, ಇದನ್ನ ನಾವು ಖರೆ ತಿಳ್ಕೊಂಡ್ಬಿಟ್ಟಿವಿ. ಅಲ್ಲ, ಹಿಂಗೆ ಕಥೆನೇ ಇಲ್ಲ. ದೂರ್ವಾಸನ ಬಂದಿಲ್ಲ, ಶಾಪ ಕೊಟ್ಟಿಲ್ಲ, ಏನಾಗಿಲ್ಲ. ಲಗ್ನ ಮಾಡಿಕೊಂಡಿದ್ದಾನೆ, ಮಗ ಹುಟ್ಟಿದ್ದಾನೆ. ಆ ಹುಟ್ಟಿದ ಮಗ ಭರತ ಅಂತ ವೇದವ್ಯಾಸ ದೇವರು ಭಾಗವತ ನವಮಸ್ಕಂದಲ್ಲಿ ಹೇಳುವಾಗ ಆ ಭರತ ಹುಟ್ಟಿ ಬಂದರೆ ಈ ಭರತಖಂಡಕ್ಕೆ ಭಾರತ ಅಂತ ಹೆಸರು ಬರಲಿಕ್ಕೆ ಇವನೇ ಕಾರಣ. ಇಬ್ಬರಿದ್ದಾರೆ. ವೃಷಭ ನಾಮಕ ಪರಮಾತ್ಮನ ಮಗ ಒಬ್ಬ ಭರತ ಇದ್ದಾನೆ, ಇವನೊಬ್ಬ ಭರತ ಇದ್ದಾನೆ. ಇವ್ರದ್ದು ಮಹಿಮಾ ಕೇಳ್ರಿ. ದುಷ್ಯಂತ ಶಕುಂತಲೆಯ ಮಗ ಭರತನ ಮಹಿಮಾ. ಚಕ್ರಂ ದಕ್ಷಿಣ ಹಸ್ತೇಶ್ಯ ಪದ್ಮಕೋಶಶ್ಚ ಪಾದಯೋ ಈಜೆ ಮಹಾಭಿಷೇಕೇಣ ಸೋಭಿಷಿಕ್ತೋ ಅಧಿನಾಟರು ಅಂತ. ಆ ಭರತನ ಬಲಗೈಯಲ್ಲಿ ಚಕ್ರದ ಚಿಹ್ನೆಗಳಿದ್ವಂತೆ, ಪಾದಗಳಲ್ಲಿ ಕಮಲದ ರೇಖೆಗಳಿದ್ವಂತೆ,
ಈ ಚಕ್ರ ಚಿಹ್ನೆ ಕಮಲದ ರೇಖೆಗಳಿರುವುದು ಪರಮಾತ್ಮನ ಕೈಗಳಲ್ಲಿ ಮತ್ತು ಪರಮಾತ್ಮನ ಕಾಲಗಳಲ್ಲಿ. ನಾವೇನು ತಿಳ್ಕೊಂಡಿದ್ದೀವಿ, ದೇವರ ಕೈಯಲ್ಲಿ ಶಂಖ ಚಕ್ರ ಗದಾ ಪದ್ಮದ ಅಂತ ತಿಳ್ಕೊಂಡಿವಿ. ಇಷ್ಟು ದಿವಸ ಹಳಿ ಪುರಾಣ ಎತ್ತಿಟ್ಬಿಡ್ರಿ, ಹೊಸ ತಗೊಳ್ರಿ. ಏನು ಅಂದ್ರೆ ಕೈ ಒಳಗೆ ಚಕ್ರ ಹಿಡ್ಕೊಳ್ಳೋದಷ್ಟೇ ಅಲ್ಲ, ಚಕ್ರದ ರೇಖೆಗಳೂ ಇರ್ತದೆ ಭಗವಂತನ ಕೈಯಲ್ಲಿ. ಪಾದದಲ್ಲಿ ಈ ಶಂಖ ಇದೆ, ಶಂಖ ಅಷ್ಟಲ್ಲ, ಶಂಖದ ಚಿಹ್ನೆ ಇರಬೇಕು. ಅವ್ರ ಕೈಯಲ್ಲಿ ಆಯುಧಗಳಿಲ್ಲದೆ ಇದ್ರೂ ಆ ರೇಖೆಗಳು ಹಂಗೆ ಇರಬೇಕಂತೆ. ಅದಕ್ಕೆ ಈ ಭರತನ ಕೈಯಲ್ಲಿ ಚಕ್ರದ ರೇಖೆಗಳಿದ್ದುವಂತೆ, ಪಾದಕ್ಕೆ ಕಮಲದ ರೇಖೆಗಳಿದ್ವು ಅಂತ ಹೇಳ್ತಾರೆ. ಹಂಗಿದ್ದಾಗ ಜನರಿಗೆ ಏನು ಅನಿಸ್ತಿತ್ತು ಅಂದ್ರೆ ಇವ ಸಾಕ್ಷಾತ್ ಭಗವಂತನ ಅವತಾರ ಅಂತ ತಿಳ್ಕೊಂಡ್ಬಿಡ್ಬೇಕಂತ. ಯಾರ ಅವತಾರ ಇದು? ಭಗವಂತನ ಅವತಾರ ಅಂತ ತಿಳ್ಕೊಂಡು ಹೇಳ್ಬಿಡ್ಬೇಕಂತ. ಇದಕ್ಕೆ ಶ್ರೀಮದಾಚಾರ್ಯ ವ್ಯಾಖ್ಯಾನ ಮಾಡಿದ್ದಾರೆ, ಅನೇಕ ಕಡೆಗಳಲ್ಲಿ ಹೇಳಿದ್ದಾರೆ. ಭಗವಂತನ ವಿಶೇಷ ಆವೇಶವುಳ್ಳ ರಾಜನೇ ಹೊರತಾಗಿ ಇವ ಯಾರು ಭಗವಂತನ ಅವತಾರ ಅಲ್ಲ ಅಂತ ತಿಳ್ಕೊಳ್ರಿ ಅಂತ. ಇವರು ಭರತ ಚಕ್ರವರ್ತಿಗಳು ಏನು ಮಾಡಿದರು ಅಂದರೆ, ಗಂಗಾ ತೀರದಲ್ಲಿ 55, ಯಮುನಾ ತೀರದಲ್ಲಿ 78 ಅಶ್ವಮೇಧ ಯಾಗ ಮಾಡಿದ್ರಂತೆ. ಈ ಲೆಕ್ಕದನ್ನ ಇಲ್ಲಿ ಎಲ್ರ ಗಂಗಾ ತೀರದಾಗ 55 ಅಂತ, ಯಮುನಾ ತೀರದಾಗ 78 ಅಂತ. ಎಷ್ಟಾತ ಹೇಳ್ರಿ, ಶತಕೃತ ಆಗಿ ಹೋಗ್ಬಿಟ್ರು ಅವರು. 100 ಅಶ್ವಮೇಧ ಯಾಗ ಮಾಡಿದರೆ ಇಂದ್ರನ್ ಪೋಸ್ಟ್ ಅಂತ ಇವ್ರು 100 ಮುಂದೆ ಹೋಗ್ಬಿಟ್ಟಾರೆ ತಿರುಗಿ ಅವರು. ಅಷ್ಟು ಅಶ್ವಮೇಧ ಯಾಗ ಮಾಡಿದವರು ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಅವ ದಾನ ಕೊಟ್ಟಿದ್ದಂತ. ಏನು ದಾನ ಕೊಟ್ಟ? ಎಲ್ಲರ ಆಕಳ ಬೆಳ್ಳಿ ಬಂಗಾರ ಕೊಟ್ರೆ. ಈ ಭರತ, ದುಷ್ಯಂತರ ಮಗ ಭರತ, ಮುಷ್ಣಾರ ಅಂತ ಒಂದು ಕ್ಷೇತ್ರ ಅಂತ ಯಾಗ ಮಾಡಿ ಬಂಗಾರದ ಆಭರಣ ಹೊಚ್ಚಿರುವಂತಹ ಬಿಳಿ ಹಲ್ಲಿರುವಂತಹ ಆನೆಗಳು, ಎಷ್ಟು ಆನೆ ದಾನ ಮಾಡ್ಯಾನ? 14 ಲಕ್ಷ ಆನೆ ದಾನ ಮಾಡ್ಯಾನಂತ್ರಿ. ಏನು ಗೊತ್ತಾಗ್ತದೆ? 14 ಲಕ್ಷ ಆನೆ ಅಂದ್ರೆ ಲೆಕ್ಕ ಬರ್ತಾರೆ. ಅದು ಏನು ಎಲ್ಲ ಆನೆಗೂ ಬಂಗಾರದ ಕವಚ ತೊಡಿಸಿ ಮತ್ತು ಅದಕ್ಕೇನೇನು ಅಲಂಕಾರ ಮಾಡಬೇಕು ಎಲ್ಲ ಮಾಡಿ ಅಷ್ಟು ದಾನವನ್ನು ಮಾಡಿದ್ದಾನೆ ಅಂತ ಹೀಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಆದ ಮೇಲೆ ಒಬ್ಬ ರಾಜ ಬರ್ತಾನೆ, ರಂತಿದೇವ. ಮುಗಿತು ಭಾಗವತ ನವಮಸ್ಕಂದದ ಕೊನೆ ಕಥಾಭಾಗ. ಕೊನೆಯಲ್ಲಿ ಇದೇ ಚಂದ್ರವಂಶದಲ್ಲಿ ಬಂದಿರುವಂತಹ ಇಬ್ಬರು ಕಥೆ, ಒಂದು ಪಾಂಡವರ ಕಥೆ, ಒಂದು ಕೃಷ್ಣನ ಕಥೆಯನ್ನು ಹೇಳ್ತಾರೆ. ಆ 2 ಕಥೆಗಳು ಮುಗಿದ್ರೆ ಈ ನಮಸ್ಕಂದ ಮುಕ್ತಾಯವಾಗ್ತದೆ. ರಂತಿದೇವನ ಕಥೆಯನ್ನು ಕೇಳೋಣಂತೆ. ಎಂತಹ ಚಂದಾದ ರಂತಿದೇವ ಅಂದರೆ ಬಹಳ ಆಶ್ಚರ್ಯ ಆಗ್ತದೆ. ದೇವರಲ್ಲಿ ಪ್ರಾರ್ಥನಾ ಏನು ಮಾಡ್ಕೊಂಡು ಗೊತ್ತೇನವ? ನಕಾಮ ಏಘಂ ಗತಿಮೀಶ್ವರಾಣ ಮಹರ್ತಿಯುಕ್ತಾಂ ಅಪುನರ್ಭವಂಬ ಆರ್ತಿಂ ಪ್ರಪದ್ಯೆ ಅಖಿಲ ದೇಹ ಭಾಜ ಮಂತಸ್ಥಿತಾಂ ಏನ ಭವಂತ್ಯ ದುಃಖಾಃ. ಸ್ವಾಮಿ, ನಿನ್ನಲ್ಲಿ ಒಂದೇ ಒಂದು ಪ್ರಾರ್ಥನಾ, ನನಗೆ ಮೋಕ್ಷ ಕೊಡು ಅಂತ ಕೇಳಂಗಿಲ್ಲ, ಸ್ವರ್ಗ ಕೊಡು ಅಂತ ಕೇಳಂಗಿಲ್ಲ, ಏನೂ ಕೇಳೋದಿಲ್ಲ. ಜಗತ್ತಿನಲ್ಲಿ ಎಷ್ಟು ಜನ ಇದ್ದಾರಲ್ಲ ಅವರೆಲ್ಲರ ದುಃಖವನ್ನು ನನಗೊಬ್ಬನಿಗೆ ಕೊಡು ಅಂತ ಪ್ರಾರ್ಥನೆ ಮಾಡಿಕೊಂಡು ಅವರಂತಿದೇವರಿ. ಸ್ವಲ್ಪ ಯಾಕೋ ಪಿತ್ತಿಗಿತ್ತಾಗಿತ್ತು ಕಾಣಿಸ್ತದೆ. ಎಲ್ಲರ ದುಃಖ ನನಗೆ ಕೊಡಂತ. ನಾವು ಉಲ್ಟಾರಿ ನಮ್ಮದು ಇಷ್ಟು ಮಂದಿ ಕೊಡು ಅಂತ ಹೇಳೋರು ನಾವೆಲ್ಲ ಎಲ್ಲರ ದುಃಖ ಕೇಳ್ತಿರ್ತೀವಲ್ಲ. ಹಂಗ್ಯಾಕೆ ಕೇಳಿದವ? ಏನು ಕಥೆ ಅಂದರೆ, ಅವನು ಇದ್ದದ್ದನ್ನೆಲ್ಲ ದಾನ ಮಾಡಿಬಿಟ್ಟಿದ್ದಂತೆ. ಗುರುಶ್ಚ ರಂತಿದೇವಶ್ಚ ವೀತವಿತ್ತಸ್ಯ ರತತಃ ಲಬ್ಧಂ ಬುಭುಕ್ಷತಃ. ತನ್ನ ಕೈಯಲ್ಲಿ ಏನೇನು ಸಂಪತ್ತಿತ್ತು ನೋಡ್ರಿ ಅಷ್ಟು ದಾನ ಮಾಡಿಬಿಡ್ತಿದ್ನಂತ. ಭಾಳ ದೊಡ್ಡ ಉದಾರಿ ಬೇಕ್ರಿ. ಮತ್ತು ಎಲ್ಲ ಕೊಡ್ಲಿಕ್ಕೆ ಆಗುದಿಲ್ಲ ನಮ್ಮ ಕಡೆಯಿಂದ. ಎಷ್ಟು ಕೊಟ್ಟಿವಂದ್ರು ಒಂಚೂರು ಉಳಿಸ್ಕೊಂಡ ಕೊಟ್ಟಿರ್ತೀವಿ ನಾವು. ಹೆಂಗೆ ಕೊಡ್ತಿದ್ದ ಅಂದ್ರೆ ಅವ ರಂತಿದೇವ, ನೀ ಬಂದಿಲ್ಲೋ ತಗೋ, ನೀ ಬಂದಿಲ್ಲೋ ತಗೋ, ಯಾರಿಗೆ ಏನು ಬೇಕಾಗಿತ್ತು ಎಲ್ಲ ಕೊಟ್ಟು ಖಾಲಿಯಾಗಿ ಅವನಿಗೆ ತಿನ್ಲಿಕ್ಕೆ ಏನಿಲ್ಲ ಹಂಗಾಗಿ 48 ದಿವಸ ಕಳೆದಿತ್ತು ಅಂತ. 48 ದಿವಸ ಉಪವಾಸ. ಇನ್ನೊಂದು 2-3 ದಿವಸ ಹೋಗಿದ್ರೆ ಸತ್ತ ಹೋಗ್ಬೇಕು, ಅಷ್ಟು ಸ್ಥಿತಿ ಇತ್ತು. 48ನೇ ದಿವಸ ಒಂದು ಪ್ರಸಂಗ ನಡೀತಂತೆ. ವ್ಯತಿಯುಹು 8 ಅಹಾನ್ಯಪಿಬತಃ ಕಿಲ. ನೀರೂ ಕುಡಿಲಾರ್ದ ಅಷ್ಟು ದಿವಸ ಹೋದಾಗ ಯಾರೋ ಒಬ್ಬರು ದಯಾ ಮಾಡಿ, ನಮ್ಮ ರಾಜ ಪಾಪ ಉಪವಾಸ ಇದ್ದಾನೆ, ಘೃತಪಾಯಸ ಸಂಯಾಮಂ ತೋಯಂ ಪ್ರಾತರ್ ಉಪಸ್ಥಿತಂ. ಬೆಳಗ್ಗೆ ಒಂಚೂರು ತುಪ್ಪ, ಒಂಚೂರು ಪಾಯಸ, ಒಂಚೂರು ಗೋಧಿ, ಅನ್ನ ಇವನ್ನೆಲ್ಲ ತಂದು ಕೊಟ್ರಂತಪ್ಪ ರಾಜ. ನೀನು ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ಸೊಸೆಂದ್ರೆ ಎಲ್ಲ ತಿಂದ್ರೆ ಮಹಾರಾಜ, ಸಾಕಾಗಿದೆ, ಉಪವಾಸ ಇದ್ದು ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಕೊಟ್ಟು ಹೋದ್ರೆ ಇನ್ನೇನು ಎಲ್ಲ ಮುಗಿತಲ್ಲ. ಕೊಟ್ರಲ್ಲ, ಹಿಂಗೆ ಊಟಕ್ಕೆ ಕೂಡಬೇಕು ಅಂತ ಇಟ್ಕೊಂಡಿದ್ದ ಒಬ್ಬ ಬ್ರಾಹ್ಮಣ ಬಂದಂತ. ಸರಿಯಾಗಿ ಆ ಟೈಮಿಗೆ ಮೈ ಎಲ್ಲ ನಡಲಿಕತ್ತಂತ, ಗದ ನಡಲಿಕತ್ತದ. ಅಯ್ಯೋ, ಬ್ರಾಹ್ಮಣ ದೇವತಾ ಬಂದಾನ ಪಾಪ, ನಡಗತಾ ಇದ್ದಾನೆ, ಬರ್ರಿ ಅಂತ ಹೇಳಿ ಕೂಡಿಸಿ ಶ್ರದ್ಧೆಯಿಂದ, ಆಚಾರ ನಿಮ್ಮನ್ನು ನೋಡಿದ್ರೆ ಎಷ್ಟು ದಿವಸ ಆಯ್ತೋ ಏನೋ ಊಟ ಮಾಡಲಾರ್ದ ಉಪವಾಸ ಆಗಿರ್ ಕಾಣಿಸ್ತದೆ, ಊಟ ಮಾಡ್ರಿ ಅಂತ ಊಟಕ್ಕೆ ಹಾಕಿಬಿಟ್ಟ. ಚಂದ ಊಟಕ್ಕೆ ಹಾಕಿದ. ಅವರೆಲ್ಲ ಹೊತ್ತು ಊಟ ಮಾಡಿದರು. ಬರೇ ಬ್ರಾಹ್ಮಣ ಅಲ್ಲ, ಮತ್ತು ಇಡೀ ಕುಟುಂಬ. ನೆನಪಿಟ್ಟುಕೊಳ್ರಿ, ಒಬ್ಬ ಬ್ರಾಹ್ಮಣ ಅತಿಥಿ ಮುಗೀತು. ಅವಂತ ಆದ ಮುಗಿದ ಮೇಲೆ ಇನ್ನೇನು ಉಳಿದಿತ್ತಲ್ಲ ಅದನ್ನು ಉಣಬೇಕು ಅಂತ ಕೂತಿದ್ನಂತ. ಒಬ್ಬ ಜಾತಿಯಿಂದ ಶೂದ್ರನಾದವನು ಬಂದಂತೆ. ರಾಜನ್, ಹಸಿವೆ ಆಗಿದಪ್ಪ, ನನಗೂ ಒಂಚೂರು ಹೆಂಗಾರ ಕೊಡು ಅಂದ. ಅಯ್ಯೋ ಬಾರಪ್ಪ, ನೀನೂ ತಗೋ ಅಂದ. ನೋಡ್ರಿ, ಬ್ರಾಹ್ಮಣ ಅಷ್ಟೇ ಅಲ್ಲ, ಶೂದ್ರ ಅವನಿಗೂ ಅನ್ನದಾನ ಮಾಡಬೇಕು. ಯಾಕೆ ಅನ್ನದಾನ ಯಾರಿಗೆ ಮಾಡೋದು?
ಹೊಟ್ಟೆ ತುಂಬಿದವರು ಮಾಡಬಾರದು. ಅನ್ನಸ್ಯ ಕ್ಷುದಿತಂ ಪಾತ್ರಂ, ಹಸಿದವರು ಅನ್ನಕ್ಕೆ ಯೋಗ್ಯರು, ಅನ್ನದಾನಕ್ಕೆ ಯೋಗ್ಯರವರು. ಯಾರಿಗೆ ಹಸಿವೆ ಆಗಿರ್ತದೆ ಅವ್ರಿಗೆ ಅನ್ನ ಹಾಕಬೇಕು. ಬಾ ಅಂತ ಅವ್ರಿಗೂ ಕೂಡಿಸಿದ್ರು, ಅವ್ರಿಗೂ ಅನ್ನ ಹಾಕಿದ್ರು. ಅವ್ರದ್ದು ಊಟ ಆಯ್ತು, ಅವನದು ಊಟ ಮುಗೀತು, ಇಬ್ಬರದಾಯ್ತು. ಇನ್ನೇನು ಮತ್ತೊಂದು ಸ್ವಲ್ಪ ಉಳಿದಿತ್ತು, ಕೂಡೋಣ ಅಂತ ಹೋಗೋತ್ತಿಗೆ ಮತ್ತೊಬ್ಬ ಶೂದ್ರ ಬಂದರು. ರಾಜ ಹಸಿವೆ ಆಗಿಬಿಟ್ಟದಪ್ಪ, ಏನು ಮಾಡಲಿ ಅಂದರೆ ಕಾಳಜಿ ಮಾಡ್ತೀಯ ಕೂಡು, ಮತ್ತೆ ಊಟಕ್ಕೆ ಹಾಕಿದ. ಅವನದು ಊಟ ಮುಗೀತ್ರಿ. ಇನ್ನು ಕೊನೆಯದು ಏನು ಉಳ್ಕೊಂಡಿತ್ತು ಅಂದರೆ ಒಂದು ನೀರು ಒಂದಿಷ್ಟು ಉಳಿದಿತ್ತಂತ್ರಿ, ಎಲ್ಲಾರ್ದು ಮುಗಿದು ಹೋಗಿತ್ತು ರೀ. ಆತ ನೀರು ಕುಡಿದು ಇವತ್ತು ಪಾಲನೆ ಮಾಡೋಣ ಅಂತನ್ನೋ ಹೊತ್ತಿಗೆ ಚಾಂಡಾಲ ಬಂದಂತ. ಕೊನೆಯವ 4ನೇದವ 4 ನಾಯಿ ಕರ್ಕೊಂಡು ಒಬ್ಬ ಚಾಂಡಾಲ ರಾಜನ್ ಬಾಯಾರಿಕೆ ಆಗಿದೆ, ನೀರು ಕೊಡ್ತೀನೋ ಅಂತ ಕೇಳಿದಂತ. ಪಾನೀಯ ಮಾತ್ರ ಮುಚ್ಚೇಶಂ ತತ್ರೈಕ ಪರಿವರ್ತಿತಂ ಪಾಸ್ಯತ ಪುಲಗದೋಭ್ಯಾಗ ಅಪೋದೇಹ ಅಶುಭಸ್ಯ ಮೇ ತಸ್ಯಾತಿ ಕರುಣಾಂಬಾಚ. ಅವನ ಮಾತು ಕೇಳಿ ಇಷ್ಟು ದುಃಖ ಆತಂತ. ರಾಜ ನೀರು ಕೊಡು ತಡಿಲಿಕ್ಕೆ ಆಗ್ತಿಲ್ಲ, ನೀರು ಕೊಡು ಅಂತಂದಾಗ ಸರಿ ಅಂತ ಹೇಳಿ ಇದ್ದ ನೀರನ್ನು ಕೂಡ ಅವನಿಗೆ ಕೊಟ್ಟು ಕೃಷ್ಣಾರ್ಪಣ ಹೇಳಿಬಿಟ್ಟು ಆಗ ಉದ್ಗಾರ ತೆಗೆದಂತ. ಇಷ್ಟು ಜನ ಬಂದಾರಲ್ಲ, ಇವರೆಲ್ಲರ ದುಃಖ ನೋಡ್ತಾ ಇದ್ದೀರಲ್ಲ, ನನಗೇನು ಅನಿಸ್ತದೆ ಅಂದರೆ ಇವರ ದುಃಖವನ್ನು ನೋಡಿ 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 ನನಗೊಂದು ಪ್ರಾರ್ಥನಾ ಮಾಡ್ಕೋಬೇಕು ಅನಿಸ್ತದೆ ದೇವರ ಹತ್ರ. ನಕಾಮಗೇಹಂ ಗತಿಮೀಶ್ವರಾಣಂ ಮಹದ್ಯುಕ್ತಾಂ ಪುರದ್ಭವಂ ವಾ ಆರ್ತಿಂ ಪ್ರಪದ್ಯೆ ಖಿಲ ದೇಹ ಭಾಜಾಂ ಅಂತಸ್ಥಿತಾಂ ಯೇನ ಭವಂತ್ಯ ದುಃಖಾಃ. ಸ್ವಾಮಿ, ನನಗೆ ಸಂಪತ್ತು ಬೇಡ, ದೊಡ್ಡ ದೊಡ್ಡ ಲೋಕಗಳು ಬೇಡ, ಮೋಕ್ಷ ಬೇಡ, ಸ್ವರ್ಗ ಬೇಡ, ಏನು ಬೇಡ, ಏನು ಎಲ್ಲ ಜೀವರಾಶಿಗಳಲ್ಲಿರುವಂತಹ ದುಃಖ ನನ್ನಲ್ಲಿ ಬಂದು ಸೇರ್ಕೊಳ್ಳಿ. ಯಾಕ ನನ್ನಲ್ಲಿ ಬಂದು ಸೇರ್ಕೊಳ್ತೀವಿ ಅಂದರೆ ಅವರು ಸುಖಿಗಳಾಗ್ತಾರೆ, ಎಲ್ಲರೂ ಸುಖವಾಗಿ ಇರಲಿ, ಎಲ್ಲರ ದುಃಖವನ್ನು ನಾನೊಬ್ಬರೇ ಪಡಿತೇನೆ ಅಂತ ಪ್ರಾರ್ಥನೆ ಮಾಡಿಕೊಂಡವರು ಅಂತ್ಯದೇವ ಅಂತ ಹೇಳ್ತಾ. ಎಂತಹ ಔದಾರ್ಯ! ಇನ್ನೊಬ್ಬರ ದುಃಖ ನನಗಾಗಲಿ ಅಂತ ಕೇಳುವ ಔದಾರ್ಯ ನಮಗಿಲ್ರಿ. ನಾವು ಬೇಕಾದ್ರೆ ಏನಾಗ್ತೀವಿ, ಇನ್ನೊಬ್ಬರಿಗೆ ದುಃಖ ಆದ ಸಮಾಧಾನ ಮಾಡ್ಲಿಕ್ಕೆ ಹೋಗ್ತೀವಿ, ಅವರಿಗೆ ಸಹಾಯ ಮಾಡ್ತೀವಿ, ದುಃಖ ಹೋಗೋ ಪ್ರಯತ್ನ ಮಾಡ್ತೀವಿ. ನಿನ್ನ ದುಃಖ ಆದದ್ದು ನನಗೆ ಬರಲಿ ಅಂತ ನಾವೇನು ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಂಗನ್ನೋದೂ ಇಲ್ಲ ನಾವೆಲ್ಲ. ಅದರಿಂದ ಆರ್ತಿಂ ಪ್ರಪದ್ಯೆ ಕೆಲದೇಹ ಭಾಜಾಂ ಅಂತ ತಿಳಿದುಕೊಂಡು ಹೇಳಿ ಅವನು ತಿಳಿಸ್ತಾ ಇದ್ದಾರೆ. ಹಿಂಗೆ ಬೇಡ್ಕೊಂಡಕ್ಕಿ ಒಬ್ಬಕಿ ಇದ್ದರಿ, ಯಾರಕ್ಕೆ ಕುಂತಿ ಮಾತಾ, ಆಕೆ ಕೇಳ್ಕೊಂಡ್ಲು, ನನಗೇನು ಸುಖ ಬೇಡ ಸ್ವಾಮಿ, ಕೊಡೋದಾದ್ರೆ ದುಃಖವನ್ನೇ ಕೊಡು ಅಂತ ಕೇಳ್ಕೊಂಡಿದ್ಲು. ರಂತಿ ಮಹಾರಾಜ ಎಲ್ಲ ದುಃಖ ನನಗೆ ಕೊಡು ಅಂತ ಕೇಳ್ಕೊಂಡ್ಲು. ಕುಂತಿ ನನಗೆ ಪದೇ ಪದೇ ದುಃಖ ಕೊಡು ಅಂತ ಕೇಳ್ಕೊಂಡ್ಲು. ವಿಪದ ಸಂತು ನ ಶಶ್ವತ ತತ್ರ ತತ್ರ ಜಗತ್ಪತೆ ಭವತೋ ದರ್ಶನಂ ಯತ್ ಸ್ಯಾದ ಪುನರ್ಭವ ದರ್ಶನಂ. ಮೇಲಿಂದ ಮೇಲೆ ದುಃಖಗಳನ್ನು ಕೊಡ್ತಿರು. ಯಾಕಪ್ಪ ಮೇಲಿಂದ ಮೇಲೆ ದುಃಖ ಕೇಳ್ತಾ ಇದ್ದೀಯ ಅಂದರೆ ನನಗೊಂದು ಗೊತ್ತಾಗಿದೆ, ದುಃಖಕ್ಕೂ ನಿನಗೂ ಏನೋ ಒಂದು ಸಂಬಂಧ ಅದ. ಏನು ಸಂಬಂಧದ ಅಂದರೆ ದುಃಖ ಬಂದಾಗೆಲ್ಲ ನೀ ಬರ್ಲಿಕ್ಕೆ, ದುಃಖ ಬಂದಾಗೆಲ್ಲ ನೀ ಬರ್ತಿ ಅಂತಂದ ಮೇಲೆ ನನಗೆ ನೀ ದುಃಖ ಕೊಟ್ಟಿದ್ದಿ ಇದ್ರೆ ಆ ದುಃಖದ ಜೊತೆಗೆ ನೀ ಬರ್ತಿ, ನಿನ್ನ ದರ್ಶನ ಆಗ್ತದೆ ನನಗೆ ಅಂತ ಕುಂತಿ ಕೇಳ್ಕೊಂಡಿದ್ಲು ಅಂತ. ಕುಂತಿ ಒಬ್ಬಕ್ಕಿ, ರಂತಿದೆ ಒಬ್ಬಕ್ಕೆ. ಆಕೆ ಕುಂತಿ, ಇವ ರಂತಿ, ಇಬ್ಬರೇ ಇದ್ದವ್ರಿ. ದುಃಖ ಬೇಕು ಅಂತ ಕೇಳಿದವ್ರು. ಉಳಿದವರೆಲ್ಲ ಬ್ಯಾಡಂತಿ, ಇಷ್ಟ ನಮ್ಗೆ ಬೇಡ ಅಂತ ಅಂತಿರ್ತಾರೆ, ಅಂಥವ್ರಿದ್ದಾರೆ. ಅಂತೂ ಇಂಥದ್ದಾದ ಮೇಲೆ ಇನ್ನು ಆ ಚಂದ್ರವಂಶದಲ್ಲಿ ಬಂದ 2 ಘಟ್ಟ, 2 ಪ್ರಸಂಗಗಳು. ಯಯಾತಿಯಿಂದ 5 ಮಕ್ಕಳು, ಯದು, ದೃಶ್ಯ, ತುರ್ವಸು, ಅನು, ಪೂರು ಅಂತ ತಿಳ್ಕೊಂಡು. ಮೊದಲನೇದವ ಯದು, ಕೊನೆಯವನು ಪೂರು. ಮೊದಲನೇದವರ ವಂಶದಲ್ಲಿ ಶ್ರೀಕೃಷ್ಣ ಪರಮಾತ್ಮ, ಕೊನೆಯವರ ವಂಶದಲ್ಲಿ ಪಾಂಡವರು ಹುಟ್ಟು ಬಂದಿದ್ದಾರೆ. ಈ ಪೂರ್ವವಂಶದಲ್ಲಿ ಪ್ರತೀಪ ಅಂತ ಒಬ್ಬ ರಾಜ ಇದ್ದ. ಆ ಪ್ರತೀಪ ರಾಜನಿಗೆ 3 ಜನ ಮಕ್ಕಳಂತೆ. ಪಾಂಡವರ ಕಥೆ ಮುಗಿಸ್ಬಿಡ್ತೀನಿ, ಆಮೇಲೆ ಕೃಷ್ಣ ಹಂಗೆ ಹೇಳ್ಯಾರ. ಕೃಷ್ಣನ ಕಥೆ ಕೊನೆಗೆ ಬಂದು ಎಲ್ಲಿಗೆ ಹೋಗಿ ನಿಲ್ಲಿಸ್ತಾರೆ ಅಂದರೆ 9ನೇ ಸ್ಕಂದಕ್ಕೆ ಇನ್ನು ಕೃಷ್ಣನ ಕಥೆಯು ಅಂತ ನಿಲ್ಲಿಸ್ಬಿಡ್ತಾರೆ. ಅಂದರೆ ಮುಂದಿನ ಗುರುರಾಜ ಮೊಕಾಶಿಯವರು ಇನ್ನು ಕೃಷ್ಣನ ಕಥೆಯನ್ನು ಅವ್ರು ಹೇಳ್ತಾರಲ್ಲ, ಅವ್ರನ್ನ ಹೇಳಿ ಕೇಳು, ಅದಕ್ಕೆ ಇನ್ನು ಕೃಷ್ಣನ ಕಥೆಯು ಅಂತ. ಆ ಪುರು ಮಹಾರಾಜ ಏನಿದ್ದಾರಲ್ಲ ಅವರ ವಂಶದಲ್ಲಿ ಪ್ರತೀಪ ಅಂತ ಒಬ್ಬ ರಾಜ. ಅವರಿಗೆ 3 ಜನ ಮಕ್ಕಳು, ದೇವಾಪಿ, ಶಂತನು, ಬಾಲ್ಯೇಕ ಅಂತ 3 ಮಂದಿ ರಾಜ, 3 ಮಂದಿ ಮಕ್ಕಳು. ಎಷ್ಟು ಚಂದ ಇದ್ದಾರೆ ನೋಡ್ರಿ. ದೇವಾಪಿ, ಶಂತನು, ಬಾಲ್ಯೇಕ ಅಂತ ತೆಗೆದುಕೊಂಡು ಅದರಲ್ಲಿ ಶಂತನು ಅಂತನ್ನೋನು ವರುಣನ ಅವತಾರ. ವರುಣನೇ ಶಂತನು ಆಗಿ ಹುಟ್ಟಿ ಬಂದವನು. ಬಾಲ್ಯೀಕ ಯಾರು ಅಂತ ಕೇಳಿದ್ರೆ ಮಂತ್ರಾಲಯ ಪ್ರಭುಗಳೇ ಬಾಲ್ಯೀಕ ಮಹಾರಾಜರು, ಬೇರೆ ಇನ್ಯಾರಲ್ಲೇ ಅಲ್ಲ. ಪ್ರಹ್ಲಾದ ರಾಜರು ಯಾರಾಗಿದ್ರು ಅವರೇ ಬಾಲ್ಯೀಕ ರಾಜರಾಗಿ ಬಂದಿದ್ದಾರೆ. ಪ್ರಹ್ಲಾದ ರಾಜರು, ಬಾಲ್ಯೀಕ ರಾಜರು, ವ್ಯಾಸರಾಜರು, ರಾಯ ಇಷ್ಟು ಅವತಾರಗಳನ್ನು ಎತ್ಕೊಂಡು ಬಂದಿದ್ದಾರೆ. ಅಂಥದ್ದು ಬಾಲ್ಯೀಕ ರಾಜರು. ಬಾಲ್ಯೀಕ ರಾಜರಿಗೆ ಅವರಿಗೆ ಒಂದು ಆಶಾ ಇತ್ತಂತೆ, ಭೀಮಸೇನ್ ದೇವರು ಮೊಮ್ಮಗಾಗ್ಬೇಕ್ರಿ ಅವರಿಗೆ, ಸಂಬಂಧವಾಗಿ ದೂರಿನ ಸಂಬಂಧವಾಗಿ. ನಾ ಹೋಗೋದಾದ್ರೆ ಭೀಮನ ಕೈಯಾಗ ಹೋಗ್ಬೇಕು ಅಂತ ಇಚ್ಛಾ ಇತ್ತಂತ್ರಿ ಬಾಲ್ಯೀಕ ರಾಜನಿಗೆ. ಅವರು ಈ ಪ್ರತೀಪ ರಾಜನ ಹೆಂಡತಿ ಬಾಲ್ಯೀಕ ರಾಜನ ಹಡದ್ಲಂತ. ಹಡದ ದಿವಸ ಏನಾಗಿತ್ತು, ಏನೈವ ಜಾಯಮಾನಿನ ತರಸಾ ಭೂರ್ವಿದಾರಿತ. ಹೆಂಗೆ ಭೀಮಸೇನ್ ದೇವರು ಹುಟ್ಟಿ 10 ದಿವಸದೊಳಗೆ ಕೂಸು ಕೈ ಜಾರಿದ್ದಕ್ಕೆ ಶತಶೃಂಗ ಪರ್ವತ ಒಡ್ಕೊಂಡು ಹೋಗಿತ್ತಲ್ಲ,
ಹಂಗೆ ಬಾಲ್ಮೀಕ ರಾಜರು ಹುಟ್ಟಿ ತಳಗ ಭೂಮಿ ಇಡೋದು ಕೂಡ ಭೂಮಿ ಬಿಟ್ಬಿಟ್ಟಿತ್ತಂತೆ. ಯಾಕ್ರಿ ಭೂಮಿ ಯಾಕೆ ಬಿಟ್ಬಿಡ್ತೀವಿ ಅಷ್ಟು ಭಾರಿ ಇತ್ತೇನು ಅಂತ ಕೇಳಿದ್ರೆ, ವಾಯುನಾಚ ಸಮಾವಿಷ್ಟ ಮಹಾಬಲ ಸಮನ್ವಿತ, ವಾಯುದೇವರ ಆವೇಶದಿಂದ ಕೂಡಿದವರು ಬಾಲ್ಮೀಕ ರಾಜರು, ಮಹಾಪರಾಕ್ರಮ ಹಿರಣ್ಯಕಶಿಪೋ ಪುತ್ರ, ಜನ್ಮಾಂತರದಲ್ಲಿ ಪ್ರಹ್ಲಾದ ರಾಜರಾಗಿದ್ದವರೇ ಇವತ್ತು ಬಾಲ್ಮೀಕ ರಾಜರಾಗಿ ಬಂದಿದ್ದಾರೆ. ಆ ಬಾಲ್ಮೀಕ ರಾಜರ ಮಗಳೇ ಯಾರು? ರೋಹಿಣಿ. ಅವರ ಮಗಳೇ ಬಲರಾಮ ದೇವರು, ನಮ್ಮ ಮಗನೇ ಬಲರಾಮ ದೇವರು, ಬೇರೆ ಯಾರು ಅಲ್ಲೇ ಇಲ್ಲ, ಎಲ್ಲ ಅಲ್ಲಲ್ಲ ಸಂಬಂಧಿಕರಿದ್ದಾರೆ ಒಟ್ಟರು. ಇವರು ಬಾಲ್ಮೀಕ ರಾಜರು. ಅದಾದ್ಮೇಲೆ ದೇವಾಪಿ ಶಂತನು ಏನಾಯ್ತು ಅಂದ್ರೆ, ತದ್ದೋಷಯುಕ್ತ ದೇವಾಪಿ ಜಗಾಮ ತಪಸೇವನಂ ಅಂತ, ಅವನಿಗೆ ಚರ್ಮ ರೋಗ ಇತ್ತಂತೆ ದೇವಾಪಿ. ಅವ ಅಂದ ಇನ್ನು ಮತ್ತೆ ರಾಜ ಆಗೋಂಗಿಲ್ಲ. ನೋಡ್ರಿ ಅವತ್ತಿನ ಕಾಲ ಧರ್ಮ ಸೂಕ್ಷ್ಮ ಎಷ್ಟಿತ್ತು ಅಂದ್ರೆ, ಏನಾದರೂ ಒಂದು ರೋಗ ಇದ್ರೆ ಅವ ರಾಜ ಆಗ್ಲಿಕ್ಕೆ ಅರ್ಹ ಅಲ್ಲ ಅಂತ ವ್ಯವಸ್ಥೆ ಮಾಡ್ತಿದ್ರಂತೆ. ಇವತ್ತು ಪಾಪ ವೀಲ್ ಚೇರ್ ಮೇಲೆ ಇದ್ರೂ ಸಹಿತ ಮತ್ತೊಮ್ಮೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಹೋಗ್ತೀನಿ, MP ಆಗ್ತೀನಿ, MLA ಆಗ್ತೀನಿ, ಓಟ್ ಹಾಕ್ತಿರ ಅಂತ ಮಹಾರಾಷ್ಟ್ರದ ಶರದ್ ಪವಾರ್ ನೋಡ್ರಿ ಅವನ ಪರಿಸ್ಥಿತಿ. ಹೇಳಿ ಬರೋದು ಕೂಲಿ, ಇನ್ನೂ ರಾಜ್ಯಸಭಾಕ್ಕೆ ಹೋಗ್ತೀನಿ ಅಂತ ಅದೇ ಅದ್ರ ಹೇಳಿ ಬರೋಲ್ತು ಕೂಲಿ ಬರೋಲ್ತು ಅಂತ ಹೇಳಿ ಬರೋಲ್ತು ಅಂತ ಹೇಳಿದ ಮುಂದೆ. ಅದಕ್ಕೆ ಏನ್ರಿ ರೋಗ ಇದ್ರೆ ಯಾವ ಕಾರಣಕ್ಕೂ ರಾಜರಾಗಿ ಕೂಡುದು ಅಂತ ವ್ಯವಸ್ಥೆ. ಎಷ್ಟು ಪ್ರಾಮಾಣಿಕರು ಈ ಚಂದ್ರವಂಶ ರಾಜರು. ತಪಸ್ಸಿಗೆ ಹೋಗ್ಬಿಟ್ಟ. ತಪಸ್ಸಿಗೆ ಹೋದ ಮೇಲೆ ಇನ್ನು ಈ ಬಾಲ್ಮೀಕ ರಾಜರಿದ್ದಾರಲ್ಲ, ಅವರು ಮಾತಾಮಹನ ಮನೆಗೆ ದತ್ತಕ್ಕೆ ಹೋಗ್ಬಿಟ್ರು. ಬಾಲ್ಮೀಕ ದೇಶಕ್ಕೆ ಅವ್ರು ದತ್ತಕ್ಕೆ ಹೋಗ್ಬಿಟ್ರು. ಇವರು ಅಣ್ಣ ತಪಸ್ಸಿಗೆ ಹೋಗ್ಬಿಟ್ರು. ಶಂತನಿಗೆ ಬಂತು. ಶಂತನಿಗೆ ಬಂದಾಗ ಶಂತನು ರಾಜನಾದ. ಒಂದು ಸರ್ತಿ ಹಿಂಗಾತಂತ, ನೀವೆಲ್ಲ ಊರ ಕಥೆ ಕೇಳಿರೋದಕ್ಕೆ ಇದನ್ನ ಹೇಳ್ತೀರಿ. ಮಳೆನೇ ಆಗಲಿಲ್ಲ ಶಂತನ ಊರಿನಾಗ. ರಾಜ ವರುಣ ಅವನ ಊರೊಳಗೆ ಮಳೆ ಆಗಲಿಲ್ಲ. ಯಾಕೆ ಮಳೆ ಆಗಲಿಲ್ಲ? ಇಂದ್ರದೇವರು ಮಳೆ ಸುರಿಸ್ತಿಲ್ಲ ಅಂತ ಅರ್ಥ ಬಂತು. ಪುರೋಹಿತರನ್ನು ಕರೆದು ಬ್ರಾಹ್ಮಣರು ಕರೆದು ಕೇಳಿದ್ರು, ಏನಾಗಿದೆ? ಇಲ್ಲ ಹಿಂಗಾಗ್ಬಿಟ್ಟದ, ಮಳೆ ಬರ್ತಿಲ್ಲ, ಏನು ತಪ್ಪಾಗಿದೆ ನನ್ನಿಂದ? ರಾಜರು ಹೆಂಗಿರ್ತಿದ್ರವತ್ತಂದ್ರೆ, ಮಳೆ ಬೆಳೆ ಸರಿ ಬರ್ತಿಲ್ಲ ಅಂದ್ರೆ ನಂದೇನು ದೋಷ ಅಂತ ಕೇಳ್ತಿದ್ರಂತ. ಏನು ಮಾಡ್ಲಿಕ್ಕೆ ಬರ್ತದೆ? ಮಳೆ ಆಗಿಲ್ಲ, ಮೋಡ ಬಿತ್ತನೆಯನ್ನು ಮಾಡೋಣ, ಅಲ್ಲಿಷ್ಟು ರೊಕ್ಕ ತಿನ್ನೋದು. ಮೋಡ ಬಿತ್ತನೆ ತಿನ್ನೋದು, ಮೋಡ ಬಿತ್ತಿದೆವು, ಮಳೆ ಬರಲಿಲ್ಲ, ಫೇಲ್ ಆಯಿತು, ಮತ್ತು ಸುಳ್ಳು ಹೇಳೋದು. ಎಷ್ಟು ಸುಳ್ಳುಗಳು, ತಿಂದದ್ದು. ಹಂಗೇನು ಇದ್ದಿದ್ದಿಲ್ಲ. ಪ್ರಾಮಾಣಿಕವಾಗಿ ನಮ್ದೇನು ದೋಷ ಅದ? ಈ ಬ್ರಾಹ್ಮಣರಿಗೆ ಏನು ದೋಷ ಅಂದ್ರೆ, ಯದ್ಯಪಿ ದೇವಾಪಿ ನಿಮ್ಮಣ್ಣ, ಅವ ರಾಜ್ಯ ಆಳಬೇಕಾಗಿತ್ತು, ಅವನ ಜಾಗದಲ್ಲಿ ನೀನು ಆಳಿದ್ದರಿಂದ ಅಣ್ಣನನ್ನು ಸರಿಸಿ ತಮ್ಮ ಕೂತದ್ದಕ್ಕೆ ದೋಷ ಅಲ್ರಿ. ಮತ್ತು ಅವ್ರಿಗೆ ರೋಗ, ಅವ್ರು ಪರ್ಮಿಷನ್ ತಗೊಳ್ಬೇಕಾಗಿತ್ತು. ಯದ್ಯಪಿ ಕರೆಕ್ಟು, ಅವ್ರಿಗೆ ದೋಷದ ಅವ್ರು ಕೂಡಬಾರ್ದು, ಆದರೆ ಅವರ ಒಪ್ಪಿಗೆಯನ್ನು ತಗೊಳ್ಬೇಕಾಗಿತ್ತು. ನೀನು ಅವರ ಒಪ್ಪಿಗೆಯನ್ನು ತೆಗೆದುಕೊಂಡಿಲ್ಲ, ಹಾಗೆ ಕೂತಿ ಅದಕ್ಕೆ ಇಂದ್ರದೇವರು ಸಿಟ್ಟು ಮಾಡಿಕೊಂಡ್ರೆ ಮಳೆ ಬಂದಿಲ್ಲ ತೀರ್ ಮಾಡಲಿಕ್ಕೆ. ಅವ್ರ ಪರ್ಮಿಷನ್ ಕರ್ಕೊಂಬ ಅವ್ರನ್ನ ಹೂ ಅನಿಸು ಅಂದರು. ಏನು ಉಪಾಯ ಮಾಡಬೇಕು? ಅವ್ರನ್ನರೇ ಊರಿಗೆ ಕರೆಸೋಂಗಿಲ್ಲ, ಇವರಲ್ಲಿ ಹೋಗೋಂಗಿಲ್ಲ. ಅದಕ್ಕೊಂದು ಉಪಾಯ ಮಾಡಿದಂತೆ. ಅವ ರಾಜನಾಗ್ಲಿಕ್ಕೆ ಅರ್ಹ ಇಲ್ಲ ಅಂತ ತಾನೇ ಒಪ್ಕೊಂಡ್ಬಿಟ್ರೆ ನಮ್ಗೆ ಪರ್ಮಿಷನ್ ಬಂದಂಗೆ. ಹೌದಿಲ್ಲ? ಈಗ ಹೆಂಗಂತ ರಾಮ ಅಂದ, ನಾ ಕಾಡಿಗೆ ಹೋಗ್ಬಿಡ್ತೀನಿ ಅಂದ. ರಾಮ ಕಾಡಿಗೆ ಹೋದ. ಇನ್ನು ಉಳಿದದ್ದು ಪೋಸ್ಟ್ ಯಾರಿಗೆ? ಲಕ್ಷ್ಮಣ ಬರಬೇಕಾಗಿತ್ತು. ಕೈಕೈಗಾರ ಭರತನ ಕೂಡಿಸ್ಬೇಕು ಅಂತಿತ್ತು. ಪ್ಲಾನ್ ಏನು? ರಾಮನ ಮನೆಗೆ ಕಳಿಸಿದ್ರೆ ಲಕ್ಷ್ಮಣ ಆಟೋಮೆಟಿಕ್ ಹೋಗ್ಬಿಡ್ತಾನೆ. ಅವ್ನ ಕೈಗೆ ಏನು ಮತ್ತೆ ಬೇಕಾಗಿಲ್ಲೇ ಇಲ್ಲ, ಭರತನೇ ರಾಜ ಆಗಿಬಿಡ್ತಾನೆ ಅಂತ ತಿಳ್ಕೊಂಡು ಏನು ಹೇಳಿಸಿದ? ಕೆಲವು ಬ್ರಾಹ್ಮಣರನ್ನು ಕಳಿಸಿದ್ನಂತ್ರಿ. ಯಾರು? ಶಂತನು ಮಹಾರಾಜ ದೇವಾಪಿ ಕಡೆಗೆ. ನೋಡ್ರಿ ದೇವಾಪಿಯವರೇ, ಅವ್ರಿಗೊಂದು ದುರ್ಬೋಧನೆ ಮಾಡಿಸಿದ್ರು ಬ್ರಾಹ್ಮಣರ ಕಡೆಯಿಂದ. ಹಿಂಗೆ ರಾಜ್ಯ ಎಲ್ಲ ಇರ್ತದೆ, ಆ ಪ್ರಜೆಗಳನ್ನೆಲ್ಲ ನಾವು ಕಾಪಾಡಬೇಕು, ಪ್ರಜೆಗಳು ತಮ್ಮ ತಾವು ಕಾಪಾಡಿಕೊಂಡ್ರೆ ಚಲೋನು ಅಂತೇಳಿ. ದೇವಾಪಿ ಏನಂದ, ಎಲ್ಲಾರು ನಾವೆಲ್ಲ ಏನು ರಕ್ಷಣೆ ಮಾಡ್ಲಿಕ್ಕೆ ಆಗ್ತದೆ, ಜನ ತಮ್ಮ ರಕ್ಷಣೆ ತಾವು ಮಾಡ್ಕೋಬೇಕಲ್ಲ ಅಂತ ಇಷ್ಟ ಅಂದ್ಬಿಟ್ಟರಿ. ಪ್ರಜೆಗಳನ್ನ ನಾವು ರಕ್ಷಿಸಬೇಕಾ, ತಾವೇ ರಕ್ಷಣೆ ಮಾಡಿಕೊಳ್ಬೇಕಾ ಅಂತ. ಅವ್ನ ಬಾಯಲ್ಲಿ ಬಂದದ್ದೇನು? ತಾವೇ ರಕ್ಷಣೆ ಮಾಡ್ಕೋಬೇಕು ಅಂತ. ಶಂಕರು ಅಂದ, ರಾಜನ ಮಾತಲ್ಲ ಇದು. ರಾಜ ತಾನು ರಕ್ಷಣೆ ಮಾಡ್ತೀನಿ ಅನ್ಬೇಕೆ ಹೊರತಾಗಿ ನೀವು ರಕ್ಷಣೆ ಮಾಡ್ಕೊಡ್ರಿ ಅಂತಾರೇನು? ಹಾಗಾಗಿ ಅವ ರಾಜ್ಯ ಆಳ್ಲಿಕ್ಕೆ ಅನರ್ಹನಿದ್ದಾನೆ ಅಂತ ಹೇಳಿದ ಕೂಡಲೇ ತಕ್ಷಣ ಇಂದ್ರದೇವರು ಸಮ್ಮತಿ ಸೂಚಿಸಿ ಮಳೆಯನ್ನು ಸುರಿಸ್ತಾ ಇದ್ದಾರೆ ಅಂತ. ಒಂದು ಸಣ್ಣ ಮಾತ್ರೆ ಎಷ್ಟು ಗಂಭೀರ ಇರ್ತದೆ ನೋಡ್ರಿ. ಒಂದು ಮಾತಾಡುವಾಗ ಎಚ್ಚರಿಸಬೇಕು. ರಾಜನಾದವನು ನನ್ನ ಪ್ರಜೆಗಳನ್ನು ರಕ್ಷಣೆ ಮಾಡೋದಿಲ್ಲ, ಅವರಷ್ಟಕ್ಕೆ ಅವ್ರು ಮಾಡ್ಕೊಳ್ಳಿ ಅಂದರೆ ರಾಜನ ಅರ್ಹತೆ ಇಲ್ಲ. ನಾವಂತ ಎಲ್ಲರಂತ ತಿಳಿ ನಾವೆಲ್ಲ ಕೆಲವು ಮಾತಾಡ್ತೀವಿ, ಎಲ್ಲದಕ್ಕೂ ಮೋದಿನೇ ಕಾರಣ, ಎಲ್ಲದಕ್ಕೂ ಮೋದಿನೇ ಕಾರಣ ಅಂತಂದ್ರೆ ಮೋದಿ ನಿಮ್ಮ ಹಣೆ ನೀವು ಮಾಡ್ಕೊಳ್ರಿ ಅಂದ್ರೆ ಹಂಗೆ ಬರೋದಿಲ್ರಿ. ಅವ್ರು ನಮ್ಮ ರಕ್ಷಣೆ ಮಾಡಲೇಬೇಕು. ಅದಕ್ಕೆ ಹಂಗೆ ರಕ್ಷಣೆ ಮಾಡ್ಲಿಕ್ಕಾಗಲ್ಲ ಅಂದದ್ದಕ್ಕೆ ಅಧಿಕಾರ ಹೋಯಿತು. ಶಂತನು ರಾಜನಾದ, ಮಳೆ ಬಂತು ಅಂತ ತಿಳಿಸ್ತಾ ಇದ್ದ. ಆ ಶಂತನು ಗಂಗಾದೇವಿಯನ್ನು ಮಾಡಿಕೊಂಡಾಗ ದೇವವ್ರತ ಅಂತ ಮಗ ಹುಟ್ಟಿದ. ಸತ್ಯವತಿ ದೇವಿಯನ್ನು ಮಾಡಿಕೊಂಡಾಗ ವಿಚಿತ್ರವೀರ್ಯ, ಚಿತ್ರಾಂಗದ ಅಂತ ಇಬ್ಬರು ಮಕ್ಕಳು ಹುಟ್ಟಿದರು. ಅವನು ವಿಚಿತ್ರವೀರ್ಯನ ಎಲ್ಲ ವಿಚಿತ್ರ ಇದ್ದರೆ ಚಿತ್ರಾಂಗದ ಮೊದಲೇ ಸತ್ತು ಹೋಗ್ಬಿಟ್ಟ ಯುದ್ಧದೊಳಗೆ. ವಿಚಿತ್ರವೀರ್ಯ ಬರೀ ಇಬ್ಬರು ಹೆಂಡತೀರಿ,
ಅಂಬಿಕೆ ಅಂಬಾಲಿಕೆ ಅಂತ ತಿಳ್ಕೊಂಡು ಕಟ್ಟಿಕೊಂಡು ಯಥೇಚ್ಛ ಭೋಗ ಮಾಡಿ ಅತಿಸಕ್ತಾ ತಪೋಯಿನಾಹ ಕಥಂಚಿತ್ ಮೃತಿಮಾತ್ಮೀಯ ಹೆಂಗೆಂಗೋ ಭೋಗ ಮಾಡಿದ್ದಾನೆ, ಮರಣ ಹೊಂದಿಬಿಟ್ಟ. ಮರಣ ಹೊಂದಿದ ಮೇಲೆ ಸತ್ಯವತಿ ದೇವಿ ಏನು ಮಾಡಬೇಕು? ಉತ್ತರಾಧಿಕಾರಿಗಳಿಲ್ಲ, ಸಿಂಹಾಸನದಲ್ಲಿ ಒಂದು ಕ್ಷಣವೂ ಉತ್ತರಾಧಿಕಾರಿಗಳು ಇಲ್ಲ ಅಂತ ಕಳ್ಳರಿಗೆ ಗೊತ್ತಾಗ್ಬಿಟ್ರೆ, ದರೋಡೆಕೋರರಿಗೆ ಗೊತ್ತಾದರೆ, ರಾಷ್ಟ್ರ ವಿಪ್ಲವ ಮಾಡೋರಿಗೆ ಗೊತ್ತಾಗ್ಬಿಟ್ರೆ ರಾಜ್ಯ ಅವ್ಯವಸ್ಥೆ ಆಗಿಬಿಡ್ತದೆ. ಅದಕ್ಕೇನು ಮಾಡಬೇಕು ಅಂತಂದರೆ ಉತ್ತರಾಧಿಕಾರಿಗಳು ಬೇಕು. ತಕ್ಷಣಕ್ಕೆ ವೇದವ್ಯಾಸ ದೇವರು ಸ್ಮರಣೆ ಮಾಡ್ತಾ ಇದ್ದಾರೆ. ವೇದವ್ಯಾಸ ದೇವರು ಬಂದರು. ವೇದವ್ಯಾಸ ದೇವರು ಬಂದವರೇ ಕೇಳಿದ್ರಂತೆ ತಾಯಿಗೆ, ಎದಕ್ಕೆ ಕರೆಸಿದ್ದಿ ಅಂತೇನಿಲ್ಲ, ಸಂಬಂಧದಲ್ಲಿ ನಿನಗೆ ತಮ್ಮಂದರಾಗಬೇಕು ಇವರು, ಅವರಲ್ಲಿ ಅವರ ಹೆಂಡತಿಯರಲ್ಲಿ ನೀನು ಗರ್ಭಾಧಾನವನ್ನು ಮಾಡಬೇಕು, ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೇಕು, ಅದಕ್ಕೆ ಮಕ್ಕಳನ್ನು ಪಡಿ ಅಂತ ತಿಳ್ಕೊಂಡು ಹೇಳಿದ್ರು. ವೇದವ್ಯಾಸ ದೇವರಂದ್ರಂತ ಈಗಿಂದೀಗ ಮಕ್ಕಳನ್ನು ಪಡಿ ಅಂದರೆ ಅವಸರದಾಗ ಹುಟ್ಟಿದ ಮಕ್ಕಳು ಅಷ್ಟು ಚಲೋ ಇರಂಗಿಲ್ಲ, 1 ವರ್ಷ ತಪಸ್ಸು ಮಾಡಲಿಕ್ಕೆ ಹೇಳಿವರಿಗೆ ಅಂತ ಹೇಳಿದಂತ. ಯಾವುದು ವೈಷ್ಣವ ವ್ರತಗಳು, 1 ವರ್ಷ ವೈಷ್ಣವ ವ್ರತಗಳನ್ನು ಮಾಡು ಅಂತ ಹೇಳಿದಾಗ ಆಕೆ ಸತ್ಯವತಿ ಒತ್ತಾಯ ಮಾಡಿದಂಥ ವೈಷ್ಣವ ವ್ರತ ಇಲ್ಲ, ಯಾವ ವ್ರತ ಇಲ್ಲ, ಈಗಿಂದೀಗ ಬೇಕು ನನಗೆ ಮಕ್ಕಳು ಅಂತ ಹಠ ಮಾಡಿದ ಕೂಡಲೇ ತಾಯಿ ಇಚ್ಛಾ ಏನು ಮಾಡ್ಲಿಕ್ಕೆ ಬರ್ತದೆ ಆತು ಅಂತ ತಿಳಿದುಕೊಂಡು ಹೇಳಿ, ನಾನು ಶಯ್ಯಾಗ್ರಹದಲ್ಲಿರ್ತೇನೆ, ನನ್ನ ರೂಪ ಹಿಂಗದ, ಚಂದದ ಸೌಮ್ಯದ, ಒಳಗೆ ಬಂದಾಗ ನನ್ನ ಉಗ್ರ ರೂಪವನ್ನು ತೋರಿಸ್ತೇನೆ, ಆ್ಯಕ್ಚುಲಿ ನನ್ನ ರೂಪ ಅಲ್ಲದು, ಆ ರೂಪವನ್ನು ನೋಡಿ ಚಂದ ಇದ್ದೀನಿ ಅಂತ ತಿಳ್ಕೊಂಡ್ರೆ ಸರಿ, ತಪ್ಪು ತಿಳ್ಕೊಂಡ್ರೆ ಅಂಥದ್ದೇ ಮಗು ಹುಡ್ತದೆ ಅಂತ ಹೇಳ್ಬಿಟ್ಟು ಆಗ ನೋಡಿ ಆಚಾರ ಬಂದ ಅಂತ ಹೇಳಿ ಬಂದಿಲ್ಲ ಅವರೊಬ್ಬರೇ ಬಂದಾರೆ. ಅಂದರೆ ಆಟೋ ಬಂತು ಅದಕ್ಕೆ ಇಲ್ಲ, ಇನ್ನೊಂದು 5 ನಿಮಿಷ ಬಂದ ಆಚಾರ ಬಂದ ಅತಿಸಕ್ತಾ ತಪೋಹೀನಾ ಹೆಂಗೆಂಗೋ ಆಗಿ ಅವರು ಮರಣ ಹೊಂದಿಬಿಟ್ಟಿದ್ದಾರೆ. ಬರೀ ಆಚಾರ ಬರೀ ಅಲ್ಲಿ ಬರಲೇ ಇರ್ತಾರ್ರಿ ಬಂತು ಅವ್ರು ನಿಲ್ಲಿಸ್ಬೇಡ. ಆದ್ದರಿಂದ ಅವಸರದಲ್ಲಿ ಸದ್ಯಕ್ಕೆ ಮಕ್ಕಳು ಬೇಕು ಅಂತ ಹೇಳಿದ ಕೂಡಲೇ ನನ್ನ ರೂಪವನ್ನು ತೋರಿಸ್ತೇನೆ, ಅದನ್ನು ಸಹನ ಮಾಡಿಕೊಂಡ್ರೆ ಮಾತ್ರ ಮಕ್ಕಳಾಗ್ತದೆ ನೋಡು ಅಂತ ಹೇಳಿಬಿಟ್ರು. ಆತು ಅಂದರು. ಮೊದಲನೇದವಳನ್ನು ಅಂಬಿಕೆಯನ್ನು ಕಳಿಸಿದ್ದಾಳೆ. ಅಂಬಿಕೆ ಹೋದ್ಲು. ವೇದವ್ಯಾಸ ದೇವರ ಉಗ್ರ ರೂಪವನ್ನು ನೋಡಿಬಿಟ್ಟು ಭಯದಿಂದ ಕಣ್ಣು ಮುಚ್ಚಿಕೊಂಡ್ಬಿಟ್ಟಿದ್ದಾಳೆ. ಭಯದಿಂದ ಕಣ್ಣು ಮುಚ್ಚಿಕೊಂಡು ಕೂಡಲೇ ಏನಾಯಿತು ಅಂದರೆ ಹುಟ್ಟಿದ ಮೊದಲನೇ ಮಗುವೇ ಧೃತರಾಷ್ಟ್ರ ಹುಟ್ಟಿಕೊಂಡ ಕುರುಡ. ಏನು ಮಾಡಬೇಕು? ತಾಯಿ ಕೇಳಿದ್ದಂತ ಕೂಸು ಹೆಂಗೆ ಹುಟ್ಟಿದ ಅಂತ, ಕುರುಡು ಹುಟ್ಟಿದ ಅಂತ ಹೇಳ್ಬಿಟ್ರು ವೇದವ್ಯಾಸ ದೇವರು. ಅಯ್ಯೋ ಹಿಂಗಂತ 2ನೇ ದಿಕ್ಕಿಗೆ ಹೋದು, ನೀ ಹೋಗು, ಹೆದರ್ಕೋಬೇಡ, ಕಣ್ತೆಕೊಂಡು ನಿಂತ್ಕೋ ಅಂತೆಲ್ಲ ಹೇಳಿದ್ರು. ಪಾಪಕ್ಕೆ ಹೋಗಿ ಕಣ್ಣು ಹಿಂಗೆ ಬಿಟ್ಕೊಂಡು ನಿಂತ್ಕೊಂಡು ನೋಡಿದ್ರೆ ದೇಹ ಎಲ್ಲ ಬಿಳಿಚ್ಕೊಂಡ್ಬಿಡ್ತಾರಂತೆ, ಬೆಳ್ಳಗೆ ಆಗ್ಬಿಡ್ತಾರಂತೆ ಹೆದರಿಕೆಗೆ. ಆ ಹುಟ್ಟಿದ ಕೂಸು ಯಾವುದು ಅಂದರೆ ಪಾಂಡುರಾಜ ಅಂತ ಹುಟ್ಟುಕೊಂಡ. ರೋಗ ಅಲ್ಲ, ಪಾಂಡುರಾಜ ಅಂತ ಹುಟ್ಟಿದ್ದು ಭಾಳ ಬೆಳ್ಳಗಿದ್ದಾವ ಅಷ್ಟೇ. ಈ ಕೆಲವು ಅಗ್ದಿ ಕೆಂಪು ಅಗ್ದಿ ಬೆಳ್ಳಗಂತ ಹಿಂಗಿರಂಗಿಲ್ಲ, ಹಂಗೆ ಹುಟ್ಕೊಂಡ. ಆಮೇಲೆ ಇದು ಹಿಂಗೆ ಹುಟ್ಕೊಂತು. ಸರಿ, ಮತ್ತೆ ಮೊದಲೇದಕ್ಕೆ ಹೇಳಿ ಕಳಿಸಿರಂತ, ನೀ ಇನ್ನೊಂದ್ಸಲ ಹೋಗು ಅಂತ. ಆಕೆ ಹೋಗ್ಲಿಲ್ರಿ. ಆಕೆ ಅಂಬಿಕೆ ಅಂದ್ಲು, ನಾನು ಯಾಕೆ ಹೋಗ್ಲಿ ಮಹಾರಾಜ ಸುಮ್ಮನೆ ಅಂತ ಹೇಳಿ ತನ್ನ ದಾಸಿಗೆ ಇಷ್ಟು ಅಲಂಕಾರ ಮಾಡಿ ಆಕೆನ ಕೊಟ್ಟು ಕಳಿಸಿದಂತ, ನೀ ಹೋಗು ಅಂತ ತಿಳ್ಕೊಂಡು ಹೇಳಿ ದಾಸಿ ಹೋಗಿ ವೇದವ್ಯಾಸ ದೇವರು ನೋಡಿ ಏನು ಆನಂದ ಆಯಿತು ಅಂದರೆ, ಆಹಾ ದಿವ್ಯ ಮಂಗಳ ವಿಗ್ರಹ ವೇದವ್ಯಾಸ ದೇವರು ನೋಡಿ ಸಂತೋಷದಿಂದ ಭಜಿಸಿದಾಗ ಹುಟ್ಟಿ ಬಂದವರೇ ವಿದುರ. ಅದರ ಜಾತಿಯಿಂದ ಶೂದ್ರ ಆಗಿಬಿಟ್ರು. ವೇದವ್ಯಾಸ ದೇವರಿಗೆ ಒಂದು ಸತ್ಯವದ್ದೇವಿಯಲ್ಲೂ ಒಂದು ಕುರುಡು ಹುಡ್ತು, ಒಂದು ಪಾಂಡು ಹುಡ್ತು, ಒಂದು ಜಾತಿಯಿಂದ ಶೂದ್ರ ಹುಡ್ಕೊಳ್ತು, ಇನ್ನೊಂದು ಮಗು ಬೇಕು. ಸಾರಿ, ನಿಯೋಗ ಪದ್ಧತಿಯಲ್ಲಿ 3 ಮುಂದಿಲ್ಲ ಅಂತ ವೇದವ್ಯಾಸ ದೇವರು ಹೋಗ್ಬಿಟ್ರು. ಅದಾದ ಮೇಲೆ ಆ ವಿದುರ ಇವನ ಧೃತರಾಷ್ಟ್ರನನ್ನು ನಾಮಕೇ ವಾಸ್ತೆ ರಾಜರನ್ನು ಮಾಡಿ ಪಾಂಡುರಾಜನ ನಿಜವಾಗಿ ರಾಜನಾಗಿ ರಾಜ್ಯವನ್ನು ಆಳಿದ್ದಾನೆ. ಆ ಪಾಂಡುರಾಜನಿಗೆ ಮುದ್ದೆ ಕುಂತಿ, ಮಾದ್ರಿ ಇತ್ಯಾದಿಗಳೆಲ್ಲ ಬಂದು ಅವರ ಸಂತಾನ ಬೆಳೆದುಕೊಂಡು ಬಂತು ಅಂತೂ ಹೀಗೆ ತಿಳಿಸಿಕೊಡ್ತಾರೆ. ಇದಾದ ಮೇಲೆ ಇಲ್ಲಿ ನವಮಸ್ಕಂದದ ಕೊನೆಯಲ್ಲಿ ಇವರನ್ನ ಕಥೆಯನ್ನು ತಿಳಿಸ್ತಾ ಇದ್ದಾರೆ. ಕೃಷ್ಣನ ವಂಶ ಯಾರ್ಯಾರಿಗೆ ಬಂತು ತಿಳಿದುಕೊಂಡು ಹೇಳ್ತಾ ಇದ್ದಾರೆ. ಶೂರಸೇನ ಅಂತ ಒಬ್ಬ ರಾಜ, ಬಹಳ ಮಂದಿ ಹೆಸರು ಹೇಳ್ಯಾರ. ಅವ್ರದ್ದು ಅಷ್ಟು 9-10 ಮಂದಿ ಹೆಸರು ಹೇಳ್ಯಾರ. ಅವ್ರದ್ದು ಅಷ್ಟೊಂದು ಕಥೆ ಹೇಳಿದ್ನಿ ಅಂದರೆ ನಿಮ್ಗೆ ಆಶ್ಚರ್ಯ ಆಗ್ತದೆ, ಏನಪ್ಪ ಇಷ್ಟು ಮಂದಿ ಮಕ್ಕಳ ಇವರು ಇತ್ತುಕೊಂಡು ಹೇಳಿ. ನೋಡ್ರಿ ಯಾರಿಂದ ಬಂತು ಅಂದರೆ ದೇವಮೀಢ ಅಂತ ಒಬ್ಬ ರಾಜ ಅಂತೆ.
ಆ ದೇವಪೀಠನಿಗೆ ಮಗನಾಗಿ ಶೂರ ಅಂತ ಹುಟ್ಟಿದ್ದಾನೆ. ಆ ಶೂರ ಮಾರೀಷ ಎಂಬುವಂತಹ ಹೆಂಡತಿಯಲ್ಲಿ ಹುಟ್ಟಿದವನೇ ವಸುದೇವ, ದೇವಭಾಗ, ದೇವಶ್ರವ, ಆನಕ ಸಂಜಯ, ಶಾಮಕ, ಕಂಕ, ಆನೀಕ, ವತ್ಸ, ವೃಕ ಅಂತ 10 ಮಂದಿ ಮಕ್ಕಳಂತ. ಈ ವಸುದೇವನಿಗೆ 9 ಮಂದಿ ತಮ್ಮಂದರಿದ್ದರು. ಶೂರನ ಮಕ್ಕಳು ಇವರೆಲ್ಲ. ಆಕೆ ಮಾರೀಷ ಅಂತ ಹೆಂಡತಿ. ಸಾಲದ್ದಕ್ಕೆ 5 ಮಂದಿ ಕನ್ಯರಿದ್ರಂತ. ಪೃಥಾ, ಶ್ರುತದೇವ, ಶ್ರುತಕೀರ್ತಿ, ಶ್ರುತಶ್ರವ, ರಾಜಾದಿದೇವಿ ಅಂತ. ವಸುದೇವನ ತಂಗಿ ಪೃಥಾ ಅಂದರೆ ಕುಂತಿ ಮಕ್ಕಳೇ ಪಾಂಡವರು. ಮತ್ತು ಪಾಂಡವರಿಗೆ ಸೋದರ ಮಗನೇ ಕೃಷ್ಣ ಆಗಬೇಕು ಅಂತ. ಆ ವಸುದೇವನಿಗೆ ರೋಹಿಣಿ ದೇವಿಯಲ್ಲಿ ಬಲರಾಮ, ಗದಾ, ಸಾರಣ, ದುರ್ಮದ, ವಿಪುಲ, ಧ್ರುವ ಅಂತ. ಪೌರವಿ ಅಂತ ಮತ್ತೊಬ್ಬ ಹೆಣ್ಮಗಳಿದ್ಲು. ಸುಭದ್ರ, ಭದ್ರಬಾಹು, ದುರ್ಮದ, ಭದ್ರ, ಭೂತ ಅನ್ನುವಂಥವರು. ಅವರ ಮದಿರ ಅಂತ ಮಕ್ಕಳು. ಹೀಗೆಲ್ಲ ಎಷ್ಟೆಷ್ಟು ಅವರ ಲಗ್ನ ಮಾಡಿಕೊಂಡಿದ್ದಾರೋ ಮೊನ್ನೆ ಎಲ್ಲೋ ದಶಮಸ್ಕಂದ ಹೇಳಿದ್ದೆ. ವಸುದೇವನಿಗೆ 17 ಜನ ಹೆಂಡತಿಯರಿದ್ದಾರಂತೆ. 17 ಜನ ಹೆಂಡತಿಯರು, ಒಬ್ಬರಲ್ಲ ಇಬ್ಬರಲ್ಲ, 17 ಜನ ಹೆಂಡತಿಯರಿಗೂ ಮಕ್ಕಳಾಗಿದ್ದವರಿಗೆ. ಅದರಲ್ಲಿ ದೇವಕಿ ದೇವಿ ಪ್ಲಸ್ 6 ಮಂದಿ ತಂಗಿಯರನ್ನು ಮಾಡಿಕೊಂಡಿದ್ದಾನೆ. ಆ ದೇವಕಿ ದೇವಿಯಲ್ಲಿ ಹುಟ್ಟಿರುವಂತಹ 6 ಜನ ಗಂಡು ಮಕ್ಕಳು, 7ನೇದು ಬರಲಿಲ್ಲ, 8ನೇದ್ದೇ ಶ್ರೀಕೃಷ್ಣ ಅಂತ ತಿಳಿದುಕೊಂಡು ಕೊನೆಯ ಅಧ್ಯಾಯದಲ್ಲಿ ಹೇಳ್ತಿರುವಾಗ ಯಾಕೆ ಕಾರಣ ಏನು ಹೇಳ್ತಾರೆ ನೋಡ್ರಿ. ಇಡೀ ದಶಮಸ್ಕಂದವನ್ನು ಮುಂದೆ ಕೇಳೋರಿದ್ದೀರಿ. ಆದರೆ ದಶಮಸ್ಕಂದೊಳಗೆ ಎಲ್ಲೂ ಸಹಿತ ಕೃಷ್ಣನ 6 ಮಂದಿ ಅಣ್ಣಂದ್ರ ಹೆಸರೇನು ಅಂತ ಹೇಳಿದ್ರು. ನವಮಸ್ಕಂದ ಹೇಳಿಬಿಡ್ತಾರೆ. ನವಮಸ್ಕಂದೊಳಗೂ ಕೊನೆಯ ಅಧ್ಯಾಯದಾಗ ಹೇಳ್ಯಾರ ಕೃಷ್ಣನ ಅಣ್ಣನ ಹೆಸರು ಹೇಳ್ರಿ ಅಂದ್ರೆ ಬಲರಾಮ ಅಂತ ಒಬ್ಬರ ಹೆಸರು ಹತ್ರಿ, ತಂಗಿ ಹೆಸರು ಹೇಳ್ರಿ ಅಂದ್ರೆ ಸುಭದ್ರ ಅಂತ ಹೇಳ್ತೀರಿ. ಇವ್ರನ್ನ ಬಿಟ್ಟರೆ ಇನ್ಯಾರೋ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಮೊದಲನೇದವ ಯಾರು, 2ನೇದವ ಯಾರು ಅಂತ 9ನೇ ಸ್ಕಂದದ 21ನೇ ಅಧ್ಯಾಯದ 54ನೇ ಶ್ಲೋಕದಿಂದ ಮುಂದೆ ಹೇಳ್ತಾ ಬರುವಾಗ ಕೀರ್ತಿವಂತಂ ಸುಷೇಣಂಚ ಭದ್ರಸೇನ ಮುದಾರಧೀಹಿ ರುಜುಂ ಸಂಮರ್ದನಂ ಭದ್ರಂ ಸಂಕರ್ಷಣ ಮಹೇಶ್ವರಂ ಅಷ್ಟಮಸ್ತು ತಯೋರಾಸೀತ್ ಸ್ವಯಮೇವ ಹರಿಕಿಲ. ಮೊದಲನೇ ಮಗನ ಹೆಸರೇನು? ಕೀರ್ತಿವಂತ ಅಂತ. ಕೃಷ್ಣನ ಮೊದಲನೇ ಅಣ್ಣನ ಹೆಸರು ಕೀರ್ತಿವಂತ ಅಂತ. 2ನೇದವ ಸುಷೇಣ ಅಂತ. 3ನೇದವ ಭದ್ರಸೇನ, 4ನೇದವ ರುಜು, 5ನೇದವ ಸಂವರ್ಧನ, 6ನೇದವ ಭದ್ರ, 7ನೇದವ ಸಂಕರ್ಷಣ ಅಂದರೆ ಬಲರಾಮ ದೇವರು. ಅವರು ಇಲ್ಲಿ ಹುಟ್ಟಲಿಲ್ಲ, ಅಲ್ಲಿ ಹುಟ್ಟಿಕೊಂಡ್ರು. 8ನೇದವನಾಗಿ ಯಾರು ಹುಟ್ಟಿಕೊಂಡು ಬಂದರು ಅಂದರೆ ಸ್ವಯಮೇವ ಹರಿಕಿಲ, ಸಾಕ್ಷಾತ್ ಪರಮಾತ್ಮನೇ ಅವತಾರ ಮಾಡಿ ಬಂದಿದ್ದಾನೆ. ಯಾಕೆ ಬಂದ ಅಂತ ಕೇಳಿದಾಗ ಒಂದು ಕಾರಣವನ್ನು ಹೇಳ್ತಾರೆ. ಯದಾ ಯದಾ ಹಿ ಧರ್ಮಸ್ಯ ಕ್ಷಯೋ ವೃದ್ಧಿಶ್ಚ ಪಾಪ್ಮನಃ ತದಾತು ಭಗವಾನೀಶಃ ಆತ್ಮಾನಂ ಸಜತೆ ಹರಿಹಿ. ಯಾವಾಗ ಧರ್ಮದ ಕ್ಷಯವಾಗ್ತದೋ, ಅಧರ್ಮದ ವೃದ್ಧಿಯಾಗ್ತದೋ ಆಗ ಎರಡನ್ನು ಮತ್ತೆ ಸಮ ಮಾಡಬೇಕಲ್ಲ. ಅಂದರೆ ಅಧರ್ಮವನ್ನು ಹೊಡೆದಾಕಿ ಧರ್ಮವನ್ನು ಮೇಲೆತ್ತುವುದಕ್ಕಾಗಿ ಪರಮಾತ್ಮ ತನ್ನನ್ನು ತಾನು ಸೃಷ್ಟಿ ಮಾಡಿಕೊಳ್ತಾನೆ ಅಂತ ಹೇಳಿ ಅವನ ಕಥೆಯನ್ನು ಕೊನೆಗೆ ಹೇಳ್ತಾ ಮುಕ್ತಾಯ ಮಾಡ್ತಾರೆ. ಯಸ್ಯಾನನಂ ಮಕರಕುಂಡಲ ಚಾರುಕರ್ಣ ಭ್ರಾಜತ್ಕಪೂಲ ಸುಭಗಂ ಸವಿಲಾಸಹಾಸಂ ನಿತ್ಯೋತ್ಸವಂ ನ ತತೃಪುಃ ದೃಶಿಭಿಃ ಪಿಬಂತೋ ನಾರ್ಯೋ ನರಾಶ್ಚ ಮುದಿತಾ ಕುಪಿತಾ ನಿಮೇಶ್ಚ ಅಂತ ಮುಂದೆ ದಶಮಸ್ಕಂದದಲ್ಲಿ ಬೇಕಾಗಿರುವಂತಹ ಕೃಷ್ಣನ ಅವತಾರದ ವಿವರಣೆಯನ್ನು ತಿಳಿಸ್ತಾ ಶ್ರೀಕೃಷ್ಣ ವಸುದೇವ ದೇವಕಿಯರಿಗೆ ಯೋಗ್ಯನಾಗಿರುವಂತಹ ಮಗ. ವಾಸ್ತವದಲ್ಲಿ ಶ್ರೀಕೃಷ್ಣ ವಸುದೇವ ದೇವಕಿಯರಿಗೆ ಅಷ್ಟೇ ಮಗನಲ್ಲ, ಜಗತ್ತಿನಲ್ಲಿದ್ದ ಎಲ್ಲರಿಗೂ ಕೂಡ ಮಗ. ಯಾರ್ಯಾರು ತಮ್ಮ ಮಕ್ಕಳನ್ನು ಆಟ ಆಡಿಸ್ತಿರ್ತಾರೋ ಅವಾಗೆಲ್ಲ ಏನು ಭಾವನೆ ಇರ್ತದೆ? ಕೃಷ್ಣನೇ ಇದ್ದಾನೆ ಅನ್ನೋ ಭಾವನೆಯಿಂದ ಆಡಿಸ್ತಿರ್ತಾರಲ್ಲ. ಹಾಗೆ ಪುರುವಿನ ವಂಶದಲ್ಲಿ ವಸುದೇವ ಬಂದು ವಸುದೇವನ ಹೆಂಡತಿ ಒಬ್ಬಳು ದೇವಕಿ ಅಂತ, ಆ ದೇವಕಿಯ ಮಗನಾಗಿ ಶ್ರೀಕೃಷ್ಣ ಪರಮಾತ್ಮ ಬಂದಿದ್ದಾನೆ. ಮುಂದೆ 107 ವರ್ಷಗಳ ಕಾಲ ಅವನು ಭೂಮಿಯ ಮೇಲೆ ಇದ್ದದ್ದು. ಆ 107 ವರ್ಷಗಳಲ್ಲಿ ಏನೇ ನಡೆಸಿದ್ದಾನೋ ಅದನ್ನೆಲ್ಲವನ್ನು 9ನೇ ಸ್ಕಂದದ 21ನೇ ಅಧ್ಯಾಯದಲ್ಲಿ 6-8 ಶ್ಲೋಕಗಳಲ್ಲಿ ಸಂಪೂರ್ಣ ಕೃಷ್ಣ ಚರಿತ್ರೆಯನ್ನು ತಿಳಿಸಿಕೊಡ್ತಕ್ಕಂಥವರಾಗಿದ್ದಾರೆ. ಅಂಥ ಶ್ರೀಕೃಷ್ಣ ಪರಮಾತ್ಮ ಇವತ್ತಿಗೂ ಭೂಲೋಕದಲ್ಲಿ ಇದ್ದು ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. 9ನೇ ಸ್ಕಂದವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಮಂಗಳವನ್ನು ಮಾಡ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.